ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಭುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಗುರುಭ್ಯೋ ನಮಃ. ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಏನಾಯ್ತು? ಇದರಲ್ಲೆಲ್ಲ ಕೂಡ ಯುವರಾತ್ಸ ಜಾತೋ, ಅದರಲ್ಲಿ ವಸುದೇವ ಯಾರು, ದೇವಕಿ ಯಾರು, ನಂದಗೋಪ ಯಾರು, ಯಶೋದೆ ಯಾರು, ಇಷ್ಟನ್ನೆಲ್ಲ ಹೇಳಿ. ನಂದಗೋಪ ಯಾರು? ದ್ರೋಣ ನಾಮಕ ವಸು. ಯಶೋದ ಧರ ಅಂತಕ್ಕಂಥ ದ್ರೋಣ ನಾಮಕ ವಸುವಿನ ಪತ್ನಿ. ಅವರಿಬ್ಬರು ಕೂಡ ಪರಮಾತ್ಮನೇ ತಮ್ಮ ಮಗನಾಗಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಕ್ಕೆ ವರ ಕೊಟ್ಟಿದ್ರು. ಅದಕ್ಕೆ ತಸ್ಮೈ ವರಹ ಸಮಯ ಸನ್ನಿಕೃಷ್ಟ. ಬ್ರಹ್ಮದೇವರು ಕೂಡ ತಪಸ್ ಮಾಡಿದ್ರು, ಅದಕ್ಕೆ ಬ್ರಹ್ಮದೇವರು ವರ ಕೊಟ್ಟಿದ್ರು. ತಸ್ಮೈ ವರಹ ಸಮಯ ಸನ್ನಿಸೃಷ್ಟ ಸಚಾಸ ನಂದಾಖ್ಯ ಉತಾಸ್ಯ ಭಾರ್ಯ. ಅವನೇ ನಂದ. ನಾಮ್ನಾ ಯಶೋದ ಸಚ ಶೂರತಾತ ಸುತಸ್ಯ ವೈಶ್ಯ ಪ್ರಭವೋಥ ಗೋಪಃ. ವೈಶ್ಯಾಪ್ರಭವ, ವೈಶ್ಯ ಸ್ತ್ರೀಯ ಪುತ್ರನಾಗಿ ಹುಟ್ಟಿದ ನಂದಗೋಪ. ತೌ ದೇವಕೀ ವಸುದೇವೌ ಚ ತೇಪತುಃ ತಪಸ್ತ್ವದೀಯಂ ಸುತಮಿಚ್ಛಮಾನೌ. ತ್ವಾಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತತೋ ವ್ರಜಂ ವ್ರಜ. ತೌ ದೇವಕೀ ವಸುದೇವೌ ಚ ತೇಪತುಃ ತಪಃ ತ್ವದೀಯಂ ಸುತಮಿಚ್ಛಮಾನೌ. ಹುಟ್ಲಿಕ್ಕೆ ಈ ಗೋವಿನ ಒಂದು ನಿಮಿತ್ತ ಆಯಿತು. ಆದರೆ ಕೃಷ್ಣನನ್ನ ಮಗನಾಗಿ ಪಡೆಯಲಿಕ್ಕೆ ಅವ್ರು ಮಾಡಿ ದೊಡ್ಡ ತಪಸ್ಸು ಕಾರಣ ಆಯಿತು. ತೌ ದೇವಕಿ ವಸುದೇವ, ಈಕೆ ಪೃಶ್ನೆ ಅಂತ ಹೆಸರಾಗಿತ್ತು. ಆತ ಸುತಪಸ್ಸು ಅಂತ ಹೆಸರಿತ್ತು ವಸುದೇವನಿಗೆ. ಅವರಿಬ್ಬರು ಸಹ ಒಂದು ಚತುರ್ಯುಗ, ಅಂದರೆ ಒಂದು ಮಹಾಯುಗ ಅಂತ ಹೇಳಿದ್ರೆ ಎಷ್ಟಾಯ್ತು ಅಲ್ಲಿಗೆ? 43,20,000 ವರ್ಷಗಳಷ್ಟ ಕಾಲ ಕೃಷ್ಣ ನಮಗೆ ಮಗನಾಗಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅದಕ್ಕೋಸ್ಕರ ಪರಮಾತ್ಮ ಅವತಾರವನ್ನು ಮಾಡಿದ. ತ್ವಾಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತತೋ ವ್ರಜಂ ವ್ರಜ. ಇಲ್ಲಿ ಏನಾಗಿದೆ? ಯಶೋಧ ನಂದಗೋಪರಿಗೂ ಕೃಷ್ಣ ಮಗನಾಗಬೇಕು, ವಸುದೇವ ದೇವಕಿಯರಿಗೂ ಮಗನಾಗಬೇಕು. ಆದ್ರಿಂದಾನೇ ಇವರು ವಿಷ್ಣುವನ್ನೇ ಕುರಿತು ತಪಸ್ ಮಾಡಿಬಿಟ್ಟು ವರ ತಗೊಂಡಿದ್ದಾರೆ. ಅವರು ಬ್ರಹ್ಮದೇವನ ಕುರಿತು ತಪಸ್ ಮಾಡಿ ಅವರು ವರ ತಗೊಂಡಿದ್ದಾರೆ. ಆದ್ರಿಂದ ಏನ್ ಮಾಡ್ಬೇಕೀಗ? ಇಬ್ಬರಿಗೂ ಆಗಬೇಕು. ಮೊದಲು ಅವತಾರ ಇಲ್ಲಿ ಮಾಡಿಬಿಡು ವಸುದೇವ ದೇವಕಿಯರಲ್ಲಿ, ಆಮೇಲೆ ಅಲ್ಲಿ ಹೋಗು. 10 ವರ್ಷಗಳ ಕಾಲ ಅಲ್ಲಿ ಬೆಳೆಯೋದು, ಅಂದ್ರೆ ಅಲ್ಲಿಗೂ ಕೂಡ ಮಗನಾದಾಗಾಯ್ತು, ಇಲ್ಲಿ ಮಗನಾದಾಗಾಯ್ತು. ಇವ್ರು ಯಾರಿಗೂ ಮಗನಲ್ಲ, ವಿಚಾರ ಬೇರೆ. ಲೋಕದೃಷ್ಟಿಯಲ್ಲಿ ಇಬ್ಬರು ವರ ಕೂಡ ಏನಾಯ್ತು ಅಲ್ಲಿಗೀಗ? ಪೂರ್ತಿ ಆದಾಗಾಯ್ತು. ಅಂದ್ರೆ ಒಂದೇ ಅವತಾರನ ಇಬ್ಬರಿಗೂ ಕೂಡ ಕೊಟ್ಟಾಗಾಯ್ತು. ಈ ದೃಷ್ಟಿಯಿಂದ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ. ಏನೋ ಹೌದು 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 ಯಾವುದು ಈ ರೂಪದಲ್ಲಿ ಮಾಡಿದ್ದಲ್ಲ ಅವರು, ಸುತಪಸ್ ಮತ್ತು ಇದು ಅಂತ ಹೇಳಿ. ಅದು ಇವತ್ತು ಕೂಡ ಇವರು ಚಿರಂಜೀವಿಗಳಿಲ್ವೇನು ಹಾಗಿದ್ರೆ? ಗೊತ್ತಾಯ್ತಾ? ವಿಭೀಷಣ ಇದ್ದಾನೆ, ಬಿಟ್ಟುಬಿಡಿ. ಮತ್ತೆ ಎಕ್ಸೆಪ್ಷನ್ ಅವೆಲ್ಲ ಕೂಡ, ಎಲ್ಲರಿಗೂ ಅಲ್ಲ. ಎಲ್ಲರೂ ರಿಟೈರ್ ಆದ್ಮೇಲೂ ಕೊನೆಯವರು ಯಾರು ಕಮಿಟಿ ಮೆಂಬರ್ ಮಾಡ್ತಾನೆ ಇರ್ತಾರೆ. ಕೆಲವರಿಗೆ ಸಸ್ಪೆಂಡ್ ಕಳಿಸ್ತಾರೆ. ಗೊತ್ತಾಯ್ತಾ? ಅದರಿಂದ ಅವ್ರವ್ರ ಡಿಪೆಂಡ್ ಆಗುತ್ತೆ. ಯೋಗ್ಯತೆ ಇಲ್ಲೇ ನಾವೇ ನೋಡಿದ್ದೇವೆ, ಯೋಗ್ಯತೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತೇಳಿ. ವಿಶೇಷವಾದ ಸಾಧಕ ಜೀವರಿಗೆ ಅದೆಲ್ಲ ಲೆಕ್ಕ ಇಲ್ಲ. ಅಶ್ವತ್ಥಾಮಾಚಾರ್ಯ ಇನ್ನೂ ಇದ್ದಾರೆ, ಇನ್ನೂ ಭಾರಿ ಇರ್ತಾರೆ ಮುಂದೆ ಅವರು ಇನ್ನೂ ಕೂಡ. ಅಶ್ವತ್ಥಾಮಾಚಾರ್ಯ ಗೊತ್ತಾಯ್ತಾ? ಅವರು ಚಿರಂಜೀವಿಗಳಲ್ಲಿ ಒಬ್ರು. ಕೃಪಾಚಾರ್ಯ ಇರ್ತಾರೆ. ಇವರೆಲ್ಲ ಮೇನ್ 7 ಜನ ಹೇಳಿದ್ರು. ಪರಶುರಾಮ ದೇವರು ವೇದವ್ಯಾಸ ಲೆಕ್ಕ ಇಲ್ಲ, ನಾರಾಯಣ, ಎಷ್ಟೋ ಜನ ಹಾಗಿದ್ದಾರೆ. ಅವರೆಲ್ಲ ಕಲ್ಪಗಟ್ಟೆ ಇಲ್ಲದೆ ಹೋದ್ರು ಕೂಡ ಲಾಂಗ್ ಲೈಫ್ ಇರುತ್ತೆ. ಭೀಷ್ಮರೇ 800 ವರ್ಷ, ವಿರಾಟ್ ರಾಜ 800 ವರ್ಷ, ಅವರೆಲ್ಲ ಇದ್ರು. 800 ವರ್ಷ ಯುದ್ಧ ಮಾಡ್ತಿದ್ರಿ ಮತ್ತೆ. 800 ವರ್ಷ ಜ್ವಾಲ ಜ್ವರ ಯುದ್ಧ ಮಾಡ್ತಾ ಇತ್ತು. ಅರ್ಥ ಆಯ್ತಾ? ಅದೆಲ್ಲ ನೋಡಿ ಉಳಿದವರೆಲ್ಲ ಅಲ್ಪಾಯುಷ್ಗಳಾಗಿರ್ತಾರೆ. ಅದೆಲ್ಲ ಅವ್ರವ್ರ ಇದಕ್ಕೆ ಸೇರಿ. ಕೆಲವು ಗರ್ಭದಲ್ಲೇ ಸಾಯ್ಬೋದು, ಹುಟ್ಟತಾನೆ ಸಾಯ್ಬೋದು. ಇವೆಲ್ಲ ಇರೋದ್ರಿಂದ ಜೀವಭೇದ ಒಪ್ಕೊಂಡ್ಮೇಲೆ, ತಾರತಮ್ಯ ಒಪ್ಕೊಂಡ್ಮೇಲೆ ಪ್ರಶ್ನೆಗೆ ಅವಕಾಶನೇ ಇಲ್ಲ. ಗೊತ್ತಾಯ್ತಾ? ಎಲ್ಲರೂ ಒಂದೇ ರೀತಿ ಇದ್ದಿದ್ರೆ ಅದು ಬೇರೆ ಮಾತು.
ಇವತ್ತು ಗಿಡಗಳೇ ನೋಡಿ, ಜೋಳ ಅಕ್ಕಿ ಭತ್ತ ಎಲ್ಲ ಎಷ್ಟು ಬರುತ್ತೆ, 4-6 ತಿಂಗಳಿಗೆ ಬಂದೋಯ್ತಲ್ಲ ವರ್ಷಕ್ಕೆ. ತೆಂಗಿನ ಗಿಡ 106 ವರ್ಷ ಇರುತ್ತೆ, ಆಮೇಲೆ ಇರೋದೆಲ್ಲ ಹೋಗ್ಬಿಡುತ್ತದು. ಬೆಳೆ ಬರೋದು ಫಾಸ್ಟು, ಹೋಗೋದು ಫಾಸ್ಟು. ಆದರೆ ತೆಂಗಿಂದ ಬಾಬಾವೆಲ್ಲ 106 ವರ್ಷಗಳ ಕಾಲ ಇರುತ್ತೆ. ಇಲ್ಲೇ ವ್ಯತ್ಯಾಸ ತೋರಿಸ್ತಾರೆ ಪರಮಾತ್ಮ. ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ನಾವು ಕಣ್ಣಿಗೆ ಕಾಣಾಗೆ ಏನಿದೆ, ಗುಡ್ಡಗಳಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಜಾಲಿ ಪಟ್ಟಂತ ಮುರಿದೋಗ್ತಿ, ಕೈಲಿ ಮುರಿದು ಹಾಕ್ಬಿಡ್ಬೋದು. ನುಗ್ಗೆ ಕೈಲಿ ಮುರಿದು ಹಾಕ್ಬಿಡ್ಬೋದು. ಇವೆಲ್ಲ ಹುಣಸೆಗಳು ಕಿತ್ತಿದ್ರು ಇಷ್ಟೇ ಇರುತ್ತೆ, ಭಾರಿ ಕಷ್ಟ ಅದು ಮರಿ. ಎಷ್ಟು ವ್ಯತ್ಯಾಸ ಇಟ್ಟಿದ್ದಾರೆ. ಅದಕ್ಕೆ ವಜ್ರಸ್ವಾಮಿ ಹೇಳ್ತಾರೆ, ಗೃಹೀಯಾತ್ ತಿಂತ್ರಿಣಿ ಶಾಖ ಶಕ್ರು ಶಾಖಾ ಗ್ರಹೇಣ ಕಿಂ. ಹಿಡಿದ್ರೆ ಹುಣಸೆ ಹಿಡಿಬೇಕು ಶಾಖೆನ, ಇವು ನುಗ್ಗಿ ಶಾಖೆ ಹಿಡಿಬಾರ್ದು, ಯಾಕೆ ಮೊಬೈಲ್ ಬಿದ್ದುಬಿಡುತ್ತೆ ಅಂತ ಗೊತ್ತಾಯ್ತು. ಇದು ಗಟ್ಟಿ ಆಚಾರ ಸಿದ್ಧಾಂತ ಎಂಥದ್ದು, ಹುಣಸೆ ಇದ್ದಿದ್ದ ಹಾಗೆ ಗಟ್ಟಿ ಆದದ್ದು. ಉಳಿದ್ರೆ ಟೊಳ್ಳು ತಪ್ಪಂತ ಬಿದ್ದೋಗುತ್ತೆ ಅಂತೇಳಿ ಅದನ್ನ ಅದು ಕೆಳಗೆ ಓಡಾಡಬಾರ್ದು ಅಂತ ಹೇಳ್ತಾರೆ. ಕೆಳಗೆ ಓಡಾಡಬಾರ್ದು, ಅದಕ್ಕೆ ಬೀಳೋ ಸಂಭವ ಇದೆ ಅಂತ ಅರ್ಥ. ಅದು ಯಾವಾಗ ಬೇಕಾದ ಬಡಬ ಬೀಳ್ತಾ ಇರ್ತದೆ ಗೊತ್ತಾ. ಇನ್ನು ತಿಂದ್ರಂತೂ ಪುನರುಪನಯನ ವಿಚಾರ ಇದೆ, ಮತ್ತೆ ಉಪನಯನ ಮಾಡ್ಕೋಬೇಕಂತ ಏನೋ ಸಲ. ಒಂದು ಉಪನಯನ ಕಷ್ಟ, ಇನ್ನು 2ನೇ ಉಪನಯನ ಎಷ್ಟು ಮಾಡ್ಬೇಕಾಗುತ್ತೆ ಲೆಕ್ಕ. ಒಂದೊಂದಕ್ಕೊಂದು ಉಪನಯನ ಎಷ್ಟೋ ಪ್ರಾಯಶ್ಚಿತ್ತ ಹೇಳ್ತಾರೆ. ಆ ರೀತಿ ಮಾಡಿದ್ರೆ ಎಲ್ಲರಿಗೂ ಪುನರುಪನಯನ ಆಗಬೇಕಾಗ್ತದೆ. ಧರ್ಮಶಾಸ್ತ್ರ ಬಹಳ ಸೂಕ್ಷ್ಮ ಅದು. ಆ ದೃಷ್ಟಿಯಲ್ಲಿ ಫಲನೂ ಅಷ್ಟೇ ವ್ಯತ್ಯಾಸ ಆಗುತ್ತೆ. ತೌ ದೇವಕಿ ವಸುದೇವೌ ಚ ತೇಪತು ತಪಃ, ಇದೆಲ್ಲ ಡೀಟೇಲ್ಸ್ ಎಲ್ಲ ಭಾಗವತ ಪುರಾಣದಲ್ಲಿ ಬರುತ್ತೆ. ಇಷ್ಟು ಹೇಳಿದ್ರು, ಒಂದೇ ವಾಕ್ಯದ ಆಚಾರ್ಯ ಹೇಳಿದ್ರು, ಡೀಟೇಲ್ ಆಗಿ ಹೇಳ್ತಾರೆ. ಕೃಷ್ಣ ಅವತಾರ ಮಾಡಿದ ಮೇಲೆ ವಸುದೇವ ದೇವಕಿ ಇಬ್ಬರು ಸ್ತೋತ್ರ ಮಾಡ್ತಾರೆ. ಆಗ ಕೃಷ್ಣ ಉತ್ತರ ಕೊಟ್ಟಿದ್ದೇನೆಲ್ಲ ಹೇಳಿ, ತಪಸ್ ಮಾಡಿದ್ದೀರಿ, ಅದಕ್ಕೆ ನಾನೀಗ ನಿಮಗೆ ಮಗನಾಗಿ ಅವತಾರ ಮಾಡಿದ್ದೇನೆ ಅಂತ ತಿಳಿಸ್ತಾರೆ. ತ್ವಾಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತಥೋ ವ್ರಜಂ ವ್ರಜ. ನೋಡಿ, ವ್ರಜಂ ವ್ರಜ, ವ್ರಜಂ ವ್ರಜ, ವ್ರಜಕ್ಕೆ ಹೋಗು. ಅದೇನರ್ಥ ಆಗಿದೆ, ಒಂದು ರಜ ಎಂಬುದೇನೋ ಕ್ರಿಯಾಪದ, ಇನ್ನೊಂದು ರಜ ಎಂಬುದೇನೋ ನಾಮಪದ. ಗೊತ್ತಾಯ್ತಾ? ನೋಡೋದಕ್ಕೆ ಎರಡು ಒಂದೇ ರೀತಿ ಕಾಣಿಸುತ್ತೆ. ವ್ರಜಂ ವ್ರಜ ಅರ್ಥ ಆಯ್ತಾ? ವ್ರಜಕ್ಕೆ ಹೋಗು. ಜಯತಿ ತೇಜಿಕಂ ಜನ್ಮನಾ ವ್ರಜ. ವ್ರಜ ಅಂದ್ರೆ ಏನಲ್ಲಿ ಗೋಕುಲ. ಗೊತ್ತಾಯ್ತಾ? ವ್ರಜಂ ವ್ರಜ, ಗೋಕುಲಕ್ಕೆ ಹೋಗು. ಇತೀರಿತ ಸೋಬ್ಜ ಭವೇನ ಕೇಶವ ತಥೇತಿ ಚೋಕ್ತ್ವಾ ಪುನರಾಹ ದೇವತಾಃ ಸರ್ವೇ ಭವಂತೋ ಭವತಾಶು ಮಾನುಷೇ ಕಾರ್ಯಾನುಸಾರೇಣ ಯಥಾನುರೂಪತಃ. ಇಷ್ಟು ಹೇಳಿ, ಇತೀರಿತಃ ಸಹ ಅಬ್ಜಭವೇನ ಕೇಶವಃ ತಥಾ ಇತಿ ಚ ಉಕ್ತ್ವಾ ಪುನರಾಹ ದೇವತಾಃ. ಹೀಗೆ ಬ್ರಹ್ಮದೇವರಿಂದ ಅಬ್ಜಭವೇನ ಇತೀರಿತಃ ಕೇಶವಃ, ಅಬ್ಜಭವ ಪದ್ಮಭವ ಬ್ರಹ್ಮದೇವರಿಂದ ಹೀಗೆ ಕೇಳಲ್ಪಟ್ಟಂತ ಪ್ರಾರ್ಥಿಸಲ್ಪಟ್ಟಂತಹ ಕೇಶವ ನಾರಾಯಣ ತಥಾ ಇತಿ ಚ ಉಕ್ತ್ವಾ, ಬ್ರಹ್ಮದೇವರು ಹೇಳಿದ್ದಾನೆ. ಏನ್ ಮಾಡಿದ ಪರಮಾತ್ಮ? ಹಾಗೆ ಒಪ್ಕೊಂಡ, ಮಾಡಿಫೈ ಕೂಡ ಮಾಡಲಿಲ್ಲ. ಆಸ್ ಇಟ್ ಈಸ್ ಸ್ವಲ್ಪ ಚೇಂಜ್ ಮಾಡಿ ಡ್ರಾಫ್ಟ್ ಅಪ್ರೂವ್ ಮಾಡ್ತಾರಲ್ಲ, ಹಾಗಲ್ಲ, ಹಾಗೆ ಒಪ್ಪ. ಅದಕ್ಕೆ ಸತ್ಯಲೋಕಾಧಿಪತಿಗಳು ವೇದವ್ಯಾಸ ಆಚಾರ್ಯರು ಮಾತನ್ನು ಹೇಗೆ ಒಪ್ತಾರೆ ಹಾಗೆ ಒಪ್ತಾರೆ. ಎಲ್ಲೂ ಕೂಡ ಏನ್ ಮಾಡಲಿಲ್ಲ, ನೋ ಚೇಂಜ್. ಒಂದು ಚೇಂಜ್ ಮಾಡಿದ್ದಾರೆ, ಏನದು? ಶಕ್ತಿತ ಹತೆ ಲೇಷತ ಹಾಕಿ, ಅದೊಂದೇ ಚೇಂಜ್. ಅದೇನು ಅಪ್ರಿಸಿಯೇಷನ್ ಚೇಂಜ್. ಅದು ಯಾವ ಚೇಂಜ್? ಅದು ಒಂದಾರು ತಪ್ಪಿತ್ತಲ್ಲ, ಅದು ಕೂಡ ಏನಾಗಿತ್ತು? ಸಂದೇಶ ಕೊಡ್ತಕ್ಕಂಥ ಶ್ರೇಷ್ಠ ಸಂದೇಶ ಆಗಿದೆ. ಲೇಷತಃ ದೇವ್ರ ಶಕ್ತಿ, ದೇವ್ರ ಬಂದು ಎಲ್ಲರೂ ಹಾಗೆ ತಿಳ್ಕೋಬೇಕು. ದೇವ್ರ ಲೇಷತ ಅಂತ ಹೇಳ್ಬೇಕು ಅಷ್ಟೇ, ನಾವೇ ಲೇಷತ ಅಂತ ಹೇಳ್ಕೋಬಾರ್ದು. ಗೊತ್ತಾಯ್ತಾ? ರಾಯರ ಮುಂದೆ ಲೇಷತ ಅಂತ ಹೇಳಿ ಆಚಾರ್ಯ ಮಾತ್ರ ಅನುಸರಿಸಿಬಿಟ್ಟು ಅವ್ರ ಲೇಷತ ಬರೆದ, ಇನ್ನೂ ಲೇಷತ ಕಡಿಮೆ ಬರೆದಿದ್ದೇವೆ ಅಂತ. ಇಲ್ಲಿ ಕಡಿಮೆ ಅಂತ ಅರ್ಥ. ಅಲ್ಲಿ ಗೊತ್ತಿದ್ದಕ್ಕೆ ಬರಲಿ ತುಂಬಾ ಸ್ವಲ್ಪ ಹೇಳಿದ್ದೇನೆ ಅಂತ. ಅವ್ರು ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಆ ಮಾತಿನ ಅರ್ಥ ಎಷ್ಟು ಅಂತ ತಿಳ್ಕೋಬೇಕು. ಪುನರಾಹ ದೇವತಾಹ ಪರಮಾತ್ಮ ಅನೌನ್ಸ್ ಮಾಡ್ತಾನೆ. ಈಗ ಅವತಾರ ಇದಾಯ್ತು. ಈಗ ನೀವೆಲ್ಲ ಸೇವೆಗೆ ತಯಾರಾಗಿದ್ದೀರಿ. ರಾಮಾವತಾರ ಕಾಲಕ್ಕೂ ಹಾಗೆ ಆಯಿತು. ಯಾರ್ಯಾರಿಗೆ ನಿಮಗೆ ಸೇವೆ ಮಾಡೋ ಅಪೇಕ್ಷೆ ಇದೆ ಅವರೆಲ್ಲ ಕೂಡ ಅವತಾರ ಮಾಡಿ ಅಂತೇಳಿ. ಅದೇ ರೀತಿಯೇ ಇಲ್ಲಿ ಕೂಡ ಯಾರ್ಯಾರಿಗೆ ಅವತಾರ ಸೇವೆ ಮಾಡೋ ಉದ್ದೇಶ ಇವೆಲ್ಲ ಅವತಾರ ಮಾಡಿ ಅಂತೇಳಿ. ಅದಕ್ಕೆ ಯಾರ ಸೇವೆ ಬಾಕಿ ಇದೆ, ಕೆಲವು ರಾಮಾವತಾರದಲ್ಲಿ ಮಾಡಿದ್ದಾರೆ, ಬಾಕಿ ಇರೋರು ಮಾಡಿ, ಇನ್ನೂ ಹೆಚ್ಚು ಮಾಡಬೇಕಾದ ಅಪೇಕ್ಷೆ ಇದ್ರೆ ಮಾಡಿ, ಫಿಲಪ್ ಮಾಡಬೇಕಲ್ಲ, ಅದು ಅಲ್ಲೆಲ್ಲ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸರ್ವೇ ಭವಂತಹ ಭವತ ಆಶು. ನೋಡಿ, ಭವಂತ ಭವತ, ವ್ರಜಂ ವ್ರಜ ಎರಡು ಒಂದೇ ರೀತಿಯಲ್ಲಿ ಉಪಯೋಗಿಸ್ತಾರೆ. ಸರ್ವೇ ಭವಂತೋ ಭವತಾಶು ಮಾನುಷೇ. ಭವತ ಆಶು ಭವತಾಶು ಮಾನುಷ, ಮನುಷ್ಯ ಯೋನಿಯಲ್ಲಿ ಹುಟ್ಟಿ. ಅಲ್ಲೆಲ್ಲೇನು ಹೇಳಿದ್ರು? ಕಪಿ ಮೊದಲಾದ ರೂಪದಲ್ಲಿ ಹುಟ್ಟಿ, ಮನುಷ್ಯರಲ್ಲೂ ಹುಟ್ಟಿ ಅಂತ ಹೇಳಿದ್ರು. ಅನೇಕ ರೂಪಗಳು. ಇಲ್ಲಿ ಹಾಗಲ್ಲ, ಎಲ್ಲರೂ ಎಲ್ಲಿ ಹುಟ್ಟಬೇಕೀಗ? ಪಶು ರೂಪದಲ್ಲಿ ಅವತಾರ ಇಲ್ಲ. ಈಗ ಎಲ್ರಿಗೂ ಯಾವ ಅವತಾರ? ಮನುಷ್ಯ ರೂಪದಲ್ಲಿ ಅವತಾರ. ಇದೆಲ್ಲ ವ್ಯತ್ಯಾಸಗಳು. ಮಾನುಷೇ ಕಾರ್ಯಾನುಸಾರೇಣ ಯಥಾನುರೂಪತಃ. ನಿಮಗೆ ಅನುರೂಪವಾದಂಥದ್ದು ಅಂತ ಹೇಳಿದ್ರೇನು? ಎಲ್ಲೆಲ್ಲಿ ಹುಟ್ಟಬೇಕು, ಯಾವ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹುಟ್ಟಬೇಕು ಅದೆಲ್ಲ ತೀರ್ಮಾನ ಮಾಡಿಕೊಳ್ಳಿ. ನಿಮ್ಮ ಯೋಗ್ಯತೆ ಎಷ್ಟು, ನಿಮ್ಮ ಕಾರ್ಯ ಎಷ್ಟು, ನಿಮ್ಮ ಸಾಧ್ಯತೆ ಎಷ್ಟು,
ಅದು ತಕ್ಕಂತೆ ಸಾಧನೆ ಮಾಡಿ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದೇ ಸಾಧನೆ ಇಲ್ಲ. ಅದಕ್ಕೆ ಭೇದ ಇದೆ, ತಾರತಮ್ಯ ಎರಡೆರಡು ಇರೋದ್ರಿಂದಾಗಿ ಒಂದೇ ಸಾಧನೆ ಇಲ್ಲ. SSLC ಒಂದೇ ಪೇಪರ್, ಅದು PUC SSLC ಓದ್ಕೊಳ್ಳಕ್ಕೆ ಬರಲ್ಲ. ಯಾತಕ್ಕೆ? ಎಕ್ಸಾಮ್ಸ್ ಬೇರೆ, ಇದು ವ್ಯಕ್ತಿಗಳು ಬೇರೆ. ಆದರೆ ಅದೇನಾಗಿದೆ ಅಲ್ಲಿ ಕೋರ್ಸೇ ಬೇರೆ, ಅದು ಕೂಡ ತೆರೆಗಳು ಬೇರೆ, ಅದಕ್ಕೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇತೀರಿತ ಸೋಬ್ಜಭವೇನ ಕೇಶವ ತಥೇತಿ ಚೋಕ್ತ್ವ, ಇದೆಲ್ಲ ಕಡೆ ನಾವು ಗಮನಿಸ್ತಾ ಇರಬೇಕು. ಇಲ್ದೋದ್ರೆ ಏನಾಯ್ತು, ಪಂಚವೇದ ತಾರತಮ್ಯ ಅಲ್ಲೇ ಉಳ್ಕೊಂಡ್ಬಿಟ್ರೆ ಪುಸ್ತಕದಲ್ಲ. ಒಂದೇ ಮಾತಿಗೆ 3 ಜನ ಇರ್ತಾರೆ, ಒಂದೊಂದು ರೀತಿ ರಿಯಾಕ್ಟ್ ಮಾಡ್ತಾರೆ. ಒಬ್ಬನು ಒಪ್ಕೊಂಡ್ಬಿಡ್ತಾನೆ, ಒಬ್ಬನು ಪ್ರೊಟೆಸ್ಟ್ ಮಾಡ್ತಾರೆ, ಇನ್ನೊಬ್ಬನು ನಮಗೆ ಯಾಕೆ ಅಂತ ಹೋಗ್ತಾನೆ. ಅದೇನದು ಜೀವತ್ರೈವಿಧ್ಯ ಬಂದ. ಅದರ ಒಂದೇ ರೀತಿ ಇಲ್ಲ. ಪ್ರತಿಯೊಂದರಲ್ಲೂ ಕೂಡ ಏನಿದೆ, ತಾರತಮ್ಯ, ತ್ರೈವಿಧ್ಯ ಮತ್ತು ಭೇದ, ಮೂರೂರು. ತಾರತಮ್ಯ ಇದೆ, ತ್ರೈವಿಧ್ಯ ಇದೆ ಮತ್ತು ಭೇದ ಇದೆ. ಅದೆಲ್ಲ ಏನಾಗ್ತಾ ಹೋಗುತ್ತೆ ನಮಗೆ. ಯಾರೋ ಭಾರಿ ಜಗಳಕ್ಕೆ ಶುರು ಮಾಡಿದ, ಇವನು ತಾಮಸ, ಯಾಕಂದ್ರೆ ಸರಿಯಾದ ಒಪ್ಕೊಳ್ಳಿಲ್ಲ. ಇನ್ನೊಬ್ಬ ಒಪ್ಕೊಂಡ, ಇದು ಸಾತ್ವಿಕ. ಸರಿಯಾಗಿ ಹೇಳಿದಾಗ, ತಪ್ಪಾಗಿ ಹೇಳಿದಾಗ ಒಪ್ಕೋಬೇಕಾಗಿದೆ. ಸಾತ್ವಿಕರು ಪ್ರೊಟೆಸ್ಟೇ ಪಡುತ್ತಾರೆ, ಅದು ಒಳ್ಳೇದು. ಸರ್ವೇ ಭವಂತೋ ಭವತಾಶು ಮಾನುಷೇ ಕಾರ್ಯಾನುಸಾರೇಣ ಯಥಾನುರೂಪತಃ ಅಥಾವತೀರ್ಣಾಃ ಸಕಲಾಶ್ಚಿಲ್ಲು. ಎಷ್ಟು ಅರ್ಥ ಇದೆ ಅದಕ್ಕೆ. ಮತ್ತೆ ಕಾರ್ಯಾನುಸಾರೇಣ, ಭೀಷ್ಮದ್ರೋಣರೆಲ್ಲ ಅವತಾರ ಮಾಡಿದ್ದು ಕೂಡ ದೇವರ ಸೇವೆಗೇನೆ, ಗೊತ್ತಾಯ್ತಾ? ಅದೇ ರೀತಿ ಯೂತ್ಸ್ ಬದಲಾದ ಅವತಾರ ಮಾಡಿದ್ದು ಹಾಗೇನೆ. ಆದರೆ ಯೂತ್ಸ್ ಈ ಕಡೆ ಎಲ್ಲ ಏನ್ ಮಾಡಿದ್ರು, ಘಟೋತ್ಕಚ ಬದಲಾದವರೆಲ್ಲ ಪಾಂಡವರ ಪಕ್ಷದಲ್ಲಿದ್ದೇ ಸೇವೆ ಮಾಡಿದ್ರು. ಇವರೆಲ್ಲ ಕೌರವ ಪಕ್ಷದಲ್ಲಿ ಸೇವೆ ಮಾಡಿದ್ರು. ಅದಕ್ಕೆ ಯಥಾನುರೂಪತಃ ಸೇವೆ ಮಾಡೋದ್ರಲ್ಲಿ ಎರಡಿದೆ. ಈಗ ಆ ಪಕ್ಷದಲ್ಲಿದ್ದು ಮಾಡೋದು, ವಿರೋಧ ಪಕ್ಷದಲ್ಲಿದ್ದು ಸೇವೆ ಮಾಡಬಹುದು. ಇವತ್ತು ಜನ ಗಲಾಟೆ ಮಾಡ್ತಾರೆ, ಸೇವೆ ಮಾಡೋದಿಲ್ಲ. ಸೇವೆ ಮಾಡೋದು ಅದು ಒಟ್ಟು ಯಾವ್ದಕ್ಕೆ ಸೇವೆ ಮಾಡ್ಬೇಕು ಅವರಿಗೆ? ಇಲ್ಲಿ ದೇಶ ಸೇವೆ ಮಾಡಬೇಕು, ಅಲ್ಲೇ ದೇವ ಸೇವೆ ಮಾಡಬೇಕು. ಇಲ್ಲಿ ರಾಜಕೀಯ ಪಕ್ಷಗಳ ಗುರಿ ಏನು? ದೇಶ. ಅದು ದೇಶ. ಅವರಿಗೆ ಕಾನ್ಸೆಪ್ಟ್ ಆಫ್ ಗಾಡ್ ಇಲ್ಲ. ದೇಶ ಸೇವೆಗೋಸ್ಕರ ಅವರು ಅಲ್ಲಿ ಪ್ರಯತ್ನವಿಲ್ಲ, ದೇವ ಸೇವೆ ಪ್ರಯತ್ನ ಪಡಬೇಕು. ಇದೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲರೂ ಒಂದೇ ರೀತಿ ಸಾಧನೆ ಅಂತ ಹೇಳಲಿಲ್ಲ. ಅದು ಅರ್ಥ ಮಾಡ್ಕೊಂಡ್ರೆ ಕೆಲವರಿಗೆಲ್ಲ ಅದೇ ಆಗಬೇಕು ಅಂತ ನೋಡಿ. ವಶಿಷ್ಠರ ಸಾಮ್ಯನೇ ಬೇಕು. ಮಾಂಡವರಿಗೆ ಏನಾಯ್ತಾಗ ಶಿಕ್ಷೆ ಆಯ್ತು. ದೊಡ್ಡ ಹೇಳ್ತಾರೆ, ಆಚಾರ ಬರೀತಾರೆ, ತಾನೊಬ್ಬ ಋಷಿ ಆಗಬೇಕು, ತಪ್ಪಲ್ಲ. ಇಂಥದ್ದೇ ಋಷಿ ಆಗಬೇಕು, ತಪ್ಪು. ಅರ್ಥ ಆಯ್ತಾ? ಇಂಥದ್ದೇ ಋಷಿ ಆಗಬೇಕು ಅಂದ್ರೆ ಅದೊಂದು ಪಶುಯೇ ಇದೆ, ಮಾತ್ಸರ್ಯ ಇದೆ, ತಾನು ಪಡ್ಕೋಬೇಕು ಅಂದ್ರೆ ಅದು ಹೋಯ್ತು. ಆದರೆ ಬರೀ ಋಷಿ ಮಾಡಬಾರದು, ಇದು ಮಾಡಬೇಕು ಅಂತ. ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್, ಅದು ಸರಿಯಾದ, ಅವನ್ನು ಮೀರಿಸಬೇಕು, ಗೊತ್ತಾಯ್ತಾ? ಅವ್ರು ನನಗಿಂತ ಬುದ್ಧಿವಂತ, ಅದಕ್ಕೆ ಏನಾರು ಮಾಡಿ ನಡೆದ ಮುಂದೆ ಹೋಗ್ಬೇಕು, ಇವೆಲ್ಲ ಹೋಯ್ತಾನೆ. ಅದು ಸರಿಯಾದ ಪದ್ಧತಿ ಅಲ್ಲ. ಇದು ನಾವು ವೆಹಿಕಲ್, ಅದು ಬೇರೆ. ಹೇಗೆ ಎರಡನೇ ಆಗಬಾರ್ದು ಅಂಬುದು ಏನ್ ತೋರಿಸುತ್ತದೋ, ನಮ್ಮ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಉಪಯೋಗಿಸ್ಬೇಕು. ಅವಾಗ ಏನಾಗುತ್ತೆ, ಆ ಎರಡನೇವ್ರು ಆಗಬಾರ್ದು ಎಂಬ ಉದ್ದೇಶ ಎಲ್ರಿಗೂ ಬರೋದಿಲ್ಲ. ಯಾರಿಗೂ ಬರುತ್ತದೋ? ಯೋಗ್ಯತೆ ಮಾತ್ರ ಬರೋದು, ಗೊತ್ತಾಯ್ತಾ? ಅದು ಈರ್ಷೆಯಿಂದ ಬಂದ್ರೆ ಕೆಟ್ಟದು, ಸರಿಯಾಗಿ ಬಂದ್ರೆ ಒಳ್ಳೇದು. ಎರಡನೇವನ್ ಆಗಬಾರದು ಅದ್ರ ಉದ್ದೇಶ ಏನಂದ್ರೆ ಚೆನ್ನಾಗಿ ಸೇವೆ, ಅಲ್ಲಿ ತಾತ್ಪರ್ಯ. ಎರಡನೇರು ಆಗಬಾರದು ತಾತ್ಪರ್ಯ ಅಲ್ಲ, ಅತಿ ಹೆಚ್ಚು ಸೇವೆ ಮಾಡಬೇಕು, ತಪ್ಪಲ್ಲ, ಗೊತ್ತಾಯ್ತಾ? ಅದು ಹೆಂಗೆಲ್ಲ ಒಂದೇ ಮಾತನ್ನು ಹೇಗೆ ಆಡ್ಲಕ್ಕೆ ಬರುತ್ತೆ. ರುದ್ರದೇವರು ಪರಮಾತ್ಮಗಿಂತ ಕಡಿಮೆ, ತಪ್ಪಲ್ಲ. ಆದರೆ ಅವಮಾನ ಮಾಡಕ್ಕೆ ಹೋದ್ರೆ ತಪ್ಪು. ಅದೇ ಉದ್ದೇಶ ಏರಿ ದೇವರಿಗೆ ಅವಮಾನ ಮಾಡೋ ಉದ್ದೇಶ ಇದ್ರೆ ಹೋಯ್ತು, ತಿಳಿತಾ? ತಾರತಮ್ಯದಲ್ಲಿ ಜ್ಞಾನ ಯಾವುದೇ, ಅದಕ್ಕೆ ಹೇಳಿದ್ವಿ ಬನ್ನೆ, ನಹಿ ನಿಂದಾನ್ಯಾಯ. ನಿಂದೆರನ್ನು ನಿಂದೆ ಮಾಡೋ ಉದ್ದೇಶ ಸ್ತೋತ್ರ ಮಾಡೋದು ಮುಖ್ಯವಾಗಿರುತ್ತೆ ಹೊರತು ಇವ್ರು ನಿಂದೆ ಮಾಡೋದಲ್ಲ. ಅದಕ್ಕೆ ಆಚಾರ್ಯ ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾಹ ಕ್ವಚಿತ್ ಉಳಿದವರು ಭಗವದ್ಭಕ್ತರೇ, ಎಲ್ಲೆಲ್ಲಿ ಧರ್ಮ ತಪ್ಪಿದ್ದಾರೆ ಲಿಸ್ಟ್ ಕೊಟ್ರು. ಬಯ್ಯೋ ಉದ್ದೇಶ ಅಲ್ಲ. ಇವ್ರು ಏನಾಗಲಿಲ್ಲ, ವಾಯುದೇವರಿಗೆ ಸಮನಾಗಲಿಲ್ಲ, ರುಜುಗಳಲ್ಲ ಅಂತ ಹೇಳೋ ತಾತ್ಪರ್ಯನೇ ಹೊರತು ಅವ್ರನ್ನ ಬಯ್ಯೋ ಉದ್ದೇಶ ಅಲ್ಲಿಲ್ಲ. ಸರಿಯಾಗಿ ಓದಬೇಕಾದ ಆ ದೃಷ್ಟಿಯಿಂದ ಅದು ತಪ್ಪಲ್ಲ. ಯಥಾನುರೂಪತಃ ನಿಮ್ಮ ಕಾರ್ಯ ಏನ್ ಮಾಡಬೇಕಾಗಿದೆ ಆ ರೀತಿ ಮಾಡಿ. ನಿಮಗೆ ಭಗವತ್ ಸೇವೆ ಮಾಡಬೇಕು. ಅಡಿಗೆಯವರು ಅಡಿಗೆ ಮಾಡಬೇಕು, ನೀರು ಹಾಕಬೇಕು, ಬಡಿಸೋರು ಬಡಿಸ್ಬೇಕು. ಕಾರ್ಯ ಬಡಿಸೋನು ಲೇಟಾಗಿ ಬರ್ತಾನೆ, ಅಡಿಗೆಯವ್ರು ಲೇಟಾಗಿ 12 ಗಂಟೆಗೆ ಬಂದ್ರೆ ಬಡಿಸೋರು 6 ಗಂಟೆಗೆ ಬರ್ತವೆ. ಏನು ಉಲ್ಟಾ ಪಲ್ಟಾಗಿವೆ. ಯಾವ ಬರ್ಬೇಕದು? ಕಾರ್ಯಕ್ಕೆ ತಕ್ಕಂತೆ ಬರ್ಬೇಕು. ಬಡಿಸೋ ಅವ್ರಿಗೆ ಗೊತ್ತು ಯಾವ ಹಾಗೆ ಅಷ್ಟೊತ್ತಿ ಬರ್ತೀನಿ ಅಂತ. ಇವ್ರಿಗೆ ಅದು ಅಷ್ಟೊತ್ತಿ ಇವನು ಹೇಳ್ತಾನೆ ಮತ್ತೆ, ಗೊತ್ತಾಯ್ತಾ? ಕಾರ್ಯಾನುಸಾರೆ ಅದು ರೂಪ ಕೂಡ ಹಾಗೇನೆ. ಮಡಿ ಅಡಿಗೆನೋ ಮೈಲಿ ಅಡಿಗೆನೋ ಎಷ್ಟು ಜನಕ್ಕೆ ಎಲ್ಲ ಕೇಳ್ಕೊಂಡು ಅದು ತಕ್ಕಂತೆ ಏರ್ಪಾಡು ಮಾಡ್ತಾ ಹೋಗ್ತಾನೆ. ಅರ್ಥ ಆಯ್ತಾ? ಅದೇ ಕಾರ್ಯ. ಇದು ಕಸ ಗುಡಿಸೋನು, ಅವನು ಹಿಂದಿನ ದಿವಸ ರಾತ್ರಿ ಎಲ್ಲ ರೆಡಿ ಮಾಡಿರ್ಬೇಕು. ಅವನು ಬೆಳಿಗ್ಗೆ ಕಸ ಗುಡಿಸೋ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ, ಗುಡಿಸ್ಬಾರ್ದಾಗ. ಯಾಕೆ? ಒಂದು ಮಾತು, ಊಟ ಕೊಡೋಕೆ ಕಸ ಗುಡಿಸ್ಬೇಡಿ, ಬೆಳೆ ಎಲೆ ಹಾಕ್ತಾರೆ, ಕಸ ಗುಡಿಸ್ಬೇಡಿ ಅಂತ ಹೇಳ್ತಾರೆ. ಮೊದ್ಲು ಯಾತಕ್ಕೆ? ಪ್ಯೂರ್ ಸೈನ್ಸ್ ಅದು. ಏನಾಗತ್ತೆ ಹೇಳಿ? ಧೂಳು ಹೇಳುತ್ತೆ, ಮೈನ್ಯೂಟ್ ಪಾರ್ಟಿಕಲ್ಸ್ ಎಲ್ಲ ಅನ್ನದ ಆವೇಗ ಬೀಳುತ್ತೆ. ಅದಕ್ಕೆ ಒರೆಸ್ಬೇಕಷ್ಟೇ. ಏನ್ ಮಾಡಬೇಕು? ಒರೆಸ್ಬೇಕೆ ಹೊರತು ಏನು ಮಾಡಬಾರ್ದು. ನೋಡ್ರಿಗೆ ಏನನ್ಸುತ್ತೆ, ಯಾಕೆ ಹೀಗೆ ಮಾಡಿದ್ದಾರೆ, ಎಲ್ಲ ಸೈನ್ಸ್ ಅದು, ಗೊತ್ತಾಯ್ತಾ? ಆ ರೀತಿ ಇದ್ರೆ ಏನಾಗತ್ತಾಗ
ಆರೋಗ್ಯ ಸರಿಯಾಗಿರುತ್ತೆ, ಇದಾಗಿರುತ್ತೆ. ಅದು ಓಡಾಡಿ ಧೂಳು ಬಿಡುತ್ತೆ ಮತ್ತೆ. ಅದು ಎಷ್ಟು ಡೇಂಜರಸ್ ತಾನೆ ಹೆಲ್ತ್ಗೆ. ಎಷ್ಟು ನಾವು ಏನೇನು ಮಾಡಿದ್ದಾರೆ ಶಾಸ್ತ್ರದ ಪ್ರತಿಯೊಂದು ಏನದು ಆರೋಗ್ಯಕ್ಕಾಗಬೇಕು, ಮನಸ್ಸಿಗೆ ಆಗ್ಬೇಕು ಎಲ್ಲ. ಇದು ಆಧುನಿಕರಿಗೆಲ್ಲ ಮನಸ್ಸಿನ ಮೇಲೆ ಪರಿಣಾಮ ಯೋಚನೆ ಮಾಡೋದಿಲ್ಲ. ಅದು ತಿನ್ನಿ ಭಾರಿ ಒಳ್ಳೇದು ಅಷ್ಟೇ. ಮನಸ್ಸೇನಾಗತ್ತೆ ಯೋಚನೆ, ಕುಡಿದು ಬಿಡ್ರಿ ಚೆನ್ನಾಗಿರುತ್ತೆ, ಏನು ಉಪಯೋಗ, ಹುಚ್ಚಿಟ್ಟು ಮಾತಾಡ್ತಿರ್ತಾನೆ, ಅದನ್ನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಉಪನಿಷತ್ ಹೇಳಿತು, ತಿಂದ ಅನ್ನ ಮನಸ್ಸಾಗಿ ಪರಿಣಾಮ ಆಗುತ್ತೆ. ಗೊತ್ತಾ? ಆದ್ರಿಂದ ಕೆಟ್ಟ ಅನ್ನ ತಿಂದ್ರೆ ಏನಾಗತ್ತಾಗ ಮನಸ್ಸಿಗೆ ಕೆಟ್ಟ ಯೋಚನೆ ಬರುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅದು. ನಮ್ಮದೆಲ್ಲ ಶಾಸ್ತ್ರೀಯವಾದ ಫಾರ್ಮ್, ಮೋರ್ ದನ್ ಸೈನ್ಸ್. ಇದು ಸೈನ್ಸ್ ಫಿಸಿಕಲ್ ಅಷ್ಟೇ ನೋಡಿದ್ರೆ, ಇದು ಸ್ಪಿರಿಚುವಲ್ ಆಗಿ ನೋಡುತ್ತೆ ಶಾಸ್ತ್ರ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಮ್ಮದೆಲ್ಲ ಪರ್ಫೆಕ್ಟ್ ಆಗಿರೋದು. ಸರಿಯಾಗಿ ಇನ್ನೆಲ್ಲ ಓದಿದರೆ ನಮ್ಮ ಆಚರಣೆಗೆ ನೋಬೆಲ್ ಪ್ರೈಸ್ ಕೊಡ್ತಾರೆ. ಏಕಾದಶಿ ಕೊಟ್ರಲ್ಲ ಹಾಗೆ, ಉಪವಾಸ ಅಂತ ಅಷ್ಟೇ ಗೊತ್ತು ಅವರಿಗೆ. ಅಷ್ಟು ಚೆನ್ನಾಗಿರೋ ಐಡಿಯಾಸ್ ಅವಾಗ. ರೋಗ ರುಜಿನ ಸಾಧ್ಯ ಕೃತಜ್ಞರು ಎಲ್ಲ ಹಾಗಿದ್ರು, ರೋಗ ರುಜಿನ ಬರಾಗೇ ಇಲ್ಲ. ಯಾತಕ್ಕೆ? ನೋ ಎಂಟ್ರಿ. ಎಲ್ಲ ಕಡೆ ಭದ್ರತೆಯಿಂದ ಮೋಸ ಎಲ್ಲಿ ನಡೆಯುತ್ತಾಗ ಎಲ್ಲರೂ ಲೋಪೋಸಿಗೆ ಎಂಟ್ರ್ ಆಗ್ತಾರೆ. ಕೃತ್ಯ ಸ್ವಲ್ಪ ಕಡಿಮೆ ಆಗ್ತಾ ಒಂದು ಲೋರಿ ಬಂದು ಕಲಿಯುಗದಲ್ಲಿ ಅಲ್ಲಿ ತಪ್ಪು ಮಾಡೋರು ಕಡಿಮೆ ಆಗಿ ಸರಿ ಮಾಡೋರೇ ಕಡಿಮೆ ಅಂತ ಆಯ್ತು. ಬರ್ತಾ ಪೂರ್ತಿ ಚೇಂಜ್ ಆಗೋಯ್ತು. ಆಯ್ತಾ? ಅದು ನೆನೆಸ್ಬೇಕು. ಯಥಾನುರೂಪತಃ ಅಥಾವತೀರ್ಣ. ಕೆಲವರು ರಾಜರು ಅನುರೂಪ, ಕೆಲವರು ರಾಜರಾಗಿ ಹುಟ್ಟಿದ್ರು. ಸುಧಾಮಾದಿಗಳು ಬ್ರಾಹ್ಮಣರಾಗಿ ಹುಟ್ಟಿದ್ದಾರೆ. ಗೊತ್ತಾಯ್ತಾ? ಕೆಲವರು ವೈಶ್ಯರ, ನಂದ ಉಪವೈಶ್ಯನ ಅನ್ನಲ್ಲ, ಈ ರೀತಿ ಬೇರೆ ಬೇರೆ ಜಾತಿಯಲ್ಲಿ ಹುಟ್ಟುತ್ತಾರೆ. ವಿವಿಧರ ಶೂದ್ರನಾಗಿ ಹುಟ್ಟಿದ್ದಾರೆ. ಎಲ್ಲ ಒಂದೇ ಜಾತಿಯಲ್ಲಿ ಹುಟ್ಟಲಿಲ್ಲ. ಯಾಕೆ? ಅನುರೂಪವಾದ ನಿಮ್ಮ ಸೇವೆಗೆ ಅನುರೂಪ ಆಗಬೇಕು. ಆತನ ಉದ್ದೇಶ ಇದ್ದದ್ದು ಬೇರೆ. ಆದ್ದರಿಂದ ಕ್ಷತ್ರಿಯನಾಗಲಿಲ್ಲ ಆತ, ಉಪದೇಶ ಬ್ರಾಹ್ಮಣನೂ ಆಗಲಿಲ್ಲ, ಶೂದ್ರನಾಗಿ ಹುಟ್ಟು ಸಾಧನೆ ಮಾಡೋದು. ಇದೆಲ್ಲ ಯೋಚನೆ ಯಥಾನುರೂಪತಃ ಅನ್ನೋ ಮಾತಿಗೆ ಅದೆಲ್ಲ ಸೇರಿಬಿಡುತ್ತೆ. ಏನೋ ದೇವರು ಕೂಡ ಸೃಷ್ಟಿಯಲ್ಲಿ ಹಾಕ್ತಾರತಾನೆ ಗೊತ್ತಾ? ತಗೊಂಡು ಸೃಷ್ಟಿ ಮಾಡ್ತಾನೆ, ಹೇಗೆ ಬರ್ಬೇಕದು? ಎಲ್ಲ ವೆರೈಟಿ, ಎಲ್ಲ ಇಂಜಿನಿಯರ್ಸೇ ಬಂದ್ಬಿಟ್ರೆ, ಎಲ್ಲ ಡಾಕ್ಟರ್ಸೇ ಬಂದ್ಬಿಟ್ರೆ, ಎಲ್ಲ ಇವರೇ ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿ. ಅದು ದೇವರ ಕೈ ಹಿಡಿಯೋದು. ಒಂದು ಹಿಡಿದ ಅಂತ ಹೇಳಿದ್ರೆ ಹೇಗೆ ಬಂತದೋ ಸೃಷ್ಟಿ ಎಲ್ಲ ಸೇರಿ ಆ ಥರ ಬರೋದು. ಇದಕ್ಕೆ ಏನು ಬೇಕು? ಇದಕ್ಕೆ ಪರಿಪೂರ್ಣ ಜ್ಞಾನ ಬೇಕು, ಪರಿಪೂರ್ಣ ಶಕ್ತಿ ಬೇಕು. ಉಳಿದವರೆಲ್ಲ ಮಾಡಕ್ಕೆ ಬರೋದಿಲ್ಲ. ಸುಮ್ಮನೆ ಇದು ಹೇಳಿದ್ರೆ ಎಪಿಟಮ್ ಮಾಡಬೇಕು, 1/3 ಮಾಡು ಅಂತ ಹೇಳಿದ್ರೆ 15 10 ಲೈನ್ ಕಿತ್ತೆ ಹಾಕಿದ, ಅದು ಅಲ್ಲಿ ಎಪಿಟಮ್ ಅಲ್ಲ. ಏನು ಮಾಡಬೇಕು? 15 ಸಾರಾಂಶನೂ ಒಂದು 5 ಬರಬೇಕಾಗ. ಅದು ನಿಜ ಎಪಿಟಮೈಸೇಷನ್ ಅಂದ್ರೆ ಹಾಗೆ. ಸಂಗ್ರಹ ಮಾಡೋದು ಅಂದ್ರೆ ಹಣ್ಣು ಭಾಷೆ ಸಂಗ್ರಹ ಹೇಗಿದೆ ಅದೀಗ? ಇಡೀ ಭಾಷೆದ ಸಂಗ್ರಹ ಅಲ್ಲ, ಅಧ್ಯಾಯದ ಸಂಗ್ರಹ ಅಲ್ಲ, ಅಧಿಕರಣ ಸೂತ್ರಾರ್ಥರು ಬಂದಿದೆ. ರಾಯರು ಹೇಗೆ ಬರೀತಾರೆ? ಸೂತ್ರಾರ್ಥ ಬಂದಿದೆ, ತೋರಿಸ್ತಾರೆ. 8 ಸೂಪರ್. ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. 32 ಶ್ಲೋಕ. ಅಷ್ಟು ಭಾಷೆದ ಅರ್ಥ ಮುಗಿಸ್ಬೇಕಾರೆ ಅದಕ್ಕೆ ಇರುವವರು ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡ್ಬೇಕಂದ್ರೆ ಈಗ ಅವರೇ ಮಾಡಬೇಕು. ಸಂಬಂಧಪಟ್ಟವರು, ಸಾಮರ್ಥ್ಯ ಇರೋರು ಎರಡಾಗಬೇಕು. ಆ ದೃಷ್ಟಿಯಲ್ಲಿ ಏನ ಹೌದು ಆಗ್ತಾ ಇದೆ. ಎಲ್ಲ ಸಾಮಾನ್ಯರಲ್ಲ ಅವ್ರು ಯಾರು ಕೂಡ. ಅದು ಹೇಳಿಲ್ಲ ಅಷ್ಟೇ. ಹೇಳ್ದ ಹೋದ ಇದ್ದಾರೆ ದೇವಾಂಶ. ರಾಯರ ಬಗ್ಗೆ ಏನು ಹೇಳಿದ್ರು? ದೇವಸ್ವಭಾವೋ ದಿವಿಜದ್ರು ಮೋಯಂ. ಅದ್ರ ಬಗ್ಗೆ ವಿವಾದ ಇಲ್ಲ. ಭಾರಿ ದೊಡ್ಡ ಸಾಧನೆ ಮಾಡಿದಾಗ ಏನಾಗಿರ್ಬೇಕು ಅವರು? ಇವು ಸಾಮಾನ್ಯರಲ್ಲ, ಅದು ಸಿಂಪಲ್. ಯಾರೋ ಅಂತ ಗೊತ್ತಾಗ್ರೆ ವಿಶೇಷ ಬೇಕು. ಗೊತ್ತಾದಾಗ ಒಪ್ಪಬೇಕು, ಗೊತ್ತಾಗದಿದ್ದರೆ ಕಲ್ಪನೆ ಮಾಡಬಾರ್ದು, ಗೊತ್ತಾದಾಗ ಅಲೆಗಳಿರಬಾರ್ದು. ಅದು ಸರಿಯಾದ ಪದ್ಧತಿ. ಹೌದು. ಮತ್ತೆ ಭಗವಂತ ಅಲ್ಲ, ಕೆಲವರಿಗೆ ಗೊತ್ತಾಗದೇ ಇದ್ದವರು ಭಗವಂತನೇ. ನೀವು ಆರಿಸ್ಕೊಳ್ಳಿ ಎಪ್ಪತ್ತು ಎಲ್ರಿಗೂ ಕೊಡೋದಿಲ್ಲ ಚಾಯ್ಸ್ನ. ಯಾರಿಗೆ ಕೊಡ್ತಾರೆ? ಸಾಮರ್ಥ್ಯ ಇದ್ದವ್ರಿಗೆ ಕೊಡ್ತಾರೆ. 2 ಬರುತ್ತೆ, 3 ವಿಷಯ ಬರುತ್ತೆ. ಏನೊಂದು ಆರಿಸ್ಕೊ ಅಂತ ಹೇಳ್ತಾರೆ. ಒಂದೇ ಬರೋದು, ಆರಿಸ್ಕೊಳ್ಳೋ ಪ್ರಶ್ನೆ ಇಲ್ಲ. ಏನ್ ಮಾಡ್ಬೇಕು ಅವರು? ಅದು ಅಡಿಗೆನೇ ಮಾಡಕ್ ಬರಲ್ಲ. ಏನ್ ಮಾಡ್ತೀವಿ ಅದಕ್ಕೆ ಕೇಳಕ್ ಬರಲ್ಲ. ಬಡಿಸ ಅಷ್ಟೇ. ಆರಿಸ್ಬೇಕು. ಮಳಿಲಿ ಬಡಿಸ್ತಾರೆ, ಮೈಲಿಗೆ ಪಂಕ್ತಿ ಹೋಗುತ್ತೆ, ಅಲ್ಲಿ ಕಳಿಸ್ತಾರೆ. ಬಡಿ ಆಗಲ್ಲ ನನಗೆ ಅಂದ್ರೆ ಅಲ್ಲಿ ಹೋಗೋದು ಅಷ್ಟೇ. ಚಾಯ್ಸ್ ಇರೋದು ಯಾರಿಗೆ ಯಾವಾಗಲೂ ಕೂಡ ಸಾಮರ್ಥ್ಯ. 3-4 ಸಾಮರ್ಥ್ಯ ಇದ್ದಾಗ ಚಾಯ್ಸ್ ಕೊಡ್ತಾರೆ, 16 ಚಾಯ್ಸ್ ಕೊಡ್ತಾರೆ. ಆದ್ರೆ ಒಂದೇ ಗೊತ್ತಿದ್ದವ್ರಿಗೆ ಪ್ರಶ್ನೆ ಬರೋದೇ ಇಲ್ಲ. ಏನ್ ಮಾಡ್ತಾರೆ? ಹೌದು, ಅದು ಹೇಳಿದ್ದಾರೆ. ಅಣುಭಾಷ್ಯಕ್ಕೆ ಹೇಳಿದ ಮೇಲೆ ಅದು ಹೇಳೋದು ಸುಲಭ. ಅಟ್ಲೀಸ್ಟ್ ಏನಿದೆ ಸೂತ್ರ ಇದೆ ಇಲ್ಲಿ. ಅಧಿಕರಣ ಇದೇನಿಲ್ಲ. ನೋಡಿದ್ರೆ ಬಂದ ಇದಕ್ಕೆ ಕಾಣಿಸ್ಬೇಕಷ್ಟೇ. ಪಟ 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 ತೋರಿಸ್ತಾ ಹೋಗ್ತಾರೆ. ಆಚೆ ಎಂಥ ಸಾಮರ್ಥ್ಯ ಅದು. ಅದನ್ನೇ ಹೇಳ್ತಾರೆ. ನೀವು ಹೇಗೆ ತೋರಿಸಿದಿರಿ ಅಂತ ವರ್ಣನೆ ಮಾಡ್ತಾರೆ. ಅನಂತೋರ್ಥ ಪ್ರಕಟಿತ ತ್ವಯಾಣೋ ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತೈ ಕೃಷ್ಣೇನೇವ ಆನನಂತರೇ. ಕೃಷ್ಣ ತನ್ನ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ ಹಾಗೆ ನೀವೇನ್ ಮಾಡಿದಿರಿ? ಬಾಯಿ ಚಿಕ್ಕದು, ದೊಡ್ಡ ಬ್ರಹ್ಮಾಂಡ ತೋರಿಸಿದೆ. ಅಣುಭಾಷ್ಯ ಚಿಕ್ಕದು, ಬ್ರಹ್ಮಸೂತ್ರ ಬ್ರಹ್ಮಾಂಡನೇ ತೋರಿಸಿದ್ದೀರಿ ನೀವು ಅಂತ ಹೇಳಿದ. ಅಂದ್ರೆ ಆಚಾರ್ಯ ಪ್ರತಿಯೊಂದು ಗ್ರಂಥ, ಪ್ರತಿಯೊಂದು ಕಾರ್ಯದಲ್ಲೂ ಅಂತ ಪರ್ಫೆಕ್ಷನ್ ಇದೆ. ಅದಕ್ಕೆ ಪೂರ್ಣತೆ, ಪೂರ್ಣ ಪ್ರಜ್ಞರು, ಪೂರ್ಣ ಬಲರು, ಪೂರ್ಣ ಶಕ್ತರು, ಎಲ್ಲ ಏನೇನು ಪೂರ್ಣ, ಪ್ರತಿಯೊಂದಕ್ಕೂ ಪೂರ್ಣ ಸೇರಿಸ್ಬೇಕ. ಪೂರ್ಣ ಭಕ್ತರು. ಗೊತ್ತಾಯ್ತಾ?
ಅಥಾವತೀರ್ಣಾಃ ಸಕಲಶ್ಚ ದೇವತಾಃ ಯಥಾ ಯಥೈವಾಹ ಹರಿಸ್ತಥಾ ತಥಾ ವಿತ್ತೇಶ್ವರಃ ಪೂರ್ವಮಬುದ್ಧಿ ಭೌಮಾತ್ ಹರೇಃ ಸುತತ್ವೇಪಿ ತದಿಚ್ಛಯಾಸುರಾತ್ ಅಥಾ ಅವತೀರ್ಣಾಃ ಸಕಲಾಃ ಚ ದೇವತಾಃ ಯಥಾ ಯಥಾ ಏವ ಆಹ ಹರಿಃ ತಥಾ ತಥಾ ಹರಿಃ ಯಥಾ ಯಥಾ ಆಹ ತಥಾ ತಥಾ ಅವರೆಲ್ಲ ಅವತಾರ ಮಾಡಿ ಯಥಾ ಯಥಾ ತಥಾ ಯಥಾ ಬಂದ್ರೆ ಏನ್ ಬರ್ಬೇಕು ಯಾವಾಗಲೂ ಯತ್ರ ತತ್ರ ಯದಾ ತದಾ ಯಥಾ ತಥಾ ಇವೆಲ್ಲ ಏನಂತಾರೆ ಕಾರ್ಯುಲೇಟಿವ್ಸ್ ಅಂತಾರೆ ಅದ್ರ ಅರ್ಥ ಏನು ನಿತ್ಯ ಸಂಬಂಧಿ ಪದಗಳು ಒಂದಿದ್ರೆ ಆಗ ಇನ್ನೊಂದು ಸೇರಿಸ್ಬೇಕಾದ್ರೆ ನಾಟ್ ಓನ್ಲಿ ಬಟ್ ಆಲ್ಸೋ ಹೇಳೋದೆಲ್ಲ ಆ ಟೈಪು ಇದೆಲ್ಲ ಇರುತ್ತೆ. ಈ ದೃಷ್ಟಿಯಲ್ಲಿ ಯಥಾ ಯಥಾ ಆಹ ಹರಿಹಿ ತಥಾ ತಥಾ ಅವರೆಲ್ಲ ಅವತಾರವನ್ನು ಮಾಡಿದರು. ಅದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ವಿತ್ತೇಶ್ವರ ಪೂರ್ವಮಬುದ್ಧಿ ಭೌಮಾತ್ ಹರೇ ಸುತತ್ವೇಪಿ ತದಿಚ್ಛಯಾಸುರಾತ್ ಪಾಪೇನ ತೇನಾಪಹೃತೋ ಹಿ ಹಸ್ತಿ ಶಿವ ಪ್ರದತ್ತ ಸುಪ್ರತೀಕಾಭಿಧಾನಃ ತದರ್ಥಮೇವಾಸ್ಯ ಸುತೋಭಿಜಾತಃ ಧನೇಶ್ವರೋ ಭಗದತ್ತಾಭಿಧಾನಃ. ಏನಾಗಿದವು? ವಿತ್ತೇಶ್ವರ ಯಾರೋ? ಕುಬೇರ. ಆತ ಪೂರ್ವಂ ಹಿಂದೆ, ಅಬುದ್ಧಿ ಭೌಮಾತ್ ಹರೇ ಸುತತ್ವೇಪಿ ಅದು ಮೂಲತಃ ಕುಬೇರ. ಭೌಮ ಅಂದ್ರೆ ಯಾರೋ? ಭೂಮಿಯ ಮಗ ನರಕಾಸುರ. ಗೊತ್ತಾಯ್ತಾ? ನರಕಾಸುರನ ಮಗನಾಗಿ ಹುಟ್ಟಿದ ಕುಬೇರ, ನರಕಾಸುರನ ಮಗನಾಗಿ ಹುಟ್ಟಿದ. ಹೆಸರೇನವನಿಗೆ? ಭಗದತ್ತಾಭಿಧಾನ. ಭಗದತ್ತ ಅಂತ ಹೆಸರು. ನೋಡಿ, ಅವರವರ ಅವತಾರಕ್ಕೆ ತಕ್ಕ ಕಾಲಕ್ಕೆ ತಕ್ಕಂತೆ ಹುಟ್ಟಿರಿ ಅಂತ ಹೇಳಿದ್ರೆ ಕಾರ್ಯಕ್ಕೆ ತಕ್ಕಂತೆ ಇತರ ಕಾರ್ಯ ಏನಿತ್ತು ಹೇಳ್ತಾರೆ. ದೇವತಾ ಯಥಾ ಯಥೈವಾಹ ಹರಿಹಿ ತಥಾ ತಥಾ ವಿತ್ತೇಶ್ವರ ಪೂರ್ವಂ ಅಬುದ್ಧಿ ಭೌಮಾತ್. ಪೂರ್ವಂ ಅಂದ್ರೇನು? ಈಗ ಹೇಳಿದಾಗಲ್ಲ, ಮೊದಲೇ ಹುಟ್ಟಿಯಾಗಿದೆ ಆತಾಗಲೇ. ಈಗ ಹುಟ್ಟೋರಲ್ಲ ಇವರೆಲ್ಲ, ಹಿಂದೆ ಹುಟ್ಟಿಬಿಟ್ಟಿದ್ದಾರೆ ಈಗಾಗಲೇ. ಅದು ಅರ್ಥ ಏನು ಅಂದ್ರೆ ಅವರು ಕೂಡ ಹಾಗೆ ಹುಟ್ಟಿದವರು ಅಂತ ಅರ್ಥ. ತಮ್ಮ ಕಾರ್ಯಕ್ಕೆ ತಕ್ಕಂತೆ ಅವತಾರ ಮಾಡಿದ್ರು. ಈಗ ಮಾತ್ರ ಹುಟ್ಟೋರೆಲ್ಲ ದೇವರ ಆದೇಶ ತಕ್ಕಂತೆ ಹುಟ್ಟುತ್ತಾರೆ ಅಷ್ಟೇ ಅಲ್ಲ. ಯಾರೇ ಏನ್ ಮಾಡಿದ್ರು ಏನಾಗಿರುತ್ತದೋ ದೇವರ ಇಚ್ಛೆ ಆಜ್ಞೆ ಅಷ್ಟೇ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಪೂರ್ವಂ ಕೃಷ್ಣಾವತಾರಕ್ಕಿಂತ ಮುಂಚಿತನೇ ಇವರೆಲ್ಲ ಅವತಾರ ಮುಂಚಿತವಾಗಿನೇ ಭಗದತ್ತ ಹುಟ್ಟಿದ್ದ. ಸುತತ್ ನರಕಾಸುರನ ಮಗನಾಗಿ ಹುಟ್ಟಿದ. ನಮಗೆ ಆಶ್ಚರ್ಯ ಆಯ್ತು, ಏನಿದು? ಈತ ನೋಡಿದ್ರೆ ದೇವತೆ ದಿಕ್ಪಾಲಕ, ಅವನ್ ನೋಡಿದ್ರೆ ನರಕ, ಹೆಸರೇ ನರಕ. ಅಂಥವನ್ ಮಗನಾಗಿ ಹುಟ್ಟಬೇಕಾ? ಅದ ಅಸುರಾತ್. ಅವನ್ ಯಾರವರು? ಅಸುರಾತ್, ಅಸುರ ಮಗನಾಗಿ ಹುಟ್ಟುಬಿಟ್ಟ. ಅದು ಇಚ್ಛೆ ಪಟ್ಟು, ಅದು ಸಮಸ್ಯೆ ಅಂತ ಹೇಳಿದ್ರು. ಅನಿವಾರ್ಯವಾಗಿ ಹುಟ್ಟಿರೋದು ಬೇರೆ ಮಾತು. ಉದಾಹರಣೆಗೆ ಈಗ ಶಾಪ ಇದೆ ಕೆಲವರಿಗೆ. ಈಗ ನಲಕೂಬರಿಗೆ ಶಾಪ ಇತ್ತು, ಗೊತ್ತಾಯ್ತಾ? ಹುಟ್ಟಿದ್ರು. ಅದೇ ರೀತಿ ಇನ್ನು ಕೆಲವರು ವಿರಾಧ ತುಂಬೂರು ಗಂಧರ್ವ ರಾಕ್ಷಸರಾಗಿ ಶಾಪ ಕೊಟ್ಟಿದ್ದ, ಗೊತ್ತಾಯ್ತಾ? ಅದು ಇವ್ರು ಶಾಪ ಇಲ್ಲ, ಇಚ್ಛೆ ಪಟ್ಟು ಹುಟ್ಟುತ್ತಾರೆ. ಯಾತ ಇಚ್ಛೆ ಯಾಕೆ ಪಟ್ಟ? ಕಾರಣ ಬೇಕಲ್ಲ, ಕಾರಣ ಕೊಡ್ತಾರೆ. ತದಿಚ್ಛಯಾಸುರಾತ್ ಪಾಪೇನ ತೇನ ಅಪಹೃತೋ ಹಿ ಹಸ್ತಿ ಶಿವ ಪ್ರದತ್ತ ಸುಪ್ರತೀಕಾಭಿಧಾನ. ಅಲ್ಲೇನಾಯ್ತು? ಇಂದ್ರನಿ ದೇವರು 8 ಮಹಾಗಜಗಳು ಹುಟ್ಟಿದ್ರು. ಅಲ್ಲಿ ಹುಟ್ಟಿದ್ದು ಸಾವಿರಾರು ಆನೆಗಳು, ಎಲ್ಲ 4 ದಂತಗಳ ಆನೆ ಹುಟ್ಟಿದ್ರು. ಯಾವಾಗ? ಸಮುದ್ರ ಮಥನ ಕಾಲಕ್ಕೆ. ಅದರಲ್ಲಿ 8 ಭಾರಿ ಪ್ರಧಾನ ದಿಗ್ಗಜಗಳು ಅಂತ ಹೆಸರು. ಐರಾವತ ಇಂದ್ರದೇವರಿಗೆ ಗೊತ್ತು. ಇವು ಕುಬೇರನಿಗೆ ಯಾವುದೋ ಸುಪ್ರತೀಕ ಅಂತ ಆತನ ಆನೆ. ನರಕಾಸುರ ಏನ್ ಮಾಡಿದ? ದಿಕ್ಪಾಲಕರನ್ನೆಲ್ಲ ಸೋಲಿಸ್ಬಿಟ್ಟ. ಈತನ ಆನೆ ಹೊತ್ಕೊಂಡು ಹೋದ. ಯಾರ ಆನೆ? ಒಬ್ಬೊಬ್ರು ಪದಾರ್ಥ ಒಂದೊಂದು ಒಯ್ದ. ಈ ಸುಪ್ರತೀಕ ಆನೆ ಏನ್ ಮಾಡ್ದ ಅವನು? ನರಕಾಸುರ ಅಪಹರಣ ಮಾಡದ. ಸರಿಯಾಗಿ ಕೇಳಬೇಕಿದ್ರೆ ಎಷ್ಟು ತಮಾಷೆ ಇದೆ. ಅಪಹರಣ ಮಾಡದ. ಭಾರಿ ಯೋಚನೆ ಮಾಡದ ಇವರು. ಹಸ್ತಿ ಸುಪ್ರತೀಕಾಭಿಧಾನ ಹಸ್ತಿ ತೇನ ಅಪಹೃತ. ಅದು ಯಾರು ಕೊಟ್ಟಿದ್ರು ಕುಬೇರನಿಗೆ ಅಂದ್ರೆ ಶಿವಪ್ರದತ್ತ. ಶಿವ ಅನುಗ್ರಹ ಮಾಡಿದ್ರು. ಶಿವ ಕುಬೇರ ಇಬ್ರು ಏನಂತ ಕರೀತಾರೆ? ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅವರು ಫ್ರೆಂಡ್ಸ್ ಅಂದ್ರೆ ಈ ತರ ಫ್ರೆಂಡ್ಸ್, ಈಕ್ವಲ್ ಅಂತ ಭಾರಿ ಬೇರೆ ಇದ್ದಾರೆ. ರುದ್ರದೇವರು ಜೊತೆಗಿದ್ದಾರೆ. ಯಾಕೆ ಹೇಳಿ? ಈಶಾನ್ಯ ಕೈಲಾಸ ಪರ್ವತ ಅದ್ರ ಮಗ್ಲಲ್ಲೇ ಅಲ್ಕಾಪಟ್ನ ಇರೋದು. ಕೈಲಾಸ ಇದೆಯಲ್ಲ, ಪಕ್ಕದಲ್ಲೇ ಇದ್ದಾರೆ. ಇವ್ರು ಜೊತೆಗಿದ್ದಾರೆ. ಅದರಿಂದಾಗಿನೇ ಭಾರಿ ಕ್ಲೋಸ್ ಅವರು. ಅದು ರಾಜರಾಜ ಸಖ ಅಂತ ಅವ್ರ ಹೆಸರು. ರುದ್ರದೇವರಿಗೆ ರಾಜರಾಜ ಸಖ. ರಾಜರಾಜ ಅಂದ್ರೆ ಯಾರು? ಕುಬೇರ. ಕುಬೇರನ ಸ್ನೇಹಿತ ಅಂತ ಹೆಸರು. ಆದೃಷ್ಟ ಜೊತೆಗಿದ್ದಾರೆ ಅವ್ರು. ರುದ್ರರು ಏನ್ ಮಾಡಿದ್ರು? ಈ ತರ ಅನುಗ್ರಹ ಮಾಡಿದ್ರು. ದೊಡ್ಡವ್ರನ್ನ ಸಖ ಅಂತ ಕರೆದ್ರೆ ನಾವು ಫ್ರೆಂಡ್ಸ್ ಅಂತ ಕರೆದಾಗಲ್ಲ. ಅದು ಉಪಕಾರಕ ಅಂತ ಅಷ್ಟೇ ಅರ್ಥ. ಇವ್ರ ಉಪಕಾರ ಸೇವೆ, ಅವ್ರ ಉಪಕಾರ ಅನುಗ್ರಹ ಆಗಿದ್ರು. ಬೇಗ ಹೇಳಿದ್ರು, ಬೇಕಾಷ್ಟಿದೆ ಅಂತ ಹೇಳಿಲ್ಲ. ಇವರೆಲ್ಲಿ ಅವರೆಲ್ಲಿ ಮನೋನಿಯಾಮಕರು. ಇವರು ತೀರ ದಿಕ್ಪಾಲಕ ಅಷ್ಟೇ. ತದರ್ಥಮೇವ ಸ್ಯಸುತು. ಅದೇನು ಕಡಿಮೆ ಅಲ್ಲ. ಇವತ್ತು MLA ಅಂದ್ರೆ ಹಾರಾಡ್ತಿರ್ತಾರೆ. ಬೇರೆ ಪಂಚಾಯತ್ ಪ್ರೆಸಿಡೆಂಟ್ ಬಲ್ಲರು ಮಾಡ್ತಾರೆ. ಅರ್ಥ ಆಯ್ತಾರೆ ಇವ್ರಿಗೆ ಎಷ್ಟು ಆಸ್ತಿ. ಅಥವಾ ತಾವೇ ಸೂಸೈಡ್ ಮಾಡ್ಕೊತಾರೆ. ಟಿಕೆಟ್ ಸಿಗಲ್ಲ, ಎಲೆಕ್ಟ್ ಆಗಲ್ಲ, ಟಿಕೆಟ್ ಸಿಗಲ್ಲ, ಸೂಸೈಡ್ ಮಾಡ್ಕೊಳ್ಳೋರು ಇರ್ತಾರೆ. ಅವರವರಿಗೆ ಪದವಿ ಭಾರಿ ದೊಡ್ಡದು. ಇದು ನಿಜವಾಗ್ಲೂ ದಿಕ್ಪಾಲಕನ ಏನರ್ಥ? ಉತ್ತರ ದಿಕ್ಕಿ ಪೂರ್ತಿ ಕುಬೇರನ ಮೇಲೆ ಇವರೆಲ್ಲ
ಕುಡಿದಾರ್ಥ ವಾಸ್ತು ನೋಡೋರಲ್ಲ ಕುಬೇರ ಬೆಳೆ ಅಂತ ಓಡಾಡ್ತಿರ್ತಾರೆ. ಕುಬೇರ ಯಾವುದಕ್ಕೆ ವಿತ್ತಪತಿ, ಅದಕ್ಕೆ ಕುಬೇರರ ಬಗ್ಗೆ ಅಷ್ಟಿದು. ತದರ್ಥಮೇ ವಾಸ್ಯ ಸುತೋಭಿಜಾತಃ. ಯೋಚನೆ ಮಾಡಿದ, ನರಕಾಸುರ ಭಾರಿ ಪವರ್ಫುಲ್, ಬ್ರಹ್ಮಾದಿಗಳ ವರ ಇದೆ, ಅವನಿಂದ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಅವ್ನು ವಾಪಸ್ ತಗೊಳ್ಳೋ ಚಾನ್ಸ್ ನನಗಿಲ್ಲ, ಯುದ್ಧ ಮಾಡಕ್ಕೆ ಬರೋದಿಲ್ಲ, ನನಗದು ಬೇಕು. ಏನ್ ಮಾಡಿದ, ಅವ್ನ ಮಗನಾಗಿ ಹುಟ್ಟುಬಿಟ್ಟ. ಅದಕ್ಕೆ ಉತ್ತರಾಧಿಕಾರಿ ಅದೀಗ, ಅವ್ನು ಸತ್ ಮೇಲೆ ಅನ್ನೋದು ಬರುತ್ತೆ ಗ್ಯಾರಂಟಿ ಅಂತ. ಅದು ತಮಾಷೆ ನೋಡಿ. ಶುಕಾಚಾರ್ಯ ಮಗನಾಗಿ, ರುದ್ರದೇವ್ರ ಮಗನಾಗಿ ಹುಟ್ಟಿದ್ರು ವೇದವ್ಯಾಸ ದೇವರಿಗೆ. ಯಾತಕ್ಕೆ? ಭಾಗವತ ಕೇಳೋ ಯೋಗ ಬರುತ್ತೆ ಅಂತೇಳಿ, ಗೊತ್ತಾಯ್ತಾ? ಈತ ಸುಪ್ರೀದಕ್ಕೆ ಆನೆ ಸಿಗುತ್ತೆ ಅಂತ ಹುಟ್ಟಿದ. ಅವ್ರವ್ರ ಪರ್ಪಸ್ ಅವ್ರವ್ರಿಗೆ. ಪೇಟೆಗೆ ಹೋಗೋರಲ್ಲ, ಒಂದಕ್ಕೆ ಹೋಗಲ್ಲ. ಈರುಳ್ಳಿ ತರೋರು ಹೋಗ್ತಾರೆ, ಇದನ್ನ ತರೋರು ಹೋಗ್ತಾರೆ, ಅವರವ್ರ ಉದ್ದೇಶಕ್ಕೆ ತಕ್ಕಂತೆ ಹೋಗ್ತಾರೆ. ಅದು ಈತ ಏನ್ ಮಾಡಿದ ಉಪಾಯ ಅಂದ್ರೆ, ನರಕಾಸುರ ಎಷ್ಟು ಪವರ್ಫುಲ್ ಅಂದ್ರೆ ಇವನ್ ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ, ಬೇಕೇ ಬೇಕಾಗಿದೆ. ಅವನ ಮಗನ ಹುಟ್ಟುಬಿಟ್ಟು ಪಡ್ಕೊಳ್ಳೋಣ ಅಂತ ಬಂದ. ಎಷ್ಟು ತಮಾಷೆ ಇದೆ. ಅದಕ್ಕೆ ಅನುರೂಪತ, ನಿಮ್ಗೆ ಕೆಲಸ ಯಾವ ರೀತಿ ಮಾಡಿ ಅಂತ ವಾಪಸ್ ತಗೊಳ್ಳೋದಿತ್ತು, ಅದಕ್ಕೋಸ್ಕರ ಹುಟ್ಟಿದ. ಸುಪ್ರತೀಕಾಭಿಧಾನ ತದರ್ಥಮೇವಸ್ಯ ಸುತೋಭಿಜಾತಃ ಧನೇಶ್ವರ. ಹಿಂದೆ ವಿತ್ತೇಶ್ವರ ಅಂದ್ರು, ಧನೇಶ್ವರ ಭಗದತ್ತಾಭಿಧಾನ. ಭಗದತ್ತ ಭಕ್ತದಲ್ಲಿ ಹುಟ್ಟಿದ. ಹಿಂದೆ ಶ್ಲೋಕದಲ್ಲಿ ಮುಗಿಸಿದ್ದು ಸುಪ್ರತೀಕಾಭಿಧಾನ, ಇಲ್ಲಿ ಭಗದತ್ತಾಭಿಧಾನ. ಎಷ್ಟೋ ಕಡೆಗೆ ಆಚಾರ ಒಂದು ಹೊಸ ರೀತಿ ತೋರಿಸ್ತಾ ಹೋಗ್ತಾರೆ. ಅಲ್ಲಿ ಹೇಳಿದ್ರು ವ್ರಜಂ ವ್ರಜ, ಆ ರೀತಿ ಮಾಡಿದ್ರು. ಇನ್ನೊಂದು ಕಡೆ ಈ ರೀತಿ ಮಾಡ್ತಾರೆ. ಅದು ಎಲ್ಲಾ ರೀತಿ ಮಾಡಿದ್ರೆ ಜನಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಕಡೆ ದೊಡ್ಡ ಪದ ಬರೀತಾರೆ, ಸಾಮಾನ್ಯ 99% ತುಂಬಾ ಸಿಂಪಲ್ ಬರೀತಾರೆ. ಒಮ್ಮೊಮ್ಮೆ ಏನ್ ಮಾಡಿಬಿಡ್ತಾರೆ, ಲಾಂಗ್ ಇದನ್ನು ಉಪಯೋಗಿಸ್ತಾರೆ. ಆ ರೀತಿ ಉಪಯೋಗಿಸಿದಾಗ ಅರ್ಥ ಸಿಕ್ಕಾಬಟ್ಟೆ ಪ್ಯಾಕ್ ಮಾಡಿರ್ತಾರೆ. ಮತ್ತೆ ಅದು ಅವ್ರ ಶೈಲಿನೇ ಶೈಲಿ, ಅದು ಇಮಿಟೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರ ಬಗ್ಗೆ, ಭಾಷ್ಯದ ಬಗ್ಗೆ ಬರೀತಾರೆ ನೋಡಿ. 9ನೇ ಸರ್ಗದೊಳಗೆ ಹೇಗಿತ್ತು ಭಾಷ್ಯ, ವೇದವ್ಯಾಸರ ಪೀವ ವ್ಯಾಸದೇವ ಹೃದಯಾತಿ ವಲ್ಲಭಂ ಅಂತ ಮಾಡಿ ವರ್ಣನೆ ಮಾಡ್ತಾರೆ. ಅದಿಷ್ಟು ಆಚಾರ ಸ್ಟೈಲ್ ಹೇಗೆ ಬರೀತಾರೆ ಅಂತ ಹೇಳೋದು. ಬರೀ ಭಾಷ್ಯಕ್ಕೆ ಹೇಳಿದ್ದೆಲ್ಲ ಯಾವುದಕ್ಕೆ ಸರ್ವಮೂಲದ ಒಂದು ಭಾಗ ತಾರೆ, ಸರ್ವಮೂಲಕ್ಕೆಲ್ಲ ಅನ್ವಯಿಸ್ತಕ್ಕಂಥ ಮಾತು. ಪಾಪೇನ ತೇನಾಪಹೃತೋ ಹಿ ಹಸ್ತಿ ಶಿವಪ್ರದತ್ತಃ ಸುಪ್ರತೀಕಾಭಿಧಾನ ತದರ್ಥಮೇವಸ್ಯ ಸುತೋಭಿಜಾತಃ ಧನೇಶ್ವರೋ ಭಗದತ್ತಾಭಿಧಾನ. ಮುಂದೆ ಮಹಾಸುರಸ್ಯಾಂಶಯುತ ಸ ಏವ ರುದ್ರಾವೇಶಾತ್ ಬಲವಾರಸ್ತ್ರವಾಂಶ್ಚ ಶಿಷ್ಯೋ ಮಹೇಂದ್ರಸ್ಯ ಹತೆ ಬಭೂವ ತಾತೆ ಸ್ವಧರ್ಮಾಭಿರತಶ್ಚ ನಿತ್ಯಂ. ಮಹಾಸುರಸ್ಯ ಆವೇಶಯುತಃ ಸ ಏವ ರುದ್ರಾವೇಶಾತ್ ಬಲವಾನ್ ಅಸ್ತ್ರವಾಂಚ ಶಿಷ್ಯಃ ಮಹೇಂದ್ರಸ್ಯ ಹತೆ ಬಭೂವ ತಾತೆ ಸ್ವಧರ್ಮಾಭಿರತಃ ಚ ನಿತ್ಯಂ. ಅಲ್ಲಿ ಹುಟ್ಟಿದ್ರಿಂದ ಏನಾಯ್ತು ಈಗ, ಮಹಾಸುರಸ್ಯ ಆವೇಶಯುತ, ಅಸುರಾವೇಶನು ಬಂತಾತರಿ. ಹೋಟ್ಲಿಗೆ ಹೋಗಿ ಬಂದ್ರೆ ಏನ್ ಬಂತ, ಅಲ್ಲಿಗೆ ಮೈಲಿಗೆ ಆಗ್ಲಿಲ್ಲ, ಆ ತರ ಆಯ್ತು ಅಸುರಾವೇಶ. ಅಲ್ಲಿ ಹುಟ್ಟಿದ ತಪ್ಪು, ಅಸುರಾವೇಶ ಆ ವಂಶಕ್ಕೆ ತಕ್ಕಂತೆ ಆಗ್ಬೇಕಲ್ಲ, ಅದಕ್ಕೆ ಅದು ದುಷ್ಟ. ಅದೇ ಅಲ್ಲಿ ಆಹಾರ ಎಲ್ಲ ಶುರು ಆಯ್ತು ಆಗ್ಲೇನೆ. ಅದ್ರ ರಿಸಲ್ಟ್ ಏನು, ಮಹಾಸುರ. ಬರೀ ಸಣ್ಣ ಸುರ ಅಲ್ಲ, ಇವರು ಮಹಾಸುರ ತಾನೇ. ಅವನು ಮಹಾಸುರ ಆವೇಶ ಬಂತು. ಏವ ರುದ್ರಾವೇಶ, ರುದ್ರದೇವರ ಇದಾಗಿದ್ದರಿಂದ ರುದ್ರಾವೇಶನೂ ಇತ್ತು. ಭಗದತ್ತನಲ್ಲಿ ಭಗದತ್ತ ಮೂಲತಃ ಕುಬೇರ, ಒಳಗೆ ಅಸುರಾವೇಶ, ಬಟ್ ಸುರಾವೇಶ. ರುದ್ರದೇವರ ಆವೇಶ ಇದೆ, ಕ್ಲೋಸ್ ಆಗಿದ್ದು, ಬಹಳ ಪ್ರಿಯರಾಗಿದ್ದರಿಂದ. ಇವರ ಶೈಲಿ ಅಲ್ಲಿ ಹುಟ್ಟಿದ್ರಿಂದ ಮೈಲಿಗೆ ಆಯ್ತಲ್ಲ, ಹುಟ್ಟಿದ್ರಿಂದ ಅಸುರಾವೇಶ ಬಂತು. ಇಷ್ಟು 3 ಸೇರಿಕೊಂಡ್ತಾತೀಗ, ಸ್ವರೂಪ, ಅಸುರಾವೇಶ, ದೇವತಾವೇಶ. 3ರಿಂದ ಕಾಂಬಿನೇಷನ್ ಇದ್ದಾರಂತೆ. ಶಿಷ್ಯೋ ಮಹೇಂದ್ರಸ್ಯ ಹತೇ ಬಭೂವ. ಎಲ್ಲಿವರೆಗೂ ಅವರ ಅಪ್ಪ ಬದುಕಿದ್ನೋ ಅಲ್ಲಿವರೆಗೂ ಏನಾಗಿದ್ದ, ಏನ್ ದಾರಿನೇ ಇಲ್ಲ, ಅಲ್ಲೇ ಇರಬೇಕಾಗಿತ್ತು. ಅವರು ಏನು ಮಾಡಾಗಿಲ್ಲೇ ಇಲ್ಲ. ಶಿಷ್ಯೋ ಮಹೇಂದ್ರಸ್ಯ ಹತೇ ತಾತೆ. ತಾತ ಅಂದ್ರೆ ಹೇಳಿ ಸಂಸ್ಕೃತದಲ್ಲಿ ಏನರ್ಥ, ತಂದೆ ಆದ ನರಕಾಸುರ ಸತ್ತ ಮೇಲೆ, ಯಾರಿಂದ, ಕೃಷ್ಣನಿಂದ. ಇನ್ನೂ ಸತ್ತಿಲ್ಲ, ಮುಂದೆ ಸತ್ತ ಮೇಲೆ ಮಹೇಂದ್ರಸ್ಯ ಶಿಷ್ಯ ಬಭೂವ, ಮಹೇಂದ್ರನ ಶಿಷ್ಯನಾಗಿಬಿಟ್ಟ. ತಾರತಮ್ಯ ದಿಕ್ಪಾಲಕರಲ್ಲಿ ಯಾರು ಶ್ರೇಷ್ಠ, ಈಶಾನ್ಯ ದಿಕ್ಕನ್ನು ಬಿಟ್ಟುಬಿಟ್ರೆ ಉಳಿದವರೆಲ್ಲ ಇಂದ್ರದೇವರಿಂದ ಕಡಿಮೆ ಆಗ್ತಾರೆ. ಆ ದೃಷ್ಟಿಯಲ್ಲಿ ಮಹೇಂದ್ರಸ್ಯ ಶಿಷ್ಯ ಬಭೂವ ಸ್ವಧರ್ಮಾಭಿರತಶ್ಚ ನಿತ್ಯ. ಅಸುರಾವೇಶ ಕಡಿಮೆ ಆಯ್ತಾಗ, ತಾನು ಮಡಿ ಮೇಲಿಗೆ ಮಾಡ್ಕೊಳ್ಳೋ ಅನುಕೂಲ ಆಯ್ತು. ಈಗ ಅದಕ್ಕೇನಾಯ್ತು, ಅಸುರಾವೇಶ ಕಡಿಮೆ ಆಗಿಬಿಟ್ಟು ಸ್ವಧರ್ಮಾಭಿರತಶ್ಚ ನಿತ್ಯಂ, ಸದಾಕಾಲ ಧರ್ಮಿಷ್ಠರಾಗಿದ್ದ. ಈಗ ಇದಿಷ್ಟು ನೋಡಿ ಯೋಚನೆ ಮಾಡಿದರೆ ಅವ್ರು ಎಷ್ಟು ಇತಿಹಾಸ, 3 ಶ್ಲೋಕದಲ್ಲಿ ಅವನ ಪರ್ಪಸ್ ಎಲ್ಲ ಹೇಳ್ಬಿಡ್ತಾ. ಇದನ್ನೆಲ್ಲ ಎಕ್ಸ್ಟೆಂಡ್ ಮಾಡ್ಕೋಬೇಕು. ಏನೋ ಯಾವ್ದ್ರಲ್ಲಿ ಇಲ್ಲ ತಾರತಮ್ಯ ಇಲ್ವಾ, ನೀವೇ ಹೇಳಿ. ಇಂದ್ರ ದಿಕ್ಪಾಲಕರು ಯಾರ್ಯಾರಿದ್ದಾರೆ ಈಗ, ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಪ್ರವಾಹವಾಯು, ಆಮೇಲೆ ಕುಬೇರ, ಸೋಮ ಇಬ್ಬರಿದ್ದಾರೆ. ಆಮೇಲೆ ಈಶಾನ್ಯ
ಕೆಳಗೆ ಅನಂತ, ಮೇಲೆ ಬ್ರಹ್ಮದೇವರು. ಏನಾದ್ರೂ ಈಗ 4 ದಿಕ್ಕು ತಗೊಂಡ್ರೆ ಒಂದು ಕ್ರಮ, 8 ತಗೊಂಡ್ರೆ ಒಂದು ಕ್ರಮ, 10 ತಗೊಂಡ್ರೆ ಹೈಯೆಸ್ಟ್ ಯಾರಾಗ್ತಾರೆ? ಬ್ರಹ್ಮದೇವರಾಗ್ತಾರೆ. ಊರ್ಧ್ವ ಮೇಲಿದ್ದಾರೆ. ತಂದ್ರೆ ಅದರ ನಿತ್ಯ ಪೂಜೆ ಕಾಲಕ್ಕೆ ಅಂತ ಹೇಳಬೇಕು. ಆವರಣ ಪೂಜೆ ಮಾಡಬೇಕಾದ್ರೆ ಊರ್ಧ್ವ ಅಧಃ, ಊರ್ಧ್ವಂ ವಿಧಿ ಅಧಃ ಶೇಷಃ, ಅನಂತಾಯ ನಮಃ ಕೆಳಗೆ, ಮೇಲೆ ಬ್ರಹ್ಮಣೇ ನಮಃ ಅಂತ ಹೇಳಬೇಕು. 10 ದಿಕ್ಕಾಯ್ತಾರೆ. ತಾರತಮ್ಯ ಬಂತ ಇಲ್ಲ ಈಗ? ಇಬ್ಬರಿಗೂ ಅಲ್ಲ, ಪೂರ್ತಿ ಬೇರೆ ಆಗುತ್ತೆ. ಊರ್ಧ್ವ ದಿಕ್ಕು ಎಷ್ಟಿದೆ? ಕಂಪ್ಲೀಟ್ ಊರ್ಧ್ವ ಎಷ್ಟು ದೊಡ್ಡದು ಬ್ರಹ್ಮದೇವರಿಗೆ ಆಗ್ತದೆ. ಅರ್ಥ ಆಯ್ತಾ? ಮತ್ತೆ ಇವರೆಲ್ಲ ಮತ್ತೆ ಬ್ರಹ್ಮದೇವರಿಂದ ಅನುಗ್ರಹಿತರಾಗಬೇಕು. ಕೆಳಗೆ ಅನಂತ, ನೆಕ್ಸ್ಟ್ ಅದು, ಆಮೇಲೆ ದೊಡ್ಡ ವ್ಯಾಪ್ತಿ ಬಂತು. ಇವರು ಪೂರ್ವ ಇಷ್ಟು ಮಾತ್ರ ಕವರ್ ಆಗೋದ್ರಿಂದ ಜಾಸ್ತಿ ಇದಾಯ್ತು, ಶ್ರೇಷ್ಠ ಆಯ್ತು. ಅಲ್ಲಿ ತಾರತಮ್ಯ ಇದ್ದೇ. ಮತ್ತೆ ಅವ್ರು ಬೇರೆ ಬೇರೆ ಅಡಿಷನಲ್ ಪೋಸ್ಟ್ ಇವೆ. ಮತ್ತೆ ಅವರಿಗೆಲ್ಲ ಒಂದೇ ಪೋಸ್ಟ್ ಇಲ್ಲ. ಇವ್ರಿಗೆ ಯಾವ ಪೋಸ್ಟ್ ಇದೆ? ಮತ್ತೆ ಇಂದ್ರದೇವರು ದಿಕ್ಪಾಲಕರಷ್ಟೇ ಅಲ್ಲ, ಇನ್ನೇನಾಗಿದ್ದಾರೆ? ಹಸ್ತಾಭಿಮಾನಿ ಹೌದು, ಸೂಕ್ಷ್ಮ ವನೋಭಿಮಾನಿ ಹೌದು. ಮತ್ತೆ ತುಂಬಾ ಸೇರ್ಕೊಂಡಿದೆ ಅದರಲ್ಲಿ. ಅದೇ ಅಗ್ನಿಗೆ ಅಗ್ನಿ ಇದ್ದಾರೆ. ಅದು ದಿಕ್ಕಿನ ಜೊತೆಗೆ ಸುಡೋ ಕೆಲಸ, ಇವೆಲ್ಲ ಕೆಲಸ, ಬೇಕಾಷ್ಟು ಕೆಲಸ ಮಾಡೋದಿದೆ. ಯಮನಿಗೆ ನರಕಾಧಿಪತ್ಯ ಜೊತೆಗಿದೆ, ದಿಕ್ಪಾಲಕತೆ ನರಕಾಧಿಪತ್ಯ ಇದೆ. ಪ್ರತಿಯೊಬ್ಬರಿಗೂ ಅಡಿಷನಲ್ ಪೋಸ್ಟ್ ಇದೆ. ಕೆಲವರಿಗೆ ಅದೊಂದೇ, ಬೇರೆ ಇಲ್ಲ. ತಾರತಮ್ಯ ಬರಲಿಲ್ಲ ಆಗ? ಅಲ್ಲ, ಬಂತ ಇಲ್ಲ ತಾರತಮ್ಯ? ಮತ್ತೇನಾದ್ರೆ ಮತ್ತೆ ತಾರತಮ್ಯ ಬರಲಿಲ್ಲ ಈಗ? ಅದೇ ತಾರತಮ್ಯದ ಅದೇ ತಾನೇ ಅರ್ಥ. ಮುಗಿದೋಯ್ತು ಅಷ್ಟೇ. ಇಬ್ಬರು ಒಂದರಲ್ಲೇ ಬರಲ್ಲ. ಬ್ರಹ್ಮದೇವರು ಮೇಲಿದ್ದಾರೆ, ವಾಲಿ ಮೇಲಿದ್ದಾರೆ. ಅನಂತರ ಶೇಷದೇವರು ಬರ್ತಾರೆ, ಅನಂತರ ರುದ್ರದೇವರು ಬರ್ತಾರೆ, ಮತ್ತೆ ಈಶಾನ್ಯಕ್ಕೆ, ಆಮೇಲೆ ಇಂದ್ರದಿಂದ ಕೌಂಟ್ ಆಗುತ್ತೆ. ಗೊತ್ತಾ? ಇದು ತಾರತಮ್ಯದ ಕ್ರಮ. ಯಾತಕ್ಕೆ ಅವಸರ? ಈಗಿಲ್ಲ, ಈ ಹೋದ್ನಲ್ಲ. ಆಮೇಲೆ ಅವ್ರ ಅಪ್ಪ ಸತ್ತ ಮೇಲೆ ಅಂತ ಹೇಳಲಿಲ್ಲ. ಅವ್ರ ಕಾಂಟ್ಯಾಕ್ಟ್ ಹೋದ್ಮೇಲೆ ಸರಿ ಹೋದ್ರು, ಮುಗಿದ ದಸರಾ ವಿಷಯ ಹೋಯ್ತಲ್ಲ. ರಿಟೈರ್ ಮೇಲೆ ಆನೆಷ್ಟು ಯಾರು ಕೊಡೋರು ಇಲ್ಲ, ತಗೊಳ್ಳೋರು ಇಲ್ಲ, ಅದು ಮಾಡೋದಿಲ್ಲ. ಆ ಥರ. ಶಿಷ್ಯೋ ಮಹೇಂದ್ರಸ್ಯ ಹತೆ ಬಭೂವ ತಾತೆ ಸ್ವಧರ್ಮಾಭಿರತಶ್ಚ ನಿತ್ಯಂ ಅಭೂತ್ ಶನಿರ್ನಾಮ ಯದು ಪ್ರವೀರಃ ತಸ್ಯಾತ್ಮಜ ಸತ್ಯಕ ಆಸ ತಸ್ಮಾತ್ ಕೃಷ್ಣಃ ಪಕ್ಷೋ ಯುಯುಧಾನಾಭಿಧೇಯೋ ಗರುತ್ಮತೋಂಶೇನ ಯುತೋ ಬಭೂವ. ಇನ್ನು ಕೆಲವರು ಹೇಳ್ತಾರೆ, ಅಭೂತ್ ಶಿನಿಹಿ ನಾಮ ಯದು ಪ್ರವೀರಃ ತಸ್ಯ ಆತ್ಮಜಃ ಸತ್ಯಕಃ ಆಸ ತಸ್ಮಾತ್ ಕೃಷ್ಣಃ ಪಕ್ಷಃ ಯುಯುಧಾನಾಭಿಧೇಯಃ ಗರುತ್ಮತಃ ಅಂಶೇನ ಯುತಃ ಬಭೂವ. ಶಿನಿಹಿ ನಾಮ ಯದು ಪ್ರವೀರಃ ಅಭೂತ್. ಶಿನಿ ಅಂತ ಒಬ್ಬ ಯದು ಯಾದವ ವೀರ, ಶಿನಿ ಅಂತ ಹೆಸರು. ಆತನ ಮಗ ತಸ್ಯ ಆತ್ಮಜಃ ಸತ್ಯಕಃ. ಆತನ ಮಗ ಯಾರು? ಸತ್ಯಕ. ಶಿನಿ ಸತ್ಯಕ. ಇನ್ನೂ ಹಿಂದಿಂದ ಹೇಳಲಿಲ್ಲ, ಯಾಕೆಂದ್ರೆ ನಮ್ಮ ಪದ್ಧತಿ ಎಷ್ಟು? ಪಿತೃ ಪಿತಾಮಹ ಪೂರೇ ಸರಿಯಾಗಿರೋದು. ಎಲ್ಲ ತುಂಬಾ ಹೇಳ್ತಾ ಕುತ್ಕೊಂಡ್ರೆ ಕೆಟ್ಟ ಹೋಗ್ಬಿಡುತ್ತೆ. ಎಷ್ಟು ಮಾಡ್ತಾರೆ? ಅದು ಎಂಡೇ ಇಲ್ಲ, ತುಂಬಾ ಹೇಳ್ತಾ ಹೋಗ್ಬಿಟ್ರೆ. ಅದಕ್ಕೇನು ಮೂರು ಅಂತ ಹೇಳಬೇಕು. ಶ್ರಾದ್ದ ಪಕ್ಷಕ್ಕೂ ಮೂರೇ, ಪಕ್ಷಕ್ಕೆ ಸ್ವಲ್ಪ ಜಾಸ್ತಿ ಬರ್ತಾರೆ, ಪ್ರಧಾನ ಮೂರೇ. ಕೃಷ್ಣ ಪಕ್ಷೋ ಯುಯುಧಾನಾಭಿಧೇಯ ಸತ್ಯಕ ಅಂತ ಹೆಸರು. ಸತ್ಯಕನ ಮಗ ಯಾರು ಅಂತ ಹೇಳಿದ್ರೆ ಯುಯುಧಾನ. ಯುಯುಧಾನ ಅಂದ್ರೆ ಸಾತ್ಯಕ್ಕೆ ಇನ್ನೊಂದು ಹೆಸರು. ಯುಯುಧಾನೋ ವಿರಾಟಶ್ಚ ಎಲ್ಲಿ ಬಂದಿದೆ? ಗೀತಾದಲ್ಲೇ ಬಂದಿದೆ. ಯುಯುಧಾನ ಅಂದ್ರೆ ಸಾತ್ಯಕಿ. ಸಾತ್ಯಕಿ ಅಂತ ಹೆಸರಿಲ್ಲ ಅಲ್ಲಿ. ಯುಯುಧಾನ ಸಾತ್ಯಕಿ. ಸತ್ಯಕನ ಮಗನಾಗಿದ್ದಕ್ಕೆ ಸಾತ್ಯಕಿ, ಅವನ ಹೆಸರು ಯುಯುಧಾನ ಅಂತ ಹೇಳಿ. ಯುಯುಧಾನ ಹೆಸರು, ಸತ್ಯಕನ ಮಗನಾಗಿದ್ದು ಸಾತ್ಯಕಿ ಅಂತ ಹೆಸರು. ಶಿನಿಯ ಮೊಮ್ಮಗನಾಗಿದ್ದಕ್ಕೆ ಶೈನೇಯ ಅಂತ ಹೆಸರು. ತಾತನ ಹೆಸರಲ್ಲಿ ಶೈನೇಯ, ತಂದೆ ಹೆಸರಲ್ಲಿ ಸಾತ್ಯಕಿ, ತನ್ನ ಹೆಸರಲ್ಲಿ ಯುಯುಧಾನ. 3 ರೀತಿ ಇದೆ. 3 ಒಂದೇ. ನೀವು ಕನ್ಫ್ಯೂಸ್ ಮಾಡಿಕೊಟ್ರೆ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಆಚಾರ್ಯ ಹೇಳಕ್ಕೆ ಕಾರಣ ಅಂದ್ರೆ ಅವ್ರ ಹೆಸರು 3 ಹೆಸರಿಗೂ 3 ಕಾರಣ ಇದೆ. ಗರುತ್ಮತೋಂಶೇನ ಅದು ಇನ್ನೊಂದು. ಕೃಷ್ಣಪಕ್ಷ. ಕೃಷ್ಣಪಕ್ಷ ಅಂದ್ರೇನು? ಶುಕ್ಲಪಕ್ಷ, ಕೃಷ್ಣಪಕ್ಷ. ಕೃಷ್ಣಪಕ್ಷ ಅಭಿಮಾನಿ ದೇವತೆ ಇಲ್ಲ. ಶುಕ್ಲಪಕ್ಷಕ್ಕೂ ಅಭಿಮಾನಿ ದೇವತೆ ಇದ್ದಾರೆ, ಕೃಷ್ಣಪಕ್ಷಕ್ಕೂ ಇದ್ದಾರೆ. ಕೃಷ್ಣಪಕ್ಷ ಅಭಿಮಾನಿ ದೇವತೆ, ತಂದೆ ತಾತ ತಾನು. ಅದು ಪಕ್ಷ, ಯುಯುಧಾನ ಪಕ್ಷ. ಇನ್ನೊಂದಿದೆ, ಗರುತ್ಮತೋ ಅಂಶೇನ ಯುತಃ ಬಭೂವ. ಗರುಡನ ಅಂಶ ಬೇರೆ ಸೇರಿತ್ತು ಅದರೊಳಗೆ. ಮೂಲತಃ ಕೃಷ್ಣಪಕ್ಷದ ಅಭಿಮಾನಿ ದೇವತೆ ಪ್ಲಸ್ ಇವೆಲ್ಲ ಗರುಡನ ಅಂಶ. ಇನ್ನು ಮುಗಿದಿಲ್ಲ. ಯಸ್ಸಮ್ಮವೋಹೋ ನಾಮ ಮರುತ್ತದಂಶಃ ಚಕ್ರಸ್ಯ ವಿಷ್ಣುಶ್ಚ ಬಭೂವ ತಸ್ಮಿನ್ ಯಹ ಸಂವಹ ನಾಮ ಮರುತ್. 49 ಮರುತ್ತಗಳಲ್ಲಿ ಸಂವಹ ಅಂತ ಒಬ್ಬ ಮರುತ್ತಿದ್ದಾನೆ. ಆತನ ಆವೇಶ ಬೇರೆ ಇದೆ, ಮತ್ತೆ ಆತನ ಅಂಶನೂ ಕೂಡ ಇದೆ. ಗರುಡನಾಂಶ ಆತನಂಶ. ವಿಷ್ಣೋಶ್ಚ ಬಭೂವ ಚಕ್ರಸ್ಯ ವಿಷ್ಣೋಶ್ಚ. ವಿಷ್ಣು ಚಕ್ರದ ಒಂದು ಆವೇಶ ಬೇರೆ ಜೊತೆಗೆ. ವಿಷ್ಣು ಚಕ್ರದ ಅಂಶ ಕೃಷ್ಣಪಕ್ಷ ಬೇಸಿಕಲಿ, ಗರುಡನಾಂಶ, ಆಮೇಲೆ ಸಂವಹನ ಅಂಶ, ಆಮೇಲೆ ಚಕ್ರದ ಅಂಶ. ಇಷ್ಟೆಲ್ಲ ಸೇರ್ಕೊಂಡಿದೆ. ಇಷ್ಟು ಸೇರಿದ್ದಕ್ಕೆ ಸಾತ್ಯಕ್ಕೆ ಏನಾದ? ಬಾರಿ ಬಲಿಷ್ಠ ಅನಿಸ್ತು.
ಇವೆಲ್ಲ ಸೇರಿದ ಕಾಂಬಿನೇಷನ್ ತುಂಬಾ ಕೂಟ ಆದಾಗ ಆಯ್ತಲ್ಲ, ಬರೀ ಸಾರು ಬೇರೆ, ಹುಳಿ ಬೇರೆ, ಕೂಟ ಬೇರೆ, ತುಂಬಾ ವೆರೈಟೀಸ್ ಇರೋದು. ಆದ್ರಿಂದ ಬೇರೆ ವ್ಯಕ್ತಿತ್ವನೇ ಬೇರೆ ಆಯ್ತು. ಪಾಂಡವರ ಪಕ್ಷ ಸೇರಿದ್ದಾರೆ. ಯಾದವನಾದ್ರೂ ಕೂಡ ಯಾವ ಪಕ್ಷಕ್ಕೆ ಬಂದ? ಪಾಂಡವರ ಪಕ್ಷಕ್ಕೆ ಬಂದ. ಕೃಷ್ಣ ಪಕ್ಷ, ಇಲ್ಲೇ ಉತ್ತರ ಇದೆ. ಕೃಷ್ಣ ಪಕ್ಷದ ದೇವತೆಯಾದ ಕೃಷ್ಣ ಇರೋ ಪಕ್ಷಕ್ಕೆ ಹೋದ. ಕೃಷ್ಣ ಇರೋ ಪಕ್ಷ ಪಾಂಡವರ ಪಕ್ಷ, ಅಲ್ಲಿಗೆ ಹೊರಟುಬಿಟ್ಟ. ಮುಂದೆ ಬರುತ್ತೆ, ಇನ್ನು ಅವಸರ ಬೇಡ, ಮುಂದೆ ಇದೆ ಈಗ. ದ್ಯುತೋ ಬಭೂವ ತಸ್ಮಿನ್ ವಿಷ್ಣೋಶ್ಚ ಬಭೂವ ಆದ್ರಿಂದ ಇದನ್ನ ಹೇಳ್ಬೇಕಾದ್ರೆ ಇಷ್ಟೆಲ್ಲ ನೆನಪಿರ್ಬೇಕು. ಸಾತ್ವಿಕ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟೆಲ್ಲ ಇದೆ. ಅಷ್ಟನ್ನೆಲ್ಲ ಆಚಾರ ಸಂಬರ್ಯ ಕೊಟ್ಟರು. ಯದುಷ್ವಭೂತ್, ಇನ್ನೊಂದು ಕೇಸ್ ಈಗ. ಯದುಷ್ವಭೂತ್ ಹೃದಿಕೋ ಭೋಜವಂಶೇ ಸಿತಃ ಪಕ್ಷಃ ತಸ್ಯ ಸುತೋ ಬಭೂವ ಸಪಾಂಚಜನ್ಯಾಂಶಯುತೋ ಮರುತ್ಸು ಯಥಾಂಶಯುಕ್ತಃ ಪ್ರವಹಸ್ಯ ವೀರಃ ನಾಮಾಸ್ಯ ಚಾಭೂತ್ ಕೃತವರ್ಮೇತ್ಯಥಾನ್ಯೇ ಯೇ ಯಾದವಾಸ್ತೆಪಿ ಸುರಾಃ ಸ ಗೋಪಾಃ. ಮುಂದೆ ಯದುಷು ಅಭೂತ್ ಹೃದಿಕಃ, ಭೋಜ ಅಂತ ಒಂದು ವಂಶ. ಕಂಸ ಯಾವ ವಂಶದವನು? ಭೋಜ ವಂಶದವನು. ಅದಾದ್ರಿಂದಾನೆ ಭೋಜಕರು, ವೃಷ್ಣಿಗಳು, ಅಂಧಕರು, ಯಾದವರು ಅನೇಕ ಪಂಗಡ ಇದೆ ಅದರಲ್ಲಿ ಭೋಜ ಪಂಗಡದಲ್ಲಿ ಹುಟ್ಟಿದವನು ಇವನು. ಯಾರು? ಹೃದಿಕಃ. ಭೋಜವಂಶೇ ಹೃದಿಕಃ. ಯದುಷು ಭೋಜವಂಶೇ ಹೃದಿಕಃ. ಸಿತಃ ಪಕ್ಷಃ, ಆತ ಶುಕ್ಲಪಕ್ಷದ ದೇವತೆ. ಆತ ಕೃಷ್ಣ ಪಕ್ಷದ ದೇವತೆ, ಕೃಷ್ಣ ಶುಕ್ಲಪಕ್ಷದ ದೇವತೆ. ಬಹೂವ ತಸ್ಮಿನ್, ಅದಕ್ಕೆ ಹೃದಿಕನ ಮಗನಾಗಿದ್ದಕ್ಕೆ ಹಾರ್ದಿಕ್ಯ ಅಂತ ಆತನ ಹೆಸರು. ಹಾರ್ದಿಕ್ಯ ಮುಂದೆ ತುಂಬಾ ಸತಿ ಉಪಯೋಗಿಸ್ತಾರೆ ಯುದ್ಧದಲ್ಲಿ, ಹಾರ್ದಿಕ್ಯ ಅಂತ ಕರೀತಾರೆ. ಇವರು ಹಾರ್ಡಿಕ್ ಒಬ್ರು ಯಾರೋ ಇದ್ದಾರಲ್ಲ, ಈ ಹೆಸರು ಬಂದಿದೆ ಅಲ್ಲ. ಉತ್ತರ ಭಾರತದಲ್ಲಿ ರಾಮಾಯಣ ಭಾರತ ಇನ್ಫ್ಲೂಯೆನ್ಸ್ ಭಾರಿ ಜಾಸ್ತಿ. ಇಲ್ಲ ಕೇಳೋದೆಲ್ಲ ಬೇರೆಯವರೇ ಕೇಳುತ್ತೆ. ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಮಹಾಭಾರತ ಹೆಸರು ಸಾಮಾನ್ಯವಾಗಿರುತ್ತೆ. ಅವರಲ್ಲಿ ದೊಡ್ಡ ದೊಡ್ಡ ಮಿನಿಸ್ಟರ್ ಹೆಸರಾಗಿರುತ್ತೆ ಎಷ್ಟೋ ಕಡೆಗೆ. ಜ್ಯೋತಿರಾದಿತ್ಯ, ವಿಷ್ಣು ಸಹಸ್ರನಾಮದ ಪದ ಅದು. ಆದಿತ್ಯೋ ಜ್ಯೋತಿರಾದಿತ್ಯ ಬರುತ್ತಲ್ಲ, ಬೇಕಷ್ಟು ಅಂತ ತುಂಬಾ ಜಾಸ್ತಿ ಆ ಕಡೆಗೆ. ಹೆಂಗಸರು ಗಂಡಸರು ಎಲ್ಲರಲ್ಲೂ ಕೂಡ ತುಂಬಾ ಉಪಯೋಗಿಸ್ತಾರೆ. ಸಪಾಂಚಜನ್ಯಾಂಶಯುತೋ ಅವನಿಗೆ ಹೇಳಿದ್ರೆ ಭಾರಿ ಖುಷಿ ಆಗುತ್ತೆ ಅವರಿಗೆ. ಅಲ್ಲಿಂದ ಅವ್ರಿಗೆ ಎಲ್ಲ ವಿಕಾರ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಅಲ್ಲ ಸಣ್ಣ ಪುಟ್ಟ ಚೇಂಜ್ ಮಾಡ್ಕೊಂಡು ಅದು ಅಸಹ್ಯ ಬರ ಮಾಡ್ಕೊಂಡ್ಬಿಡ್ತಾರೆ ಹೆಸರು. ಅಲ್ಲಿ ಹಿಂದಿ ಮಿಕ್ಸ್ ಆಗಿಬಿಡುತ್ತಲ್ಲ, ಅದು ಸೇರಿದಾಗ ಅದು ಗುರ್ತಿಡಿದಾಗ ಚೇಂಜ್ ಆಗಿಬಿಡುತ್ತೆ, ಗುರುತ ಸಿಗೋದಿಲ್ಲ. ಸಪಾಂಚಜನ್ಯಾಂಶಯುತೋ ಮರುತ್ಸು ತಥಾಂಶಯುಕ್ತ ಪ್ರವಹಸ್ಯ ವೀರಾಹ. ಮತ್ತೆ ಪ್ರವಹ, ಆತ ಸಂವಹ, ಈತನಲ್ಲಿ ಪ್ರವಹ, ವಿರಾಟ್ನಲ್ಲಿ ವಿವಾಹ. ಎಷ್ಟು ದೃಪದಲ್ಲಿ ಬರ್ತಿದೆ ಎಲ್ಲ, ಇಷ್ಟು ಜನ ಬರುತ್ತಗಳೆಲ್ಲ ಸೇರ್ತಾ ಬರ್ತಾರೆ. ಪ್ರವಹಸ್ಯ ವೀರ ನಾಮಾಸ್ಯ ಚಾಭೂತ್ ಕೃತವರ್ಮ ಇತಿ, ಅವ್ರ ಹೆಸರು ಕೃತವರ್ಮ. ಇವನು ಯಾರ ಪಕ್ಷ ಸೇರ್ತಾನೆ? ಕೌರವ ಪಕ್ಷ ಸೇರ್ತಾನೆ. ಇಬ್ರು ಯಾದವರೇ, ಒಬ್ಬ ಯಾದವ ಈ ಕಡೆ, ಒಬ್ಬ ಯಾದವ ಆ ಕಡೆ. ಇಬ್ರು ಸಾಯೋದಿಲ್ಲ ಯುದ್ಧದಲ್ಲಿ. ಸಾತ್ವಿಕನು ಸೇಫು, ಕೃಷ್ಣ ಪಕ್ಷದವರು ಯಾರು ಸಾಯೋದಿಲ್ಲ, ಅದು ವಿಶೇಷ. ಚೈಕಿತಾರ ಮಾತ್ರ ಬರುತ್ತೆ, ಮುಂದೆ ಹೇಳ್ತಾರೆ, ಆತ ಹೋಗ್ತಾನೆ. ಪಾಂಚಜನ್ಯಾಂಶಯುತೋ ಮರುಸ್ಸು ತಥಾಂಶಯುಕ್ತ ಪ್ರವಹಸ್ಯ ವೀರ ನಾಮಾಸ್ಯ ಚಾಭೂತ್ ಕೃತವರ್ಮೇತ್ಯಥಾನ್ಯೇ ಯೇ ಯಾದವಾಸ್ತೆಪಿ ಸುರಾಃ ಸ ಗೋಪಾಃ. ಒಂದು ಜನರಲ್ ಹೇಳ್ಬಿಡ್ತಾರೆ, ಯೇ ಯಾದವಾಹ ತೇಪಿ ಸುರಾಃ ಸ ಗೋಪಾಃ. ಯಾದವರೆಲ್ಲ ಏನವರು? ದೇವತಾಂಶರೇ. ಗೋಪಾಹ, ಗೋಪರೆಲ್ಲ ಯಾರು? ದೇವತಾಂಶರೇ. ಕಪಿಗಳೆಲ್ಲ ಯಾರು ರಾಮಾಯಣದಲ್ಲಿ? ಎಲ್ಲ ದೇವತಾಂಶರೇ. ಅಲ್ಲಿ ಸಾಮಾನ್ಯರಿಲ್ಲೇ ಇಲ್ಲ, ಸಾಮಾನ್ಯರಿಲ್ವೇ ಇಲ್ಲ. ಅದರಿಂದಾಗಿನೇ ಎಷ್ಟು ಜನ ದೇವತೆಗಳು ಅವತಾರ ಮಾಡಿದಾಗಾಯ್ತು. ಇಷ್ಟು ಅವತಾರ ಬೇರೆ ಯಾವ ಅವತಾರದಲ್ಲೂ ಆಗಿಲ್ಲ. ರಾಮಾವತಾರ ಕಾಲಕ್ಕೆ, ಕೃಷ್ಣಾವತಾರ ಕಾಲ. ಆದ್ದರಿಂದ ಉಳಿದವರ ಸಾಧನೆಗೆ ಅತಿ ಮುಖ್ಯ ಅವತಾರಗಳು ಯಾವುದಾಯ್ತು? ಈಗ ಎರಡೇನೆ. ಅದರಲ್ಲೂ ವಿಶೇಷವಾಗಿ ಕೃಷ್ಣಾವತಾರ, ಅದೆಲ್ಲ ನೆನಪಿರಬೇಕು. ಸುರಾಃ ಸ ಗೋಪಾಃ ಯೇ ಯಾದವಾಸ್ತೆಪಿ ಸುರಾಃ ಸ ಗೋಪಾಃ ಯೇ ಪಾಂಡವಾನ್. ಒಂದು ನಿಯಮ ಹೇಳ್ಬಿಡ್ತಾರೆ ಇಲ್ಲಿ. ಸುರರು ಅಸುರರು ಅಂತ ಹೇಗೆ ಗುರುತು ಹಿಡಿಬೇಕು ನಾವು ಅಂತ ಕೇಳಿದ್ರೆ ಸಿಂಪಲ್. ಯೇ ಪಾಂಡವಾನಾಮಭವತ್ ಸಹಾಯಾಃ ದೇವಾಶ್ಚ ದೇವಾನುಚರಾಃ ಸಮಸ್ತಾಃ ಅನ್ಯೇ ತು ಸರ್ವೇಪ್ಯಸುರಾ ಹಿ ಮಧ್ಯಮಾಃ ಯೇ ಮಾನುಷಾಸ್ತೆ ಚಲಬುದ್ಧಿವೃತ್ತಯಃ. ಯೇ ಇದು ನೆನ್ಪಿಟ್ಕೊಂಡ್ಬಿಟ್ರೆ ಒಂದು ಜೀವತ್ರೈವಿಧ್ಯ ಹೇಗೆ ಗುರುತು ಹಿಡಿಬೇಕು ಅಂತ ಹೇಳ್ತಾರೆ. ಜೀವತ್ರೈವಿಧ್ಯಕ್ಕೆ ಬ್ರಾಡ್ ಕಾನ್ಸೆಪ್ಟ್ ಒಂದು. ನಮಗೆ ಡೀಟೇಲ್ ಆಗಿ ಗೊತ್ತಿಲ್ಲದೆ ಹೋದ್ರು ಕೂಡ ಏನಾಗುತ್ತೆ? ಡೀಟೇಲ್ ಆಗಿ ಗೊತ್ತಾಗದೆ ಹೋದ್ರು ಕೂಡ ಒಂದು ಇದರಲ್ಲಿ ಒಂದು ರಫ್ ಐಡಿಯಾ ಸಿಗುತ್ತೆ. ಅದೇನು ಅಂದ್ರೆ, ಏ ಪಾಂಡವಾನಾಂ ಅಭವತ್ ಸಹಾಯಾಹ. ಪಾಂಡವರು ಯಾರ್ಯಾರು ಸಹಾಯಕರಾದರೋ ಅವ್ರ ಪಕ್ಷ ಸೇರಿದ್ರು ಅಂತ ಅರ್ಥ. ಎಲ್ಲಿಂದ? ಅದು ಮೊದಲಿಂದ ಆಗ್ಬೋದು, ಯಾವುದೇ ಕೇಸೆಲ್ಲ ಆಗ್ಬೋದು. ಅವರೆಲ್ಲ ಎಂಥವ್ರು ಅಂದ್ರೆ ದೇವಾಹ, ಅವರೆಲ್ಲ ದೇವಾವತಾರರೇ. ದೇವಾನುಚರಾಹ ಅಥವಾ ದೇವಾನುಚರರು, ದೇವತೆಗಳು ಅಥವಾ ದೇವತೆಗಳ ಅನುಚರರು. ದೇವತೆಗಳ ಅನುಚರರು ಕೂಡ ದೇವಪಕ್ಷ ಆಯ್ತಲ್ಲ, ಅವರೆಲ್ಲ ಕೂಡ ಅಷ್ಟು ಜನ ಇದ್ದಾರೆ. ಸಮಸ್ತಾಹ, ಅವರೆಲ್ಲ ದೇವಾನುಚರಾಹ ಸಮಸ್ತಾಹ. ಅನ್ಯೇತು ಸರ್ವೇಪಿ ಅಸುರಾಹ.
ಬೇರೆ ಎಲ್ಲರೂ ಕೂಡ ಎಂಥವರು ಅನ್ಯ ಅಂದ್ರೇನು ಆಪೋಸಿಟ್. ಯಾರು ಪಾಂಡವರಿಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಏನರ್ಥ? ಸಹಾಯ ಮಾಡಲಿಲ್ಲ, ಜೊತೆಗೆ ವಿರೋಧಿ ಪಕ್ಷ ಸೇರಿದ್ರು. ಅವರೆಲ್ಲ ಯಾರವರು? ಅಸುರಾಹ. ಸರ್ವೇಪಿ ಅಸುರಾಹ, ಸರ್ವೇಪಿ ಅಸುರಾಹ. ಎಕ್ಸೆಪ್ಷನ್ ಇದೆ, ಭೀಷ್ಮಾದಿಗಳು ಮಾತ್ರ ಏನದು ಎಕ್ಸೆಪ್ಷನ್. ಪಾಂಡವರ ಸಾವಿನ ಎಕ್ಸೆಪ್ಷನ್ ಇಲ್ಲ. ಸರಿಯಾಗಿ ಯೋಚನೆ ಮಾಡಿ. ತುಂಬಾ 3 ವರ್ಷ ಬಂದು ಸಿದ್ಧಾಂತ ಹೇಳ್ತಾರೆ, ಪಾಂಡವರಿಗೆ ಸಹಾಯ ಮಾಡಿದವರಲ್ಲಿ ಒಬ್ಬ ಅಯೋಗ್ಯ ಇಲ್ಲ. ಅರ್ಥ ಆಗ್ತಾರೆ? ಒಬ್ಬ ಅಯೋಗ್ಯನೂ ಇಲ್ಲ. ಕೌರವರು ಸಹಾಯ ಮಾಡೋದರಲ್ಲಿ ಅಯೋಗ್ಯರು ಹೆಚ್ಚು, ಆದರೆ ಯೋಗ್ಯರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅರ್ಥ ಏನದಕ್ಕೆ? ಒಬ್ಬ ಒಳ್ಳೆ ಮನುಷ್ಯ ಒಮ್ಮೊಮ್ಮೆ ಕೆಟ್ಟ ಪಕ್ಷ ಸೇರಬಹುದು, ಆದರೆ ಕೆಟ್ಟವರು ಯಾವ ಕಾರಣಕ್ಕೂ ಒಳ್ಳೆ ಪಕ್ಷ ಸೇರೋದಿಲ್ಲ ಅಂತ ಅರ್ಥ. ಎಷ್ಟಾದರೂ ಕೂಡ ವಿರೋಧಿಗಳೇ ಆಗಿರ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಇವರಿಗೆ ಪಾಸಿಬಿಲಿಟಿ ಜಾಸ್ತಿ. ಎರಡು ಪಕ್ಷದಲ್ಲಿರೋ ಚಾನ್ಸ್ ಇದೆ, ಅವರಿಗಿಲ್ಲ. ಯಾಕಂದ್ರೆ ಅವಸರ ಪಟ್ಟ ಬಿಡೋದು ಅದು ಸುಲಭ ಅಲ್ಲ. ಆದರೆ ಒಮ್ಮೊಮ್ಮೆ ನಿಮಗೆ ಇದು ಮೈಲಿಗೆ ಆಗಬಹುದು. ಯಾವುದೋ ಕೆಲವು ಪದಾರ್ಥಗಳು, ಆದರೆ ಈರುಳ್ಳಿ ಎಂದೂ ಮಡಿ ಆಗೋದೇ ಇಲ್ಲ. ಈರುಳ್ಳಿ ಯಾವ್ದಕ್ಕಾರ ಸೇರಿ ಮಡಿ ಆಗತ್ತ? ಅದು ಅಲ್ಲ. ಏನಾಗುತ್ತೆ? ಅದನ್ನು ಬಯಲಿಗೆ ಮಾಡುತ್ತೆ. ತಾನು ಬಯಲಿಗೆ ಅಲ್ಲ, ಅದನ್ನೂ ಬಯಲಿಗೆ ಮಾಡಿಬಿಟ್ಟೆ. ದುಷ್ಟರು ಎಂಥವ್ರು ಅಂದ್ರೆ ತಾವು ಒಳ್ಳೆ ಪಕ್ಷ ಸೇರೋದಿಲ್ಲ ಅಲ್ಲ, ಒಳ್ಳೆ ಪಕ್ಷ ಸೇರಿದವರು ಕೂಡ ಏನ್ ಮಾಡ್ತಾರೆ? ಕೆಡಿಸ್ತಾರೆ. ಇವತ್ತು ನೋಡಿ, ಒಂದು ವಸ್ತು ಮೈಲಿಗೆ ಆಯ್ತು, ಬಡಿ ಆಯ್ತು ಒಬ್ಬಲ್ಲ ನಾವು, ಗೊತ್ತಾಯ್ತಾ? ಒಂದು ಮೈಲಿಗೆ ಪದಾರ್ಥ ಬಡಿ ಪದಾರ್ಥ ಎಲ್ಲಿದೆ ಈಗ ಮುಟ್ಟಿತ್ತು. ಆರಿಗೆ ಸುಮ್ಮನೆ ಲಾಜಿಕ್ ಸೇಕೆ ಏನ್ ಹೇಳ್ಬೋದು? ಬಡಿನ್ ಮುಟ್ಟಿದ್ದಕ್ಕೆ ಇದು ಮೈಲಿಗೆ ಆಗೋದಾದ್ರೆ ಅದು ಬಡಿ ಯಾಕಾಗಬಾರ್ದು? ಕೆಲವು ಆವಾದ ಮಾಡೋರಿರ್ತಾರೆ. ಏನ್ ಮಾಡ್ತಾರೆ? ಬಡಿಯವ್ರನ್ನ ಬಿಟ್ಟು ಬಿಡೋದು. ಔಷಧ ನಾನು ಬಡಿ ಆದೆ ಅಂತ ಹೇಳಿ ಅವ್ರು ಹೊಡ್ಕೊಂಡು ಸ್ಥಾನಕ್ಕೆ ಹೋಗಿರ್ತಾರೆ. ಬಡಿ ಆದೆ ಯಾಕೆ? ಆ ಲಾಜಿಕ್ ಏನು ಗೊತ್ತಾ? ತರ್ಕ. ಅದಕ್ಕೆ ತರ್ಕ ಯಾವಾಗಲೂ ಎಲ್ಲ ಕಡೆ ಸೇಫ್ ಅಲ್ಲ ಅಂತ ಹೇಳಿ ತರ್ಕ ಹೇಗೋ ವಾದ ಮಾಡ್ಲಿಕ್ಕೆ ಬರುತ್ತೆ. ಆ ರೀತಿ ವಾದ ಮಾಡಿದ್ರೆ ಗೊತ್ತಾಯ್ತಾ ಏನಾಗುತ್ತೆ? ಕುಯುಕ್ತಿ ಆಗುತ್ತೆ. ಅದಕ್ಕೆ ವ್ಯಾಪ್ತಿ ಬೇಕಾದ್ರೆ. ಈ ರೀತಿ ಕುಯುಕ್ತಿಯಿಂದ ಕೆಲವು ರೀತಿ ಮೋಸ ಮಾಡ್ತಾರೆ. ಈ ರೀತಿ ಉತ್ತರ ಕೊಡಕ್ಕೆ ಬರೋದಿಲ್ಲ, ಏನ್ ಮಾಡ್ತಾರೆ? ಸಿಟ್ಟು ಬಂದ್ಬಿಡುತ್ತೆ. ನೋಡಿದ್ರ ಕೆಲವರು ಫಾಲೋನೇ ಮಾಡಿಬಿಡ್ತಾರೆ ಹೌದು ಅಂತೇಳಿ. ಕೆಲವು ಸಿಟ್ಟು ಬರುತ್ತೆ, ಉತ್ತರ ಕೊಡಕ್ಕೆ ಬರೋದಿಲ್ಲ. ಹಾಗಲ್ಲ. ಇವಾಗ ಸಿಂಪಲ್ ತಗೊಳ್ಳಿ, ಹಾಲಿಗೆ ಫಾಲಿಡಾಲ್ ಹಾಕ್ತೆ, ಅದೇನಾಯ್ತು ಈಗ? ಹಾಲು ಕೂಡ ಫಾಲಿಡಾಲೆ. ಆದ್ರೆ ಫಾಲಿಡಾಲ್ ಏನಾಗ್ಲಿಲ್ಲ, ಹಾಲಾಗೋದಿಲ್ಲ. ಬಡಿ ಬೈಲಿಗೆ ಸ್ವಲ್ಪ ವಾಸಿ. ಇದು ಮತ್ತೆ ಪ್ರಾಯಶ್ಚಿತ್ತ ಬಡಗಿದೆ, ಸತ್ತೇ ಹೋಗಿರ್ತಾರೆ. ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಇಲ್ವೇ ಇಲ್ಲ. ಹೊತ್ತಾನೆ ಇವತ್ತು ಯಾರು ಇದು ಮಾಡ್ತಾರಾ? ಅವ್ನು ಈ ಲಾಜಿಕ್ ಹೇಳ್ಬೇಕು, ಅವತ್ತು ತೆಪ್ಪಗಾಗ್ತಾನೆ. ಅವ್ನು ಏನ್ ಹೇಳ್ಬೇಕು? ಅದು ಹೌದಪ್ಪ ಒಪ್ಕೊಂಡ್ಬಿಡ್ತೀವಿ, ಪರ್ಫೆಕ್ಟ್ಲಿ ಕರೆಕ್ಟ್, ನಾನ್ ಮಾಡ್ದ ಮಾಡಿ. ಈಗ ಏನೋ ಹಾಲಿಗೆ ಒಂದು ಲೋಟ ಕೊಡ್ತೀನಿ, ಒಂದ್ 2 ಹನಿ ಫಾಲಿಡಾಲ್ ಕುಡಿಬೇಕು ನೀನೀಗ, ಕುಡಿಬೇಕು ನೀನೀಗ. ಯಾಕೆ? ನಿನ್ನ ಯುಕ್ತಿ ಏನ್ ಹೇಳುತ್ತೆ? ಈಗ ನೀನು ಮಡಿಯವ್ರನ್ನ ಬಿಟ್ಟಿದ್ರೆ ಬೈಲಿ ಆಗೋದಾದ್ರೆ ಅವ್ನು ಮಡಿಯಾಕ ಅವರು ಅಂತ ಕೇಳಿದೆ. ಹಾಗಿದ್ರೆ ಇದೇ ಲಾಜಿಕ್ ಇಟ್ಕೊಂಡು ಫಾಲಿಡಾಲ್ ಹಾಲಿ ಸೇರಿದ್ರೆ ಅದು ಫಾಲಿಡಾಲ್ ಆಗತ್ತೆ. ಅದೇ ರೀತಿ ಹಾಲು ಯಾಕಾಗಬಾರ್ದು? ಫಾಲಿಡಾಲು ಅದು ಏನು 2 ಹನಿ ಹಾಕ್ತೀವಿ ಅಷ್ಟೇ, ಜಾಸ್ತಿ ಅಲ್ಲ. ಹಾಲು ತುಂಬಾನೇ ಹಾಕೋದು ಜಾಸ್ತಿ. ಹಾಲು ತುಂಬಾ 2 ಕುಡಿತೀಯ ನೀನು? ಇಲ್ಲ. ಮತ್ತೆ ಯಾತಕ್ಕೆ ಹಾಗಿದ್ರೆ ನೀವು ಕುಡಿಲೇಬೇಕೀಗ, ಇಲ್ಲವ್ರು ಏನಾಗುತ್ತೆ? ನಿನ್ ಲಾಜಿಕ್ ತಪ್ಪಾಗತ್ತೆ. ಯಾವ ಇಲ್ಲ ಬಡಿ 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 ಯಾವಾಗ ಸರಿ. ಅದಕ್ಕೆ ಏನಂತಾರೆ? ಪ್ರತಿ ತರ್ಕ. ಈ ರೀತಿ ಯಾರು ನೇರವಾಗಿ ಒಪ್ಲಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನು ಕೊಟ್ಟು ತೆಪ್ಪಗಾಗ್ತಾರೆ. ಇದೆಲ್ಲ ತಿಳ್ಕೊಂಡ್ರೆ ಶಾಸ್ತ್ರಾರ್ಥ ಬಹಳ ಸೂಕ್ಷ್ಮ. ಕುಯುಕ್ತಿ ಹೀಗೆ ಮಾಡ್ಕೊಂಡು ಹಾಳು ಮಾಡ್ತಾರೆ. ಅದಕ್ಕೇನು ಯಾವಾಗ ಬರೀ ತರ್ಕ ಒಪ್ಪಾರ್ದು. ಏನಿರ್ಬೇಕು? ಅದಕ್ಕೊಂದು ಬೇಯಿಸ್ಬೇಕಾದ್ರೆ. ಕುತರ್ಕ ಆಗಿಬಿಡ. ಕಾಮಾಚ ನಾನುಮಾನ ಅಪೇಕ್ಷಾ ನಮ್ ಹೇಳಿದ್ದಾರೆ. ಯಾವಾಗಲೂ ಕೂಡ ಅನುಮಾನಗಳಲ್ಲಿ ಹೇಗೆ ನಾನುಮಾ ಕಾಮಚಾರಿಣಿ. ಕಾಮಚಾರಿಣಿ ಅಂದ್ರೇನು? ಇಷ್ಟ ಬಂದಾಗ ಉಪಯೋಗಿಸ್ಬೋದು ಅಂತ. ಒಳ್ಳೇದಕ್ಕೂ ಉಪಯೋಗ, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಆದರೆ ಬೇಸಿಸ್ ಇದ್ರೆ ಮಾತ್ರ ಹಾಗೆ ಮಾಡಕ್ ಬರಲ್ಲ. ಹೌದು ಹೌದು. ಒಟ್ಟು ತೀರ್ಮಾನ ಏನೀಗ? ಅಲ್ಲ, ಒಟ್ಟು ತೀರ್ಮಾನ ಏನು? ಯೋಗ್ಯರು ಹೋದೋ ಅಲ್ಲ ಅವರು ಭೀಷ್ಮರು? ಅಲ್ಲ, ಯೋಗ್ಯರು ಹೋದೋ ಅಲ್ಲ? ಹೌದಲ್ಲ? ಹೌದು. ಆದ್ರಿಂದ ಕೆಟ್ಟದ ಕಾರಣ ಏನು? ದುರ್ಯೋಧನ ಸಹವಾಸ ಅಷ್ಟೇನೆ. ಕಲಿ ಎಂಥವ್ರನ್ನ ಕೆಡಿಸ್ತಾನ, ಆದ್ರಿಂದ ಹಾಗಾಯ್ತು. ಆದ್ರಿಂದ ಅವ್ರು ಇದಾಗಿಲ್ಲ. ಅದಕ್ಕೆ ದೇವ್ರು ಬಿಡ್ಲಿಲ್ಲ. ದುಷ್ಟಪಕ್ಷಕ್ಕೆ ಸೇರಿ ತಪ್ಪು ಮಾಡ್ದ ಅಂತ ಹೇಳಿ ಬಿಡ್ಲಿಲ್ಲ. ಆ ಜನರು ಸಾಯಲೇಬೇಕು, ಅದು ಪನಿಷ್ಮೆಂಟ್. ಅರ್ಥ ಆಯ್ತಾ? ದೇವ್ರು ಕ್ಷಮಿಸ್ತಾನೆ ಅಂತ ಹೇಳಿದ್ರೆ ಪೂರ್ತಿ ಕ್ಷಮಿಸ್ತಾನೆ ಅಂತ ಅರ್ಥ ಅಲ್ಲ. ಮೋಕ್ಷಕ್ಕೆ ಹೋಗಲಿಕ್ಕೆ ಅಡ್ಡಿ ಆಗೋದಿಲ್ಲ ಅಷ್ಟೇ ಹೊರತು ಇದು ಪನಿಷ್ಮೆಂಟ್ ಇದ್ದೇ ಇದೆ. ಅದೇನು ಬುದ್ಧಿವಂತ ಹುಡುಗ ಅಂತ ಹೇಳಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಟ್ರೆ ಹುಡುಗರು ಏನ್ ಮಾಡ್ತಾರೆ? ಅನ್ಯಾಯ ಅಂತ ಹೇಳ್ತಾರೆ. ಅವನಿಗೆ ಆಟೋಮೆಟಿಕ್ ಟೋಕನ್ ಪನಿಷ್ಮೆಂಟ್ ಕೊಡಿ, ಗೆಟ್ ಔಟ್ ಆಫ್ ದಿ ಕ್ಲಾಸ್ ಟುಡೇ, ಅಷ್ಟೇ. ಪರ್ಮನೆಂಟ್ ಅಲ್ಲ, ಇಷ್ಟೇ. ಅವನಿಗೆ ಜಾಸ್ತಿ ಕೊಡ್ತಾನೆ, ವಾರ ಪನಿಷ್ಮೆಂಟ್ ಆಗಲ್ಲ ಕೊಡ್ತಾನೆ. ಅಲ್ಲಿ ತಾರತಮ್ಯ ಮಾಡ್ತಾರೆ. ಶಿಕ್ಷೆಯಲ್ಲೂ ತಾರತಮ್ಯ ಇದೆ ಹೊರತು ಪೂರ್ತಿ ವೇವ್ ಮಾಡೋದಿಲ್ಲ. ಆದ್ರಿಂದ ಏನ್ ಮಾಡಬಾರದು? ನಾವು ನಮ್ಮನ್ನು ಇಷ್ಟವರು ಮೊದಲು ಅಸ್ಯೂಮ್ ಮಾಡಿಕೊಂಡು ದೇವ್ರ ಕ್ಷಮಿಸ ಅಸ್ಯೂಮ್ ಮಾಡಿಕೊಂಡು ರಿಸಲ್ಟ್ ಬರೀ ತಪ್ಪು ಮಾಡೋದು. ಯಾಕಂದ್ರೆ ದೇವ್ರು ಕ್ಷಮಿಸ್ಬಿಡಿ, ಭಕ್ತ ವತ್ಸಲ ತಾನೆ. ಭಕ್ತ ಅಂತಾದ್ರೆ ವತ್ಸಲ, ಭಕ್ತನೇ ಅಲ್ಲ ಅವನು.
ಇವನು ಅನ್ಕೊಂಡಿರೋದಷ್ಟು ಅನ್ಕೊಂಡು ಮಾತ್ರ ಅಪ್ಲಿಕೇಶನ್ ಹಾಕಿದ ಮಾತ್ರಕ್ಕೆ ಏನಾಗಲ್ಲ, ಅವನು ಸೆಲೆಕ್ಟೆಡ್ ಅಂತ ಅರ್ಥ ಅಲ್ಲ. ಎಲಿಜಿಬಿಲಿಟಿ ಇದೆ ಅಂತ ಅಷ್ಟೇನೆ ಹೊರತು ಸೆಲೆಕ್ಟೆಡ್ ಅಂತ ಅಲ್ಲ. ಸೆಲೆಕ್ಷನ್ ಅವ್ರ ಕೈಲಿ ಇದೆ, ಇವನ ಕೈಲಿ ಇಲ್ಲೇ ಇಲ್ಲ. ಐ ಆಮ್ ಸೆಲೆಕ್ಟೆಡ್ ಫಾರ್ ಬೈ ಮೈಸೆಲ್ಫ್ ಅಂತ ಹೇಳಿದ್ರೆ ಯಾರು ಒಪ್ಪಲ್ಲ. ಅದೆಂಥದ್ದು, ಅದು ಏನಾಗಿದ್ರು, ಎಂಥದ್ದು ಹೇಳಿದ್ರು, ಎಂಥದ್ದು? ಒಂದು ವಿಧವಾದ ಭಕ್ತಿ ಅಂದ್ರೆ ಭಕ್ತಿ ಅಲ್ಲ, ಭಕ್ತಿ ಆಭಾಸ ಅಂತ ಹೇಳ್ತಾರೆ. ಅದಕ್ಕೆ ತೋರಿಕೆ ಅಂತ ಅರ್ಥ. ತೋರಿಕೆ ಅಂತ ನಿಜವಾಗ್ಲೂ ಬಂದಿಲ್ಲ, ಏನಾಗಿದೆ, ಬಂದಾಗಿದೆ. ಯಾವುದೋ ಒಂದು ವೆರೈಟಿ ಭಕ್ತಿ ಅಂತಾರೆ, ಇದಲ್ಲ ನಿಜವಾದ ಭಕ್ತಿ ಅಲ್ಲ. ನೋಡೋರಿಗೆ ಹಾಗೆ ಕಾಣಿಸುತ್ತೆ ಅಷ್ಟೇ. ಹೇಳಿದ್ರೆ ಒಂದು ಮಠಕ್ಕೆ ಹೋಗಿ ನೋಡ್ದ, ಶರ್ಟ್ ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾನೆ. ಏನ್ ಚೇಂಜ್ ಆಗಿದ್ರೆ, ಚೇಂಜ್ ಆಗಿಲ್ಲ ಮಾರ, ಎಳ್ಕೊಂಡ್ಬಂದು ಕೂಡಿಸಿದ್ದಾರೆ ಅಂತ ಎಲ್ಲೋ ಹೋಗ್ತಿದ್ದೆ, ಹೋಗ್ಬೇಕು. ಅವನೇ ಹೇಳ್ಬಿಡ್ತಾನೆ ಚೇಂಜ್ ಆಗಿಲ್ಲ ಅಂತ ಹೇಳ್ತಾನ. ಅದನ್ನ ನಾವು ತಿಳ್ಕೊಳಕ್ ಹೋಗ್ಬಾರ್ದು. ನೋಡೋದಕ್ಕೆ ಏನ್ ಅನ್ಸುತ್ತೆ ನಮ್ಗೆ ಆ ಕಾಲಕ್ಕೆ ಅಷ್ಟೇ. ಅದನ್ನ ಹೇಳಿದ್ದವ್ರು. ಯಾವುದೋ ಒಂದು ಭಕ್ತಿ ಅಂತ ಹೇಳಿದ್ರೆ ಅದು ಪ್ರಿಟೆನ್ಷನ್ ಮಾಡೋಷ್ಟಾರು ಬಂತವ್ರಿಗೆ. ಎಷ್ಟೋ ಜನಕ್ಕೆ ಅಷ್ಟು ಇರೋದಿಲ್ಲವಲ್ಲ, ಅಷ್ಟು ಬಂತು. ಯಾಕೆ ನಿರ್ವಾಯಿಲ್ ಪ್ರಸಂಗ ಬಂತು ಅವನಿಗೆ. ವೇದವ್ಯಾಸರ ಮಾತು ಕೇಳಿದ ಮೇಲೆ ಉತ್ತರ ಕೊಡ್ಲಕ್ಕೆ ಬರಲಿಲ್ಲ. ಏನ್ ಮಾಡ್ಬೇಕಾಯ್ತಾಗ ಅವನೀಗ? ಅವತ್ತಿನ ಮಟ್ಟಿಗೆ ಆಯ್ತು ಫಾಲೋ ಮಾಡ್ತೀನಿ ಅಂತ ಹೇಳಿದ. ಮನಸ್ಸಿಲ್ಲ, ನೋಡಿ ಫಾಲೋ ಮಾಡ್ದ ಅಷ್ಟೇ. ಅದಕ್ಕೆ ಬೆಲೆ ಇಲ್ಲ ಆ ರೀತಿ ಫಾಲೋ ಮಾಡೋದಕ್ಕೆ. ಏ ಪಾಂಡವಾನ ಬಭವನ್ ಸಹಾಯಾ ದೇವಾಶ್ಚ ದೇವಾನುಚರಾ ಸಮಸ್ತಾಃ ಅನ್ಯೇತು ಸರ್ವೇಪಿ ಅಸುರಾ ಹಿ ಮಧ್ಯಮಾಃ ಏಮಾನುಷಾಸ್ತೆ ಚಲಬುದ್ಧಿವೃತ್ತಯಃ. ಇನ್ನೊಬ್ಬರಿದ್ದಾರೆ, ಅವ್ರ ಆಪೋಸಿಟು ಇರಿದು ಮಧ್ಯಮರಿದ್ದಾರೆ. ಅವರ್ಯಾರು ಅಂದ್ರೆ ಮಾನುಷರು ಅಂದ್ರೆ ಏನು, ರಾಜಸರು ಅಂತ. ಮನುಷ್ಯರು ಅಂತ ಅರ್ಥ ಅಲ್ಲ ಇಲ್ಲಿ, ಮಾನುಷರು. ಹೇಗೆ ಹೇಳ್ತಾರೆ, ಮನುಷ್ಯೋತ್ತಮರು, ಮನುಷ್ಯ ಮಧ್ಯಮರು, ಮನುಷ್ಯ ಅಧಮರು. ಇಲ್ಲಿ ಮಧ್ಯಮ ಅಂತ ಪದ ಉಪಯೋಗಿಸಿದ್ದಾರೆ. ಮಾನುಷ ಮಧ್ಯಮ ಅಂತ ಹೇಳಿದ್ರಿಂದ ರಾಜಸರು ಅಂತ ಅರ್ಥ. ಬರೀ ಮನುಷ್ಯರು ಅಂತ ಹೇಳಬಾರದು. ಹೇಳ್ಬೇಕಾದ್ರೆ ಏನಂತ ಹೇಳಬೇಕು, ಮನುಷ್ಯೋತ್ತಮ, ಮನುಷ್ಯ ಮಧ್ಯಮ, ಮನುಷ್ಯ ಅಧಮ. ಮನುಷ್ಯ ಮಧ್ಯಮರೆಲ್ಲ ಯಾರವರು? ರಾಜಸರು. ಅವ್ರು ಹೇಗೆ ಗುರ್ತು ಹಿಡಿಬೇಕು? ಚಲಬುದ್ಧಿ ವೃತ್ತಯ. ಚಲಬುದ್ಧಿ ವೃತ್ತಯ. ಒಮ್ಮೆ ಈ ಕಡೆ ಒಮ್ಮೆ ಆ ಕಡೆಗೆ, ಒಮ್ಮೆ ಈ ಕಡೆ ಇರ್ತಾರೆ ಆ ಕಡೆ ಇರ್ತಾರೆ. ಇದಕ್ಕೆ ಮಡಿಗೂ ಸರಿ, ಆ ಕಡೆ ಇದಕ್ಕೂ ಬಯಲಿಗೂ ಸರಿ. ಇಲ್ಲಿ ಬಂದಾಗ ನೋಡಿ ಎಷ್ಟೋ ಜನ ನೋಡಿದ್ದೀನಿ ನಾನು. ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸಮಾರಂಭದಲ್ಲಿ ಭಾರಿ ಮಡಿ ಅಡಿಗೆ ಮಾಡಿರ್ತಾರ, ನೋಡಿದ್ದೀನಿ. ಹೋಗ್ಕೊಂಡು ಅದು ಎಲ್ಲಿ ಸಿಕ್ಕರಲ್ಲಿ ತಿಂದು ಕೂತಿರ್ತಾರೆ. ಜನಕ್ಕೆ ಗೊತ್ತಾಗಲ್ಲ ಅದು. ಅಲ್ಲಿ ಮಡಿ, ಇಲ್ಲಿ ನೋಡಿ ಏನೇನು ಮಡಿ ಇಲ್ಲ. ಯಾಕೆ? ಅಲ್ಲಿ ಬಡಿ ಅಡಿಗೆಗೆ ದುಡ್ಡು ಕೊಟ್ಟರು ಅಲ್ಲಿ ಹೋದೆ, ಬಡಿ ದುಡ್ಡು ಇಲ್ಲಿ ಬಂದೆ ಅಷ್ಟೇ. ದುಡ್ಡು ಎಲ್ಲಿ ಕೊಟ್ಟರೋ ಅಲ್ಲಿ. ಚಲಬುದ್ಧಿ ವೃತ್ತಯ ಅಷ್ಟೇ. ಇಲ್ಲ, ನಮ್ಮ ಗಾಡಿ ಮಾಡೋದೇ ಇಲ್ಲ. ಕೆಲವು ಸಂಗೀತಗಾರರು ಇರ್ತಾರೆ, ಬರೀ ಸಂಗೀತಗಾರರು ಬೇರೆ, ಪ್ರಿನ್ಸಿಪಲ್ ಬೇರೆ. ಯಾವ್ದಕ್ಕೆಲ್ಲ ಹಾಡು ಹೇಳೋದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಭಕ್ತಿ ಅವರಲ್ಲಿಲ್ಲ. ದ್ವೇಷ ಇರಬೇಕಾಗಿಲ್ಲ ನಮಗೆ. ಒಬ್ರು ಯಾವುದೋ ಸಮಾರಂಭಕ್ಕೆ ಎಲ್ಲರೂ ಹೋಗ್ಬೇಕಾಗಿಲ್ಲ. ನಮ್ಮ ಸಬ್ಜೆಕ್ಟ್ ಸಮಾರಂಭ ಅಲ್ಲ ಅದು. ನಮ್ ಬರೋದಿಲ್ಲ ಅಂದ್ರೆ ತಪ್ಪಲ್ಲ ಅದು. ಯಾಕೆ? ಒಬ್ಬ ಕ್ರಿಕೆಟ್ ಆಟಗಾರ ಫುಟ್ಬಾಲ್ ಆಡೋದಿಲ್ಲ ಅಂದ್ರೆ ಏನ್ ಆಡಬೇಕು ಅಂತ ಕೇಳಿದ್ರೆ ಆಡ ಹೇಳಕ್ ಬರ. ಯಾಕಂದ್ರೆ ಆಟಗಾರ ಅಲ್ಲ ಅಂತ ಹೇಳ್ತಾನೆ, ಒಪ್ಕೊಂಡ್ಬಿಡ್ಬೇಕ, ಬೇರೆ ಮಾಡಾಗಿಲ್ಲ. ಹೇಳಿತಾ? ಅದು ದೋಷ ಅಲ್ಲ. ಬಟ್ ಯಾವಾಗ ತಪ್ಪಾಗತ್ತದು? ಈ ರೀತಿ ಮಾಡಿದ್ರೆ ತಪ್ಪಾಗಿ. ಎಲಿಜಿಬಿಲಿಟಿ ಇದ್ದಾಗ ಯಾವುದಕ್ಕಿದೆ ಅದು ಸರಿಯಾಗಿ ಮಾಡಬೇಕು. ಇದಕ್ಕೂ ಸರಿ, ಅದಕ್ಕೆ ಸರಿ, ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ಸುಮ್ಮನೆ ಸೇರ್ಕೊಂಡ ಬಂದ, ಅದು ಉಪಯೋಗ ಇಲ್ಲ. ನಿಷ್ಠೆ ಇರ್ಬೇಕು. ಯಾವ ಸಂಗೀತ ಎಲ್ಲ ಹಾಡೋದಿಲ್ಲ, ಭಕ್ತಿ ಹಾಡುಗಳು ಮಾತ್ರ ಹಾಡುತ್ತಾರೆ. ಅದು ಕೂಡ ಇಂತಹ ಭಕ್ತಿ ಇರಬೇಕು, ಇದು ಹಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಪ್ರೊಫೆಷನ್ ಜೊತೆಗೆ ಏನು ಸೇರ್ಕೊಂಡಿದೆ ಅವರ ಸದ್ಯನೂ ಸೇರಿ ಪ್ರೊಫೆಷನ್ ಅಷ್ಟೇ. ಯಾರಿಗೆ ಬೇಕಾದ್ರೂ ಜೈ ಅಂತ ಹೇಳ್ತಾರೆ. ಬೆಳಿಗ್ಗೆ ಈ ಪಕ್ಷಕ್ಕೆ ಓಟ್ ಹಾಕಿ, ಇನ್ನೊಂದು ಪಕ್ಷಕ್ಕೆ ಓಟ್ ಹಾಕಿರಿ, ಅವ್ನು ಪೇಡ್ ಸರ್ವೆಂಟ್ ಅಷ್ಟೇ. ಯಾರು ಕೊಡ್ತಾರೋ ಜೈ ಕೂಗ್ತಾ ಹೋಗ್ತಿರ್ತಾರೆ. ಅವ್ರು ಯಾರು ಬರೀ ಕೂಗೋದಿಲ್ಲ, ಯಾರು ಕೂಗ್ತಾರೆ ಜೈ ಅಂತಾನಷ್ಟೇ. ಆ ಕಡೆ ಇಲ್ಲ ಈ ಕಡೆ. ಚಲಬುದ್ಧಿ ವೃತ್ತಯ. ಇನ್ನೊಂದು ಅರ್ಥನೂ ಇದೆ ಅದಕ್ಕೆ. ಎಂಥವ್ರು ಅಂದ್ರೆ ಎರಡು ಕಡೆ ನ್ಯೂಟ್ರಲ್, ಇದಕ್ಕೂ ಹೋಗಲ್ಲ ಅದಕ್ಕೂ ಹೋಗೋದಿಲ್ಲ. ಅವರು ಕೂಡ ಯಾರು? ಅವರು ರಾಜಸರು. ಎರಡು ಕಡೆಗೆ ಹೋಗ್ತಾರೆ ರಾಜಸರು, ಒಂದ್ ಕಡೆ ಹೋಗೋದಿಲ್ಲ ರಾಜಸರು. ಒಂದು ಈ ಕಡೆ ಬರೋದು, ಒಳ್ಳೆ ಕಡೆ ತಪ್ಪು ಬರೋದು. ಅವ್ರು ಯಾವಾಗಲೂ ಕೂಡ ನ್ಯೂಟ್ರಲ್ ಅಂದ್ರೆ ಎಷ್ಟೇ ಸತ್ಯ ಅಂತ ಗೊತ್ತಾದ್ರೂ ಕೂಡ ಏನ್ ಮಾಡ್ತಾರ ಅವರು? ನೋಡಪ್ಪ ನಾ ವಿಷಯ ಮಾತಾಕಲ್ಲ, ಅವ್ನಿಗೆ ಗೊತ್ತು ಸತ್ಯ ಒಂದು ಅಂತ ಹೇಳಿ ಸಪೋರ್ಟ್ ಮಾಡಲ್ಲ. ಅದನ್ನ ತಪ್ಪು ಅಂತ ಒಂದು ಅದನ್ನು ಮಾಡಲ್ಲ. ಅವನೇನ್ ಮಾಡ್ತಾನೆ? ಆ ಮಟ್ಟಿಗೆ ನ್ಯೂಟ್ರಲ್ ಅಂತ ಬಿಡ್ತಾನೆ. ಅವ್ರು ಯಾರು? ರಾಜಸರು ಅವರೆಲ್ಲ. ಇನ್ನು ಅರ್ಥ ಮಾಡ್ಕೊಂಡ್ರೆ ನಾವು ನಿತ್ಯ ಜೀವನದಲ್ಲಿ ಒಂದು ಪರ್ಪಸ್ ಸರ್ವ ಆಯ್ತು ನಮಗೆ. ಸಾತ್ವಿಕ ತಾಮಸ ಭೇದ ಅಂತ ಹೇಳ್ತೀರಿ, ಸ್ವರೂಪ ಗೊತ್ತಾಗೋದಿಲ್ಲ ಅಂತ ಹೇಳ್ತೀರಿ. ಮತ್ತೆ ನೀವು ಹೇಗೆ ಕಂಡು ಹಿಡಿಬೇಕು? ಸ್ವರೂಪ ಗೊತ್ತಾಗೋದು ಯಾರಿಗೆ? ಜ್ಞಾನಿಗಳಿಗೆ. ನಾವು ಜ್ಞಾನಿಗಳಲ್ಲ, ಅಷ್ಟೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಏನ್ ಮಾಡ್ಬೇಕಾಗ? ಈ ಟೆಸ್ಟ್ ಇಟ್ಕೊಂಡ್ರೆ ಸಾಕು. ಈ ಟೆಸ್ಟ್ ಇಟ್ಕೊಂಡ್ಬಿಟ್ರೆ ಬೇಕಾಷ್ಟಾಗುತ್ತೆ. ಕೆಲವ್ರು ಇರ್ತಾರೆ, ಕೆಲಸಗಾರರಲ್ಲೂ ಕೂಡ ಭಾರಿ ಪ್ರಿನ್ಸಿಪಲ್ ಇರ್ತಾರೆ, ಗೊತ್ತಾಯ್ತಾ? ಕೆಲವು ಎಲ್ಲ ಒಳ್ಳೊಳ್ಳೆ ಮನೆ ಮಾಡಿ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಪಾಪ ಮಾಡ್ಬೇಕಾದ್ರೆ ಮೊದಲು ಕಸ ಗುಡಿಸ್ಬೇಕಾದ್ರೆ ಎಲ್ಲಿಂದ ಗುಡಿಸ್ಬೇಕು ನೋಡ್ತಾರೆ. ಅದ ಅಭ್ಯಾಸ ಆಗಿರುತ್ತೆ. ಎಲ್ಲ ಕಸ ಗುಡಿಸೋದು ದೇವ್ರ ಮೇಲೆ ಹಾಕಿಬಿಡೋದು. ಏನ್ ಮಾಡ್ತೀರಾಗ? ಅವ್ನಿಗೆ ಗೊತ್ತಿಲ್ಲ, ಒಂದ್ ಕಡೆ ಇದು ಕ್ಲೀನ್ ಮಾಡ್ಬೇಕಷ್ಟೇ, ಅವ್ನಿಗೆ ಬೇರೆ ಗೊತ್ತಿಲ್ಲ. ಹಾಗಾಗಬಾರ್ದು. ಮತ್ತೆ ಯಾವ ದಿಕ್ಕಿನಿಂದ ಶುರು ಮಾಡಬೇಕು ಗೊತ್ತಿರುತ್ತೆ. ವಾಸ್ತು ಮಾಡುವಾಗ ಎಲ್ಲಿಂದ ಶುರು ಮಾಡಬೇಕು ಅವೆಲ್ಲ ಕೇಳ್ಕೊಂಡಿರ್ತಾರೆ. ಅದೊಂದು ಸಂಸ್ಕಾರ ಬರದಿಂದ ಬಂದಿರುತ್ತೆ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಉಚ್ಚಾಬಟ್ಟೆ ಮಾಡಕ್ ಬರಲ್ಲ. ಏ ಪಾಂಡವಾನ ಅಭವತ್ ಸಹಾಯ ದೇವಾಶ್ಚತೆ ದೇವಾನುಚರ ಸಮಸ್ತ.
ಇವತ್ತು ಕೂಡ ಧರ್ಮಕ್ಕೆ, ಧರ್ಮಾಚರಣೆಗೆ, ದೇವ್ರ ವಿಷಯಕ್ಕೆ ಬಂದಾಗ ಯಾರು ಅದನ್ನ ಶರಣಾಗತರಾಗ್ತಾರೋ ಸ್ವಭಾವತ ಏನಾಗಿರ್ಬೇಕು, ಅವನು ಸುಜೀವಿ ಅಂತ. ದೇವತೆ ಅಂದ್ರೆ ಆ ಥರ ದೇವತೆ ಅಲ್ಲ, ಸುಜೀವಿ ಅಂತ ಅಷ್ಟೇ ಅರ್ಥ. ಸಾತ್ವಿಕ. ವಿರೋಧ ಮಾಡಿ ಸುಮ್ಮನೆ ಲೈಕ್ ಮಾಡ್ತಾನೆ ಒಳ್ಳೆಯದು, ಇನ್ನು ಸುಮ್ಮನೆ ವಿರೋಧ ಮಾಡ್ತಾರೆ ಕೆಲವರು. ಅವರೆಂತಾರೋ ಸ್ವರೂಪದಲ್ಲಿ ಒಳ್ಳೆಯವರಲ್ಲ. ಕೆಲವರು ಅದಕ್ಕೂ ಸರಿ ಇದಕ್ಕೂ ಸರಿ, ಆದರೂ ಇದು ಇಷ್ಟು ಮಾಡ್ಲಿಕ್ಕೆ ನಮಗೆ ಖಂಡಿತ ಬರುತ್ತೆ. ಇಷ್ಟು ತಿಳ್ಕೊಂಬಿಟ್ಟು ಆ ಮಟ್ಟಿಗೆ ಏನು ಮಾಡಿದ್ರೆ ಸಾಕು, ನಾವೀಗ ಯಾರನ್ನ ಅನುಸರಿಸಬೇಕು, ಯಾರನ್ನ ಅನುಸರಿಸ್ಕೂಡ್ದು ಎಂಬುದನ್ನ ತೀರ್ಮಾನ ಮಾಡಕ್ಕೆ ಬರುತ್ತೆ. ಇದು ಮಿನಿಮಮ್ ಟೆಸ್ಟ್, ಇದು ಸೇಫೆಸ್ಟ್ ಟೆಸ್ಟ್. ಹಾಲಿಗೊಂದು ನಮಗೇನು ಗೊತ್ತಿಲ್ಲ, ಒಂದು ಗೊತ್ತು ಏನಿರುತ್ತೆ, ಬೆಳ್ಳಗಿರುತ್ತೆ ಕೊನೆ ಪಕ್ಷ, ಅಷ್ಟಾರು ಗೊತ್ತಲ್ಲ. ಹಾಲಿಗೊಟ್ಟಾರಿಗೂ ವ್ಯತ್ಯಾಸ ಗೊತ್ತಾಗಬೇಕಾದ್ರೆ ನಮಗೆ ಏನು ಗೊತ್ತು ಕೊನೆಗೆ, ಇಷ್ಟಾದ್ರೂ ಗೊತ್ತಿದೆ. ಟಾರ್ ಕೊಟ್ಟರೆ ತೊಗೊಂಡು ಹೋಗಲ್ಲ ಪುಣ್ಯಕ್ಕೆ, ಅಷ್ಟಾನೆ. ಬಟ್ ಅದು ಯಾವ ಮಿಕ್ಸ್ ಅದು ನಮಗೆ ಗೊತ್ತಾಗೋದಿಲ್ಲ. ಎಷ್ಟು ಗೊತ್ತಾಗತ್ತೆ, ಬಣ್ಣದ ಮಟ್ಟಿಗೆ ಗೊತ್ತಾಗುತ್ತೆ. ಅದು ಒಂದು ರೀತಿ ಜ್ಞಾನನೇ. ಬಂಗಾರ ಕೊನೆ ಪಕ್ಷ ಏನಿರಬೇಕು, ಎಲ್ಲೋ ಇರಬೇಕು, ಅಷ್ಟಾದ್ರೂ ಗೊತ್ತಿದೆ. ಅದಕ್ಕೆ ಎಲ್ಲೋ ಇತ್ತಂದು ಮೋಸ ಹೋದ್ರೆ ವಾಸಿ, ಕಪ್ಪು ತಂದು ಸ್ಟೀಲ್ ತಂದು ಬಂಗಾರ ಅಂದ್ರೆ ಭಾರಿ ದೊಡ್ಡ ಅಂತ ಅರ್ಥ. ಗೊತ್ತಾಯ್ತಾ? ಡೂಪ್ಲಿಕೇಟ್ ಬಂಗಾರ ತಂದ್ರೆ ಮೋಸ ಹೋದ, ಇನ್ನೊಂದು ತಂದ್ರೆ ದೊಡ್ಡ ಅವನು, ಏನು ತಿಳುವಳಿಕೆನೇ ಇಲ್ಲ. ಅಷ್ಟರ ಮಟ್ಟಿಗೆ ಜ್ಞಾನ ಇದ್ರೆ ಸಾಕು. ವುಡ್ ಅಂತ ಹೇಳ್ತಾನಲ್ಲ, ಇದೇನಪ್ಪ ವುಡ್ ಅಂತ ಹೇಳಿದ, ವೆರಿ ಗುಡ್, ಪಾಸ್ ಅವನು. ಆದ್ರೆ ಕಲ್ಲು ಅಂತ ಹೇಳಿಲ್ಲ ಪುಣ್ಯಕರು, ಸ್ಟೋನ್ ಅಂತ ಹೇಳಿಲ್ಲ, ಒಡ್ ಅಂತ ಹೇಳಿಲ್ಲ, ವಾಸಿ. ಆದ್ರೆ ಟೀ ಕುಡ್ಡ ಅಲ್ಲೇ ಹೇಳಕ್ ಬರ್ತಾ ಇಲ್ಲ ಅವರಿಗೆ. ಟೀ ಕುಡ್ಡೋ ರೋಸ್ ದುಡ್ಡೋ ಗೊತ್ತಿಲ್ಲ, ಅದು ಪೇಂಟ್ ಹೊಡೆದಿರ್ತಾನೆ, ಗೊತ್ತೇ ಆಗೋದಿಲ್ಲ, ಅಷ್ಟೆಲ್ಲ ಗೊತ್ತಿಲ್ಲ. ಅದು ಎಕ್ಸ್ಪರ್ಟ್ ಅಲ್ಲ, ಜ್ಞಾನಿ ಎಕ್ಸ್ಪರ್ಟ್ ಅಲ್ಲ, ಇವನು ಮೂರ್ಖರು ಇವರೆಲ್ಲ ಕೂಡ. ಆ ದೃಷ್ಟಿಯಲ್ಲಿ ನಮಗೆ ಇದೆಲ್ಲ ಯಾತಕ್ಕೆ ಬೇಕೇ ಬೇಕು ಅಂದ್ರೆ, ಬದುಕಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ನಿತ್ಯ ಜೀವನದಲ್ಲಿ ನಮ್ಮ ಜನ ಎಲ್ಲ ಟೈಪ್ ಜನ ಸೇರ್ತಾರ. ಆದ್ದರಿಂದ ಒಂದಷ್ಟೇ ಒಂದು ನಮ್ಮ ಒಂದು ಏನಿರಬೇಕು, ಮಾನದಂಡ ಬೇಕು ನಮಗೆ. ಯಾವುದು ಮಾನದಂಡ ಅಂದ್ರೆ ಇದು ಭಯಭಕ್ತಿ, ದೇವರಲ್ಲಿ ಭಯಭಕ್ತಿ ಮಾಡೋದು. ಇರ್ತಾರ ಸುಳ್ಳು ಹೇಳೋದಿಲ್ಲ, ದೇವ್ರು ಬಿಡ್ತಾರ ನಮ್ಮನ್ನ, ಮಾತೆತ್ತಿರ ದೇವರು ಅಂತ ಪ್ರಾಮಾಣಿಕವಾಗಿ ಹೇಳ್ತಾರೆ, ಸುಳ್ಳಲ್ಲ, ನಿಜವಾಗ್ಲೂ ಯೋಗ್ಯ ಅವರು. ಸ್ವರೂಪ ಹೇಳಿದ್ರಲ್ಲಿ ಈಗ ರಾಜಸ, ರಾಜಸ, ರಾಜ ಅಲ್ಲ ರಾಜಸ, ಸಾ ಸೇರಿಸ್ಬೇಕು. ಲಿಂಗಂ ಸುರಾಣಾಂ ಕೊನಿತೇನು ಆಚಾರ ಫೈನಲ್ ಡಿಕ್ಲರೇಷನ್ ಕೊಡ್ತಾರೆ ಏನಂತ, ಲಿಂಗಂ ಸುರಾಣಾಂ ಹಿ ಪರ ಇವ ಭಕ್ತಿ ವಿಷ್ಣು ತದನ್ನೇಷು ಚ ತತ್ಪ್ರತೀಪತ ಅತೋತ್ರ ಯೇ ಹರಿಭಕ್ತಿ ತತ್ಪರಾಃ ತೇ ಅಸುರಾಸ್ತದ್ಭರಿತಾ ವಿಶೇಷತಃ. ಲಿಂಗಂ ಸುರಾಣಾಂ ಹಿ ಪರ ಇವ ಭಕ್ತಿ ವಿಷ್ಣು ತದನ್ನೇಷು ಚ ತತ್ಪ್ರತೀಪತ ಅತೋ ಅತ್ರ ಯೇ ಯೇ ಹರಿಭಕ್ತಿ ತತ್ಪರಾಃ ತೇ ಸುರಾಃ ತದ್ಭರಿತಾಃ ವಿಶೇಷತಃ. ಸರಿಯಾಗಿ ನೆನ್ಪಿಟ್ಕೋಬೇಕಿದ್ರೆ, ಲಿಂಗಂ ಸುರಾಣಾಂ ಹಿ ಪರ ಇವ ಮೊದಲೇನು ಹೇಳಿದರು, ದೇವತೆಗಳ ಅನುಸರಣೆ ಮಾಡ್ತಕ್ಕಂಥವರು ಸಾತ್ವಿಕರು, ಹಾಗೆ ಹೇಳಿದರು. ಇನ್ನೂ ಕ್ಲಿಯರ್ ಮಾಡ್ತಾರೆ. ಏನು ಕ್ಲಿಯರ್? ಭಕ್ತಿ, ಯಾರಲ್ಲಿ ವಿಷ್ಣು ಭಕ್ತಿ ಇರುತ್ತೆ. ಯಾವ ಭಕ್ತಿ? ವಿಷ್ಣು ಭಕ್ತಿ. ವಿಷ್ಣು ಬರೀ ಭಕ್ತಿ ಅಲ್ಲ, ಪರಾಭಕ್ತಿ. ವಿಷ್ಣು ಪರಾಭಕ್ತಿ. ವಿಷ್ಣುರತ್ಯುತ್ತಮತ್ವಾದ ಕೆಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಅಂತ ಭಕ್ತಿ ಇರಬೇಕು. ಆಮೇಲೆ ತದನ್ನೇಷಿತ ತತ್ಪ್ರತೀಪದ, ಅಷ್ಟೇ ಇದ್ರೆ ಸಾಲದು. ವಿಷ್ಣು ಭಿನ್ನ ದೇವತೆಗಳಲ್ಲಿ ಭಕ್ತರಾಗಿದ್ರೆ, ಸರ್ವೋತ್ತಮತನ ಹಠ ಇದ್ರೆ, ಸುಮ್ಮನೆ ಕ್ಯಾಶುವಲ್ ಭಕ್ತರ ಲೆಕ್ಕ ಇಲ್ಲ, ಹಠ ಇದ್ರೆ ತತ್ಪ್ರತೀಪತ ಏತತ್ ಪ್ರತೀಪಂ. ನೆನಪಿರಲಿ, ವಿರೋಧ. ವಿಷ್ಣುವಿನ ವಿರೋಧ ಯಾರು ಮಾಡ್ತಾರಲ್ಲ, ದ್ವೇಷ ಅಂತ ಅರ್ಥ. ವಿಷ್ಣು ಭಕ್ತರೆಲ್ಲ ಏನು ಜನರಲಿ ಸಾತ್ವಿಕರು, ಇಲ್ಲಿ ಸುರಾ ಶಬ್ದಕ್ಕೆ ಸಾತ್ವಿಕರು ಅಂತ ಅರ್ಥ. ಆಮೇಲೆ ವಿಷ್ಣು ದ್ವೇಷಗಳೆಲ್ಲ ಏನವರು? ತಾಮಸ. ತಥೋ ಅತ್ರ ಯೇ ಯೇ ಹರಿಭಕ್ತಿ ತತ್ಪರಾಹ ತೇ ಅಸುರಾಹ ತೇ ಸುರಾಹ ತದ್ಭರಿತಾ ವಿಶೇಷತ. ಒಂದು ಜನರಲ್ ನಿಯಮ. ಹರಿಭಕ್ತಿ ಕಾಣಿಸ್ತೋ ಅಲ್ಲೇನಿದೆ ಅಂತ ಅರ್ಥ? ಸಾತ್ವಿಕ ಇದ್ದಂತೆ. ಭಾರಿ ಇದೆ ಅಂದ್ರೆ ದೇವತೆ ಆಗಿದ್ದ, ಅರ್ಥ ಆಯ್ತಾ? ಭಾರಿ ಇದ್ರೆ ದೇವತೆ, ಸ್ವಲ್ಪಾರು ಇದ್ರೆ ಅವನು ಯೋಗ್ಯ. ಅದೇ ರೀತಿ ದ್ವೇಷ ಸ್ವಲ್ಪ ಇದ್ರೆ ಅಯೋಗ್ಯ, ಭಾರಿ ಇದ್ರೆ ರಾಕ್ಷಸ ಅಂತ. ಈ ರೀತಿ ತಿಳ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಯಾವ ರೀತಿ ಹುಡುಕಬೇಕು ಗೊತ್ತಾಗುತ್ತೆ. ಇವತ್ತು ನೋಡಿ, ಟೆಸ್ಟಲ್ಲಿ ಪಾಂಡಿತ್ಯ ಟೆಸ್ಟ್ ಅಂತ ಹೇಳಲಿಲ್ಲ, ಪಂಡಿತನಾದವನು ಯೋಗ್ಯ ಅಂತ ಹೇಳಲಿಲ್ಲ ಆಚಾರ್ಯ. ಇವತ್ತು ದುಷ್ಟರೆಲ್ಲ ಪಂಡಿತರೇ. ಇವತ್ತು ಸೂಪರ್ ಸೈಂಟಿಸ್ಟ್ ಬೆನ್ ಲ್ಯಾಡನ್ ಎಂಥವ್ರವರೆಲ್ಲ ಕೂಡ ಸೈಂಟಿಸ್ಟೇ ಗಾಬರಿ ಆಗ್ಬೇಕು, ಅಷ್ಟು ಪ್ಲಾನ್ ಮಾಡಿದವರು. ಬಟ್ ಲೋಕ ನಾಶ ಮಾಡೋರು. ಏನಂತ ಕರೆಯಲ್ಲ ಅವ್ರನ್ನ? ಸೈಂಟಿಸ್ಟ್ ಅಂತ ಕರೆಯಕ್ಕೆ ಹೋಗಲ್ಲ. ಏನಂತ ಅವ್ರನ್ನ? ಟೆರರಿಸ್ಟ್ ಅಂತ ಕರೀತಾರೆ. ಅಂದ್ರೆ ಅವನು ಮೇನ್ಲಿ ಏನಾದ ಸೈಂಟಿಸ್ಟ್ ಆಗಲಿ, ಟೆರರಿಸ್ಟ್ ಆಗಿಬಿಟ್ಟು. ಅದೇ ರೀತಿ ಇವರು ಸೈಂಟಿಸ್ಟು, ಯಾಕಂದ್ರೆ ಲೋಕೋದ್ಧಾರಕ್ಕೆ ಪ್ರಯತ್ನ ಪಟ್ಟರೆ ಸೈಂಟಿಸ್ಟ್. ಅದೇ ರೀತಿನೇ ಇವತ್ತು ಪಾಂಡಿತ್ಯ ಅನ್ನೋ ಇಬ್ಬರಿಗೂ ಇರ್ಬೋದು. ಇವತ್ತು ಎರಡು ವಾದ ಮಾಡ್ತಾರೆ, ಎರಡು ಮತದವರು ದಡ್ಡರು ವಾದ ಮಾಡ್ತಾರಾ? ಇಬ್ರು ಏನಾಗಿದ್ದಾರೆ ಅವಾಗ? ಇಬ್ರು ಪಂಡಿತರೇನೆ. ಪಾಂಡಿತ್ಯ ಒಂದೇ ಲಕ್ಷಣ ಆಗಿದ್ರೆ ಇಬ್ರು ಏನಾಗಬೇಕಾಗಿದ್ರು? ಸಾತ್ವಿಕರಾದ್ಮೇಲೆ ಏನಾಗಬೇಕಿತ್ತು? ಯುದ್ಧ ಮಾತಾಡೋಗಿರ್ಲಿಲ್ಲ, ಕ್ಲೋಸ್ ಅಲ್ಲಿ ಟಾಪಿಕ್ ಕ್ಲೋಸ್ ಆಗ್ತಿತ್ತು. ಆಗಿಲ್ಲ ಅಂದ್ರೆ ಇಬ್ರು ಸಾತ್ವಿಕರಾಗ ಚಾನ್ಸ್ ಇಲ್ಲ ಅಂತ.
ಇಬ್ರು ಸಾತ್ವಿಕರಲ್ಲ, ಒಬ್ರಾಗಿರ್ಬೇಕು. ಸೊ ಪಾಂಡಿತ್ಯ ಟೆಸ್ಟ್ ಅಲ್ಲ. ಈಗ ಇವತ್ತು 2 ಕಾಲಿದೆ ನಮ್ಗೆ ಸೀಟ್ ಕೊಡಿ ಅಂದ್ರೆ ಹಾಗೆ 2 ಕಾಲು ಮನುಷ್ಯಗೆಲ್ಲ ಇರುತ್ತೆ. ಫಸ್ಟ್ ರ್ಯಾಂಕ್ ಬಂದವನು 2 ಕಾಲಿದೆ, ಫೇಲೋ 2 ಕಾಲಿದೆ, ಅವನಿಗೆ ಸೀಟ್ ಕೊಟ್ಟು ನನಗೂ ಸನ್ಮಾನ ಮಾಡಿ 2 ಕಾಲಿದೆ ನೋಡಿ ಅಂತ ಹೇಳಿದ್ರೆ ಹಾಗೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಪಾಂಡಿತ್ಯ ದೊಡ್ಡದು ಅಂತ ತಿಳ್ಕೊಳ್ಳೋದ್ರ ಬದಲು ಜ್ಞಾನ ದೊಡ್ಡದು ಅಂತ ತಿಳ್ಕೊಳ್ಳೋದು. ಜ್ಞಾನ ಅಂದ್ರೆ ಏನು ಗೊತ್ತಾ? ಪಾಂಡಿತ್ಯ ಎಕ್ಸ್ಪೀರಿಯನ್ಸ್ ಬಂದಾಗ ಅದು ಜ್ಞಾನ, ಗೊತ್ತಾಯ್ತಾ? ಸುಮ್ಮನೆ ಬುಕ್ಕಲ್ಲಿದ್ರೆ ಅದು ಪಾಂಡಿತ್ಯ, ಗೊತ್ತಾಯ್ತಾ? ಬುಕ್ಕಲ್ಲಿದ್ರೆ ಸತ್ಯ ಹೇಳಬೇಕು ಗೊತ್ತ್ರಿ ಅಂತ ಹೇಳಿದ, ಗೊತ್ತಿ ಅದು ಬೈಕೊಂಡು ಹೇಳ್ತಾನೆ ಜೋರಾಗಿ. ಅಂದ್ರೆ ಅಲ್ಲೇ ಅವನಿಗೆ ಏನಾಯ್ತು, ಈಗ ಸತ್ಯ ಹೇಳೋದು ಗೊತ್ತಿದೆ, ಒಳಗೆ ಸತ್ಯ ಹೇಳೋದಿಲ್ಲ ಅವನಿಗೆ. ಅವನೇನಲ್ಲ, ವಿಷಯ ಗೊತ್ತಿದೆ, ಬಟ್ ಏನ್ ಫಾಲೋ ಮಾಡ್ತಿಲ್ಲ, ಅವನು ಫಾಲೋ ಮಾಡ್ತಾ ಇಲ್ಲ. ಸೊ ಫಾಲೋಯಿಂಗ್ ಯಾವಾಗ ಬರುತ್ತೆ? ಜ್ಞಾನ ಇದ್ರೆ. ಬರೀ ಪಾಂಡಿತ್ಯ ಇದ್ರೆ ಫಾಲೋಯಿಂಗ್ ಬರೋದಿಲ್ಲ, ಜ್ಞಾನ ಇದ್ರೆ ಮಾತ್ರ ಪಾಂಡಿತ್ಯ ಬರೋದು. ಬೆಂಕಿ ಸುಡುತ್ತೆ ಅಂತ ಗೊತ್ತಾದ ಮೇಲೆ ಏನ್ ಮಾಡಿ ಮುಟ್ಟೋದಿಲ್ಲ. ಥಿಯರಿ ಮಾತ್ರ ಗೊತ್ತಿದ್ರೆ ಎಲ್ಲ ನೋಡ್ತಾ ಮುಟ್ಲಕ್ಕೆ ಹೋಗ್ತಾರೆ, ಸುಡ್ಸಿರ್ತಾರೆ. ಇದು ಅರ್ಥ ತಿಳ್ಕೊಂಡು ಟೆಸ್ಟ್, ನಿಜವಾದ ಟೆಸ್ಟ್ ಅಂದ್ರೆ ಭಕ್ತಿ. ಆ ಭಕ್ತಿ ಹೇಗಿರಬೇಕು? ದೇವರಲ್ಲೇ ಇರಬೇಕು ಫಸ್ಟ್, ಅದು ತಾರತಮ್ಯ ಕ್ರಮದಲ್ಲೇ ಇರಬೇಕು. ಹಾಗಿದ್ದಾಗ ಅದನ್ನು ಭಕ್ತಿ ಅಂತ ಕರೀತಾರೆ. ಅದಿದ್ದ ಮೇಲೆ ಅವನೇನು ಓದಿಲ್ಲ, ಏನೇನೂ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ಫಸ್ಟ್ ಏನಾಗಿದ್ದಾನೆ ಅವನೀಗ? ಸಾತ್ವಿಕ. ಮುಂದೆ ಇನ್ನೂ ಹೆಚ್ಚು ಜ್ಞಾನ ಮುಂದೆ ಬರಬಹುದು, ಎಲ್ಲ ಪಾಸಿಬಿಲಿಟಿ ಅವನಿಗಿದೆ. ಒಬ್ಬ ದೇಶಭಕ್ತ ಅಂದಮೇಲೆ ಮುಂದೆ ಅವನು ಸರ್ವೈವ್ ಆಗ್ತಾನೆ. ದೇಶಭಕ್ತಿನೇ ಇಲ್ಲ ಅಂದ್ರೆ ದೊಡ್ಡ ಅಧಿಕಾರಿ, ದೇಶಭಕ್ತಿ ಇಲ್ಲ, ಏನ್ ಮಾಡ್ತಾರೆ ಅವನ್ನ? ಪನಿಷಬಲ್ ಅಫೆನ್ಸ್ ಅದು. ಬರೀ ಅವನು ಬಿಡೋದಿಲ್ಲ, ಪನಿಷ್ ಮಾಡ್ತಾರೆ. ಆ ಅರ್ಥದಲ್ಲಿ ಲಿಂಗಂ ಸುರಾಣ ಈ ಪದ ಓದಿದ ತಕ್ಷಣ ಏನ್ ಜ್ಞಾಪಕ ಆಗುತ್ತೆ ನಮಗೆ? ಕಥಾಲಕ್ಷ್ಮಿ ಹೇಳ್ತಾರೆ ಏನಂತ? ವಿಷ್ಣು ಭಕ್ತಿರ್ಹಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷ್ಯಂ. 1000 ಗುಣಗಳಿರಲಿ, ವಿಷ್ಣು ಭಕ್ತಿ ಒಂದಿಲ್ಲ, ಏನರ್ಥ ಅದಕ್ಕೆ? ಅವನು ಯೋಗ್ಯ. 1000 ಗುಣ, ಬೇಕಾಷ್ಟು ಗುಣಗಳಿದೆ. ಪ್ರಹ್ಲಾದ ಇದ್ರಲ್ಲಿ ಬರುತ್ತೆ, ಪ್ರಹ್ಲಾದನಾಥನ ಮಾತಲ್ಲಿ ಬರುತ್ತೆ ಭಾಗವತದಲ್ಲಿ. ವಿಪ್ರಾತ್ ದ್ವಿಷಡ್ಗುಣ ಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೆ. ಒಬ್ಬ ಬ್ರಾಹ್ಮಣ ಇದ್ದಾನೆ, 12 ಗುಣಗಳಿದೆ, ಎಲ್ಲ ಯಜ್ಞ ಧ್ಯಾನ ಎಲ್ಲ ಮಾಡಿಬಿಟ್ಟಿದ್ದಾನೆ. ಆದ್ರೆ ಏನಲ್ಲ ಅವನು? ದೇವರಲ್ಲಿ ಭಕ್ತಿ ಇಲ್ಲ. ಅವನೇನವನು? ಒಂದು ಗುಂಪು. ಇನ್ನೊಬ್ರಿದ್ದಾನೆ ಶಪಚ, ಅವನು ಬ್ರಾಹ್ಮಣದ. ಶಪಚ ಅಂದ್ರೆ ಏನು? ನಾಯಿ ಬೇಸ್ ತಿನ್ನೋನು. ವಿಷ್ಣು ಭಕ್ತನಾಗಿದ್ದಾನೆ. ಯಾರು ಶ್ರೇಷ್ಠ ಇದರಲ್ಲಿ? ಈ ಬ್ರಾಹ್ಮಣಿಗಿಂತ ಅವನು ಶ್ರೇಷ್ಠ ಅಂತೇಳಿ. ವಿಪ್ರಾತ್ ದ್ವಿಷಡ್ಗುಣ ಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೆ. ಮಾತು ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಯಾವ ಆಂಗಲ್ ಸಮಾಜ ನೋಡ್ತಿರ್ಬೇಕು ಯಾವಾಗ. ಅದನ್ನು ಆ ರೀತಿ ನೋಡ್ತಾ ಇಲ್ಲ ನಾವು. ಆದ್ರೆ ಏನಾಯ್ತು ಅಲ್ಲಿಗಿದ? ನಾವು ಮುಂದೆ ಪ್ರೋಗ್ರೆಸ್ ಮಾಡೋದಕ್ಕೆ ಚಾನ್ಸಸ್ಸೇ ಇಲ್ಲ. ನಿಮ್ಗೆ ಕ್ರೈಟೇರಿಯಾನೇ ಗೊತ್ತಿಲ್ಲದೆ ಹೋದ್ರೆ ಫಾಲೋ ಮಾಡೋದು ಹೇಗೆ? ಕ್ರೈಟೇರಿಯಾ ಗೊತ್ತಿರಬೇಕು. ಅದಕ್ಕೆ ಕನಿಷ್ಠ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು? ಕೊನೆ ಪಕ್ಷ ನಾವೀಗ ಭಕ್ತರನ್ನಾಗಿ ಬೆಳೆಸ್ಬೇಕು. ಭಕ್ತರನ್ನಾಗಿ ಬೆಳೆಸಿಬಿಟ್ರೆ ಆ ಸಂಸ್ಕಾರ ಹೋಗೋದಿಲ್ಲ. ಏನ್ ಮಾಡಿರ್ಬೇಕು? ಬಹಳ ಕೆಲವರು ಡೀಸೆಂಟ್ ಇರ್ತಾರೆ, ರಾಜಕಾರಣಿಗಳು ನೋಡಿರ್ತೀವಿ, ಕೆಲವರು ಭಾರಿ ಪ್ರಿನ್ಸಿಪಲ್ಡ್ ಆಗಿರ್ತಾರೆ. ಈ ಕಾಲದಲ್ಲೂ ಅಂತವ್ರು ಇರ್ತಾರೆ, ತಿಳಿತಿಲ್ಲ. ಯಾರೊಬ್ಬ ಮಿನಿಸ್ಟರ್ ಯಾರೋ ಬಹಳ ಹಿಂದೆ ಯಾರೋ ನಮ್ಮ ಕೊಲಿ ಒಬ್ರಿಗೆ ಹೋದ್ರು. ಅವ್ರು ಹೋದ ತಕ್ಷಣ ಪ್ರೈಮರಿ ಸ್ಕೂಲಲ್ಲಿ ಅತಿ ಮೇಸ್ಟರ್ ಆಗಿದ್ದಂತೆ. ಆ ಮಿನಿಸ್ಟ್ರಿಗೆ ಪ್ರೈಮರಿ ಸ್ಕೂಲಲ್ಲಿ ಮೇಸ್ಟ್ರು ಹೋದ. ಅಷ್ಟು ಜನ ಇದ್ರು. ಬನ್ನಿ ಸರ್, ಎದ್ದು ನಿಂತ್ಕೊಂಡು ಬನ್ನಿ ಸರ್ ಅಂತ ಕರ. ಎಷ್ಟು ಸಂಸ್ಕಾರ ಇದೆ ನೋಡಿ. ಇವತ್ತ ಹೋಗಲೇ ನೀನಾವನು ಅನ್ಬೋದು ಅಂತವ್ರು ಇದ್ದಾರೆ. ಇಲ್ಲ ಇವನೇ ಆಗಿದ್ದಂತೆ ಹೋಗಿ ನಡಿ, ಆ ಥರ ಅದಿಲ್ಲ. ಏನ್ ಬೇಕು ನಿಮಗೆ? ಎಲ್ಲರನ್ನು ಬಿಟ್ಟು ಇವ್ರು ಫಸ್ಟ್ ಮಾತಾಡಿಸಿ ನಮಸ್ಕಾರ ಅಂತ ಹೇಳಿ ಏನ್ ಬೇಕು ಅಂತ ಕೇಳಿ ಆಗ್ಲೇನೆ ಬರೆದ್ಬಿಟ್ಟು ಕಳಿಸ್ಬಿಟ್ಟ ಇಮಿಡಿಯೇಟ್. ಯಾಕೆ? ನಮ್ಮ ಮೇಸ್ಟರ್ ಆಗಿದ್ರು ಇವರು. ಅವ್ರೇನು ಕೆಲವರು ಇರ್ತಾರೆ, ಅವ್ರು ನಮ್ಮ ಸ್ಟೂಡೆಂಟ್ಸ್ ಅಲ್ಲ, ಆಕ್ಚುಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಅಷ್ಟೇ. ಅವರೆಲ್ಲರೂ ನೋಡ್ತಾರೆ, ಒಂದು ಜೋರಾಗಿ ಹೇಳ್ತಾರೆ, ನಿಮ್ಮ ಸ್ಟೂಡೆಂಟ್ಸ್ ನೀವು ಕ್ಲಾಸ್ ತಗೋತಿದ್ದಿಲ್ಲ, ಆದರೆ ನಿಮ್ಮ ಸ್ಕೂಲು ನಮ್ಮ ಕಾಲೇಜಲ್ಲಿ ಮೇಸ್ಟರ್ ಆಗಿದೆ, ಅಥವಾ ಅದೇ ಮೇಸ್ಟರ್ ಆ ಸಬ್ಜೆಕ್ಟ್ ತಗೋತಾ ಇರಲಿಲ್ಲ, ಗೌರವಿಸ್ತಾರೆ. ಅವ್ರು ಕೆಲವರಿಗೆ ಅದು ಪ್ರಿನ್ಸಿಪಾಲ್ ಕಡೆ ಹೊಡಿಲಿಕ್ಕೆ ಅಂತವ್ರು ಇರ್ತಾರೆ. ಎಷ್ಟು ತಾರತಮ್ಯ ಇದೆ ಅಂದ್ರೆ ಆಚಾರ್ಯ ಹೇಳೋ ಸಿದ್ಧಾಂತ ಡೈಲಿ ನೋಡಬಹುದು ನಾವು. ಏನ ಅಂದ್ರೆ ಆಸ್ತಿಕ ನಾಸ್ತಿಕ? ನೀವೇ ಹೇಳಿ. ನಾಸ್ತಿಕ ಅಂಬೋದು 2 ರೀತಿ. ಉದಾಸೀನ ಬೇರೆ, ನಾಸ್ತಿಕ ಬೇರೆ. ನಾಸ್ತಿಕ ಅಂದ್ರೆ ಆಸ್ತಿಕನಿಗೆ ಆಪೋಸಿಟೇ, ಆಸ್ತಿಕನಿಗೆ ಆಪೋಸಿಟೇ ನಾಸ್ತಿಕ. ಉದಾಸೀನ ಅಂದ್ರೆ 2 ಅಲ್ಲ. ಊಟಕ್ಕೆ ಕರೆದ ನಾಸ್ತಿಕ, ಇಲ್ಲದ ಹೋದ್ರೆ ನಾಸ್ತಿಕ. ನೀವೇ ಹೇಳಿ. ಮಧ್ಯಸ್ಥ ಅವನು ನಾಸ್ತಿಕ, ತಮೋಯೋಗ್ಯನೇ. ಆದ್ರೆ ಎಂದೋ ಒಂದಿಷ್ಟು ನಾಸ್ತಿಕರ ಮಾತಾಡಿದ್ರೆ ತಮೋಯೋಗ್ಯ ಅಂತ ತಿಳ್ಕೊಬಾರದು, ಗೊತ್ತಾಯ್ತಾ? ನಾಸ್ತಿಕ ಎಷ್ಟೋ ಆಸ್ತಿಕರಾಗಿಬಿಡ್ತಾರೆ ಆಮೇಲೆ. ಆದ್ರಿಂದ ಆಸ್ತಿಕರು ನಾಸ್ತಿಕರಾದವರು ಇದ್ದಾರೆ. ಮೊದಲು ಭಾರಿ ಆಮೇಲೆ ಚೇಂಜ್ ಆಗಿಬಿಟ್ಟಿದ್ದೀನಿ, ಎಲ್ಲಿ ಬೇಕಾದ್ರೆ ತಿಂತೀನಿ ಶುರು ಮಾಡ್ಬಿಟ್ಟು ಅದು ಹೋಯ್ತದು. ಮೊದಲ ಅದು ಚೇಂಜ್ ಆಗಿಬಿಟ್ರೆ ಹೊರಟೋಯ್ತು. ಆ ದೀಕ್ಷೆ ಇರಬೇಕು, ಅದು ಆ ದೀಕ್ಷೆಯಿಂದ ಮಾಡಬೇಕು. ಕ್ಯಾಶುಯಲ್ ಮಾಡಿದ್ರೆ ಅದನ್ನು ತೀರ್ಮಾನ. ಸುಮ್ಮನೆ ವಾದಕ್ಕೆ ನಾಸ್ತಿಕರ ವಾದ ಮಾಡ್ತಾನಷ್ಟೇ, ಹೇಳ್ತಾನ ಸುಮ್ಮನೆ ಮಾತಾಡಿದ್ರೆ ಹೊರತು ದೇವರಿದ್ದಾನೆ ಒಪ್ತೀನಿ ಅಂತ ಹೇಳ್ಬಿಡ್ತಾನೆ. ಮಾತು ಹೇಳ್ತಾನೆ, ಅದು ತಪ್ಪಲ್ಲ. ಆದ್ರೆ ಮನಸ್ಸಿನಲ್ಲಿದ್ರೆ ತಪ್ಪು. ಒಟ್ಟಿ ಮೇಲೆ ಸೂಕ್ಷ್ಮ ವಿಚಾರನೆ. ಆದ್ರೆ ಒಂದು ಜನರಲ್ ಟೆಸ್ಟ್ ಹೇಳಿದಾರಷ್ಟೇ.
ಜನರಲ್ ಜಸ್ಟ್ ಪ್ರಕಾರ ವಿಷ್ಣು ಭಕ್ತಿ ಇತ್ತು ಅಂದ್ರೆ ಅದೇನಂತ ತಿಳ್ಕೋಬೇಕು, ಸಾತ್ವಿಕ ಅಂತ ತಿಳ್ಕೊಳ್ಳಿ. ಜಾಸ್ತಿ ಇದ್ರೆ ದೇವತೆ ಅಂತಾನೆ ತಿಳ್ಕೊಂಬಿಡಿ ಅಂತಾರೆ, ದೇವತೆ ಅಂತಾನೆ ತಿಳ್ಕೊಂಬಿಡಿ. ಅದು ದ್ವೇಷ ಕಡಿಮೆ ಇದ್ರೆ ರಾಕ್ಷಸ, ಭಾರಿ ಇದ್ರೆ ಮಹಾದೈತ್ಯ ಅಂತ ಅಲ್ಲರಲ್ಲೂ ಕೂಡ. ಯಾಕೆ ಗೊತ್ತಾಗಲ್ಲ? ಗುರುಗಳನ್ನ ದೇವರನ್ನ ಬೈದ್ರೆ ಜಾಸ್ತಿ ಅಂತ ಆಗ್ಲಿಲ್ಲ. ಆಗ ಗುರುಗಳನ್ನ ದೇವರನ್ನ ಬೈದ್ರೆ ಏನಂತ ಆಯ್ತು ಅಲ್ಲಿಗೆ? ಜಾಸ್ತಿ ಅಂತ ಆಗ್ಲಿಲ್ಲ. ಆಗ ಮೈಸೆಲ್ಫ್ ಐ ಡೋಂಟ್ ಬಿಲೀವ್ ಅಷ್ಟೇ, ಬೇರೆ ಹೇಳೋದಿಲ್ಲ ಅವ್ರು. ಬಟ್ ಯಾರು ಅನೌನ್ಸ್ ಮಾಡಕ್ ಹೋಗಲ್ಲ, ನಾನು ಸುಮ್ಮನೆ ನನ್ನ ನಂಬಿಕೆ ಇಲ್ಲ ಅಂತ. ಎಷ್ಟೋ ವಾಸಿ ಅವರು ಇನ್ನೊಬ್ಬರನ್ನ ಕೆಡ್ಸಕ್ ಹೊರಟಿಲ್ಲ ಅವ್ರು. ಇವನು ತಾನು ಒಂದು ಸ್ಕೂಲ್ ಆಫ್ ಥಾಟ್ ಮಾಡ್ಕೋತಾನೆ, ಅಪೋಸಿಷನ್ ಮಾಡೋದು ಒಂದು ಸ್ಕೂಲ್ ಆಫ್ ಥಾಟ್ ಮಾಡ್ತಾನೆ. ಅವ್ನು ಭಾರಿ ದುಷ್ಟ. ಅವ್ನು ಬರೀ ಹೇಳ್ತಾನೆ, ಬರೀತಾನೆ. ಡೇಂಜರ್ ಇದೆ. ಈಗ ಬರೀ ಹೇಳಿದ್ದು ಎಷ್ಟು ದಿವಸ ಇರುತ್ತೆ? ವಾಶ್ ಆಗಿ ಹೋಗ್ಬಿಡುತ್ತೆ. ಆಗ್ಬಹುದು, ಆಗದೆ ಇರಬಹುದು. ಬರೆದಿದ್ದ ರೆಕಾರ್ಡ್ ಆಗಿಬಿಡುತ್ತೆ. ಈಗ ಯಾರು ಒಪ್ಪಿಲ್ಲ, ಮುಂದೆ ಯಾರೋ ಒಪ್ತಾರ ಅದನ್ನ ಫಜಿತಿ ಆಗೋಯ್ತು. ಎಂದು ಹೇಳಿದ್ರೆ ಕತೆ ಹೇಳಿದಿರ ಎಂತ ಕಳ್ಳ ಸುಳ್ಳ, ಎಂಥ ಮಹಾಪಾಪಿಗಿಂತ ಯಾರು ಡೇಂಜರಸ್? ಬರೆಯೋರು. ಒಳ್ಳೇದು ಬರೋದ್ನು ಅವನಂತ ಪುಣ್ಯವಂತರೇ ಇಲ್ಲ, ಕೆಟ್ಟದ್ದು ಬರೋದು ಅವನಂತ ಪಾಪಿಷ್ಟರೇ ಇಲ್ಲ. ಒಂದು ಟ್ರೆಂಡ್ ಡೆವಲಪ್ ಮಾಡ್ತಾವ. ಸಾವಿರಾರು ವರ್ಷ ಆದ್ರೂ ಒಂದು ಮಾತು ಹೋಗ್ತಾ ಇರುತ್ತೆ ಮುಂದೆ, ಅದು ಬಿಡುಗಡೆನೇ ಇಲ್ಲ. ಅದಕ್ಕೆ ಜ್ಞಾನ, ಮಿಥ್ಯಾಜ್ಞಾನ ಎರಡು ಡೇಂಜರಸ್. ಜ್ಞಾನ ಭಾರಿ ಒಳ್ಳೆಯದು, ಬೆಳೀತಾ ಹೋಗುತ್ತೆ. ಮಿಥ್ಯಾಜ್ಞಾನ ಭಾರಿ ಕೆಟ್ಟದ್ದು, ಅದು ಬೆಳೀತಾ ಹೋಗುತ್ತೆ. ಅದು ಅಸುರರಿಗೂ ಪರಂಪರೆ ಇದೆ, ಸುರರಿಗೂ ಪರಂಪರೆ ಇದೆ. ಆದ್ದರಿಂದ ಜ್ಞಾನ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ, ಮಿಥ್ಯಾಜ್ಞಾನದ ಟಚ್ ಬಂತು ಅಂದ್ರೆ ಮೈಲಿ ಆಯ್ತು ಅಂತೀವಲ್ಲ ಹಾಗೆ. ಒಂದು ಚೂರು ಬಟ್ಟೆ ಮುಟ್ಟಿದೆ ಅಂತ ಅನಿಸಿದ ತಕ್ಷಣ ಮೈಲಿ ಆಯ್ತು. ಏನಿರಬಾರ್ದು? ಯಥಾರ್ಥ ಜ್ಞಾನ ಜೊತೆ ಏನ್ ಮಿಕ್ಸ್ ಆಗಬಾರ್ದು? ಮಿಥ್ಯಾಜ್ಞಾನ ಮಿಕ್ಸ್ ಆಗಲೇಬಾರ್ದು. ಅದನ್ನ ಗಟ್ಟಿಯಾಗಿ ತಿಳ್ಕೋಬೇಕು ನಾವು. ಅದನ್ನ ಹೇಳ್ತಾರೆ. ಈ ಶ್ಲೋಕ ಇನ್ನೊಂದು ಅರ್ಥ ಇದೆ ನೋಡಿ. ಲಿಂಗಂ ಸುರಾಣಂ ಹಿಪರೈವ ಭಕ್ತಿ ವಿಷ್ಣು ತದನ್ನೇಷು ಚ ತತ್ಪ್ರತೀಪತ ಅಥೋತ್ರ ಯೇ. ಈ ಎರಡನೇ ವಾಕ್ಯ ನೋಡಿ, ಅದೊಂದೇ ವಾಕ್ಯ ಓದ್ಬಿಡಿ, ಎಷ್ಟು ಚೆನ್ನಾಗಿರುತ್ತೆ. ಅಥೋ ಅತ್ರ ಯೇ ಹರಿಭಕ್ತಿ ತತ್ಪರಾಹ ತೇ ತೇ ಸುರಾಹ. ಒಂದು ವಾಕ್ಯ ಮುಗಿದೋಯ್ತು, ಬಿಡಿಸ್ಕೊಳ್ಳಿ. ಯೇ ಅಹರಿಭಕ್ತಿ ತತ್ಪರಾಹ ತೇ ತೇ ಅಸುರಾಹ. ಗೊತ್ತಾಯ್ತಾ? ಒಂದೇ ವಾಕ್ಯ ಎರಡರ್ಥ ಬರುತ್ತೆ. ಆ ರೀತಿ ಬರೆದಿದ್ದಾರೆ ಆಚಾರ್ಯ ಸ್ಟೈಲ್. ಅದು ಎಷ್ಟು ಅಪೂರ್ವ ಬರೀತಾರೆ. ಯೇ ಹರಿಭಕ್ತಿ ತತ್ಪರಾಹ ತೇ ತೇ ಸುರಾಹ ತದ್ಭರಿತಾ ವಿಶೇಷತ ಕಾಮನ್ ಮತ್ತೆ. ಆಮೇಲೆ ಯೇ ಅಹರಿಭಕ್ತಿ ತತ್ಪರಾಹ, ಅಹರಿಭಕ್ತಿ ದ್ವೇಷ, ತೇ ತೇ ಆ ಇದೆ ಅಸುರಾಹ ತದ್ಭರಿತಾ ವಿಶೇಷತ ಮತ್ತೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಒಂದೇ ವಾಕ್ಯ. ಆಚಾರ್ಯ ಎಲ್ಲ ಬರೆದ್ಬಿಟ್ರೆ ಎಷ್ಟು ಕಷ್ಟ ಆಗ್ತಿತ್ತು, ಅರ್ಥ ಆಗೋದು ಕಷ್ಟ ಆಗ್ತಿತ್ತು. ಅದಕ್ಕೆ ಒಮ್ಮೊಮ್ಮೆ ತರ ಬರೀತಾರೆ ಅಷ್ಟೇ. ಆದ್ರೆ ಅದೇ ಮಾಡಲಿಲ್ಲ, ಎಲ್ಲರಿಗೂ ತಿಳಿಬೇಕು. ಆಚಾರ್ಯ ಉದ್ದೇಶ ಏನೋ ಲೋಯೆಸ್ಟ್ ಟು ಹೈಯೆಸ್ಟ್ ಎಲ್ರಿಗೂ ಉಪಯೋಗ ಆಗೋ ಪುಸ್ತಕಗಳು, ಒಂದನ್ನೇ ಇಟ್ಕೊಳ್ಳಿಲ್ಲ ಅವರು. ಅದಕ್ಕೆ ಅವರು ಕಾರುಣ್ಯ ಅಂತ ಕರೀತಾರೆ. ಅವ್ರ ಸ್ಟೈಲಲ್ಲಿ ಅವ್ರು ಬರೆದಿದ್ರೆ ಯಾರ್ಯಾರಿಗೂ ಅರ್ಥ ಆಗ್ತಿದ್ದಿಲ್ಲ. ಯಾರು ಅವರು? ಸಾಕ್ಷಾತ್ ಭಾರತೀ ಪತಿಯವರು. ಅವ್ರು ಬರೋ ಒಂದು ಅಕ್ಷರ ಅರ್ಥ ಆಗದೆ ಬೇಕಾದ್ರೆ ಬರೀಲಕ್ಕೆ ಬರ್ತಿತ್ತು, ಹಾಗೆ ಬರೋದಿಲ್ಲ. ಎಷ್ಟು ಸಿಂಪಲ್ ಆಗಿ ಬರೀತಾರೆ ಅಂದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಬಾರ್ದು, ಓದೋದಕ್ಕೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಬಾರ್ದು. ಇಂಪಾರ್ಟೆಂಟ್ ನೋಟಿಸ್ ಯಾಕೆ ಕೊಡ್ತಾರೆ? ಸಿಂಪಲ್ ಸ್ಟ್ರೇಟ್ ಆಗಿರೋದು, ಪುರಾಗಿ ಬಿಟ್ಟೆ ಅಷ್ಟೇ ಸಿಂಪಲ್ ಆಗಿ. ಸಣ್ಣ ದೊಡ್ಡ ಅಕ್ಷರದಲ್ಲಿ ಚಿಕ್ಕದಾಗಿ ಬರೀತಾರೆ. ಇದನ್ನ ಬೇರೆ ದೊಡ್ಡದಾಗಿ ಇಷ್ಟೆಲ್ಲ ಬರೆದು ಯಾರು ಓದೋದಿಲ್ಲ, ಅರ್ಥನೂ ಆಗಲ್ಲ. ಬೇಕಾದ್ರೆ ಫಾಲೋ ಮಾಡಲೇಬೇಕು ಅವರು. ಅದನ್ನ ಹೇಳ್ತಾರೆ. ಸತ್ಯಂ ವದ ಧರ್ಮಂಚರ. ಯಾಕೆ? ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ಸತ್ಯಂ ಚರ. ಎಷ್ಟು ಸಿಂಪಲ್ ಆಗಿದೆ ನೋಡಿ, ಅದಕ್ಕಿಂತ ಕಡಿಮೆ ಮಾಡಕ್ಕೆ ಬರೋದೇ ಇಲ್ಲ. ಸತ್ಯಂ ವದ ಧರ್ಮಂಚರ ಅಷ್ಟೇ. ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ. ಯಾಕೆ? ದೊಡ್ಡ ವಿಷಯ ಅದು. ನಾವು ದೊಡ್ಡ ವಿಷಯ ಕಾಂಪ್ಲಿಕೇಟೆಡ್ ಹೇಳ್ಬಿಟ್ರೆ ಅದು ತಿಳಿಯೋದೇ ಇಲ್ಲ. ದಡ್ಡರಿಗೆ ಬುದ್ಧಿವಂತರಿಗೆ ತಿಳಿಯೋದಿಲ್ಲ, ಕೆಲವು ಸಲ ದಡ್ಡರಿಗಂತ ತಿಳಿಯೋದೇ ಇಲ್ಲ. ಇದು ಆಚಾರ್ಯರ ಬರವಣಿಗೆ ವೈಶಿಷ್ಟ್ಯ ಇದೆ. ಅದಕ್ಕೆ ಅಷ್ಟು ಕೊಂಡಾಡ್ತಾರೆ. ತೇತೆ ಅಂದ್ರೆ ಏನರ್ಥ? ಏನರ್ಥ ಅದಕ್ಕೆ ತೇತೆ ಅಂತ? ತೇತೆ ಅಂದ್ರೆ ಏನು ಸ್ವಾರಸ್ಯ ಬರುತ್ತೆ ಅಲ್ಲಿ? ಅದು ರೂಲ್ ಆಗುತ್ತೆ, ಗೊತ್ತಾಯ್ತಾ? ಯಾರ್ಯಾರು ತಪ್ಪು ಮಾಡಿದ್ದೀರೋ ಅವರೆಲ್ಲ ಗೆಟ್ ಔಟ್ ಅಂತ ಹೇಳ್ತಾರೆ. ಏನರ್ಥ ಅದಕ್ಕೆ? ಯಾರು ಮಾಡಿದ್ದೀರೋ ಅವರವರು ಅಂತ ಹೇಳಿದ್ರೆ, ನೀನು ತಪ್ಪು ಮಾಡಿದ್ದಿ ಹೋಗು ಅಷ್ಟೇ, ಅವನೊಬ್ಬರಿಗೆ ಅಪ್ಲಿಕಬಲ್. ಯಾರ್ಯಾರು ಮಾಡಿದ್ದಾರೋ ಅವರಿಗೆ ಅಂತ ಹೇಳಿದ್ರೆ ಏನರ್ಥ? ಇಟ್ ಇಸ್ ಎ ರೂಲ್. ಅದು ಎಂಬುದು ರೂಲ್. ಅದು ಗೊತ್ತಾಯ್ತಾ? ಯತ್ರ ಯತ್ರ ವನ್ನಿ ಧೂಮಃ ತತ್ರ ತತ್ರ ವನ್ನಿ, ಯತ್ರ ಧೂಮಃ ತತ್ರ ವನ್ನಿ. ಸೇರಿಸ್ಕೋಬೇಕಾಗ್ತದೆ. ಧೂಮಃ ವನ್ನಿ ಅಲ್ಲ, ಧೂಮ ಬಾರಿಗೆ ವನ್ನಿ ಪಾಡಿ ವನ್ನಿ ವ್ಯಾಪ್ತಿ ಇಲ್ಲ. ಧೂಮ ವನ್ನಿ ಅಷ್ಟೇ ಹೇಳಿದ. ಇದು ಧೂಮ, ಇದು ವನ್ನಿ ಅಷ್ಟೇ. ಯತ್ರ ಧೂಮ ತತ್ರ ವನ್ನಿ ಸ್ವಲ್ಪ ವ್ಯಾಪ್ತಿ ಬಂತು. ಯತ್ರ ಯತ್ರ ಧೂಮ ತತ್ರ ತತ್ರ ವನ್ನಿ. ಅವಾಗ ಏನಾಯ್ತು? ದೊಡ್ಡ ನಿಯಮ ಆಯ್ತು. ಅದಕ್ಕೆ ಎ ಎರಡಕ್ಕೂ ಎರಡು ABCD ಅಲ್ಲ ಅದು, ಯಾ ಅಲ್ಲಿ ಮುಗಿತು. ಈ ಅಧ್ಯಾಯ ಮುಗಿದಿದೆ. ಈಗ ನಾಳೆಯಿಂದ 12ನೇ ಐತೆ. ಕೃಷ್ಣಾವತಾರ, ಪಾಂಡವರು ಎಲ್ಲ ಆಗೋದು ಅದರಲ್ಲೇ. ಪಾಂಡವ ಎಲ್ಲ ದುಷ್ಟರ ಅವತಾರ, ಎಲ್ಲರ ಅವತಾರನು ಅದು ಅವತಾರದ ಅಧ್ಯಾಯ ಇದ್ದಾಗಲೆಕ್ಕ. 12ನೇ ಅಧ್ಯಾಯ ನಾಳೆ ನೋಡೋಣ. ನಾಳೆ ಪಾಠ ಇರೋದಿಲ್ಲ, ನಾಡಿದ್ದು.